ಗಂಡು ಅಂದ್ರೆ ಕಾಮ, ಹೆಣ್ಣು ಅಂದ್ರೆ ಪ್ರೀತಿ. ಹೆಣ್ಣನ್ನ ನೀವು ಬೇರೆ ಯಾವುದಕ್ಕೂ ಹೋಲಿಸೋದಕ್ಕೆ ಸಾಧ್ಯವೇ ಇಲ್ಲ. ಚೆನ್ನಾಗಿ ತಿಳ್ಕೊಂಬಿಡಿ, ಕಾಮಕ್ಕೆ ಟೇಸ್ಟ್ ಇಲ್ಲ. ನೀನ್ ದೇಹನ ಕಟ್ಟಾಕಿದೆ, ಬಟ್ ಮನಸ್ಸನ್ನು ಕಟ್ಟಾಕಕ್ಕಾಗಲ್ಲ. ಅದೇ ರೀತಿ ಪಂಚೇಂದ್ರಿಯಗಳನ್ನು ಯಾವುದನ್ನು ಕಟ್ಟಾಕೋದಕ್ಕೆ ಸಾಧ್ಯವೇ ಇಲ್ಲ. ಕಾಮನ ಅರ್ಥ ಮಾಡ್ಕೊಳ್ಳೋದು ಹೇಗೆ? ಶಬಾಷ್. ಹೇ ವಂಡರ್ಫುಲ್ ಪ್ರಶ್ನೆ, ಖುಷಿ ಆಯ್ತು. ಸೊ ಕಂಟ್ರೋಲ್ ಅಂದ್ರೆ ಏನಂದ್ರೆ ಸಪ್ರೆಸ್ ಮಾಡೋದು ಅಂತ ಅರ್ಥ. ವಾಡೋದು 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 ವಾಡೋದು. ಯಾರು ಸಪ್ರೆಸ್ ಮಾಡಿರ್ತಾರೆ ಇಂಥವ್ರೆ ಅತ್ಯಾಚಾರಿಗಳನ್ನು ಮಾಡೋದು. ನೈತಿಕ ಸಂಬಂಧದಿಂದ ಆಗುವ ಅನಾಹುತಗಳು ಯಾವುದು? ಅಯ್ಯೋ ದೇವ್ರೆ, ಒಂದ ಎರಡ. ದುಡ್ಡನ್ ಕೆಲಸ ಏನು ಅಂದ್ರೆ ಅದರಿಂದ ನೀನು ಸುಖ ಸಂತೋಷನ ಪಡ್ಕೊಳಕ್ಕಾಗಲ್ಲ. ಕಂಫರ್ಟ್ಗೋಸ್ಕರ, ಚಾಯ್ಸ್ಗೋಸ್ಕರ, ಪೀಸ್ಗೋಸ್ಕರ. ಅದೇ ತರ ಕಾಮನು ಇದಕ್ಕೆ ಉಪಯೋಗಿಸ್ಬೇಕು, ಬೇರೆದಕ್ಕೆ ಉಪಯೋಗಿಸ್ಬೇಕು. ಇತ್ತೀಚಿನ ದಿನಗಳಲ್ಲಿ ಕಾವಿ ಹಾಕಿರೋರು ಕಾಮಕ್ಕೆ ಬಲಿ ಆಗ್ತಿದ್ದಾರೆ ಅಂತ. ಅದೇ ಯಾಕೆ ಬಲಿ ಆಗ್ತಾರೆ ನೋಡಿ. ಕಂಟ್ರೋಲ್ ಸಪ್ರೆಸ್ ಮಾಡಿ 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 ಒಂದ್ ದಿವಸ ಬ್ಲಾಸ್ಟ್ ಆಗೋಯ್ತು. ರವಿಶಂಕರ್ ಗುರುಜಿ ಅವರು ಬಿಳಿ ಬಟ್ಟೆ ಹಾಕಿದಾರೆ. ಅದ ಅರ್ಥ ಏನು ಅಂದ್ರೆ ಇವತ್ತು ಕೂಡ ಅವ್ರ ಮದುವೆ ಆಗ್ಬೋದು. ರಾಮದೇವ್ ಬಾಬಾ ಒಂದು ಏಜ್ಗೆ ಬಂದ್ಮೇಲೆ ಇಲ್ಲ, ನಾನು ಸನ್ಯಾಸವನ್ನು ಸ್ವೀಕರಿಸ್ತೀನಿ ಅಂತೇಳಿ ಬಿಳಿ ಬಟ್ಟೆಯನ್ನು ತ್ಯಜಿಸಿ, ಅಂದ್ರೆ ಸಾಧತ್ವವನ್ನು ತ್ಯಜಿಸಿ ಈಗ ಸನ್ಯಾಸಿ ಆಗ. ಇವತ್ತವರೆಗೂ ಅವರು ಬ್ರಹ್ಮಚರ್ಯಾಗೆ ಉಳಿದಿದ್ದಾರೆ. ಬ್ರಹ್ಮಚರ್ಯ ಆಗೋದಕ್ಕೆ ದಾರಿ ಇದೆ, ಮದುವೆ ಆಗೋದಕ್ಕೆ ದಾರಿ ಇದೆ, 2 ಮದುವೆ ಆಗೋದಕ್ಕೆ ದಾರಿ ಇದೆ, ನೀನ್ ದುಡಿಯೋದಕ್ಕೆ ದಾರಿ ಇದೆ, ಕೆಲಸ ಮಾಡೋದಕ್ಕೆ ದಾರಿ ಇದೆ, ವ್ಯಾಪಾರ ಮಾಡೋದಕ್ಕೆ ದಾರಿ ಇದೆ. ಎಲ್ಲವೂ ನಿನಗೆ ಅನ್ಲಿಮಿಟಲ್ ಕೊಟ್ಟಿದೆ ನಿಸರ್ಗ. ಅದಕ್ಕೇನಂದ್ರೆ ನನ್ನ ಮನಸ್ಸು ಸ್ಥಿಮಿತದಲ್ಲಿ ಇದೆಯಾ ಇಲ್ವಾ. ಆಗ್ಲೇ ಹೇಳದ್ನಲ್ಲ, ಒಂದೇ ಎಡವ ಕಾರಣ ವಿಕೃತಿ. ಆ ವಿಕೃತಿ ಮನಸ್ಥಿತಿಗಳು ಮನುಷ್ಯನ ಸರ್ವನಾಶ ಮಾಡುತ್ತೆ. ಕಾಮ ಸರಿನಾ ತಪ್ಪ? ಸೂಪರ್ ಕಣಿ, ಬಹಳ ಖುಷಿ ಆಯ್ತು ನೀವು ಕೇಳೋ ಪ್ರಶ್ನೆಗಳು. ಹಾಯ್, ಎಲ್ರಿಗೂ ನಮಸ್ಕಾರ. ಪ್ರಿನ್ಸ್ ಸ್ಟುಡಿಯೋಸ್ಗೆ ಸ್ವಾಗತ. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಅನೈತಿಕ ಸಂಬಂಧ. ಇವತ್ತಿನ ನಮ್ಮ ಜನತೆಗಳ ನಡುವೆ ನಡೀತಾ ಇರೋ ಒಂದು ಅನೈತಿಕ ಸಂಬಂಧಗಳು, ತುಂಬ ಅಫೇರ್ಸ್ಗಳೆಲ್ಲ ಇದು ಮಾಡಿ ತುಂಬ ಪ್ರಾಬ್ಲಮ್ ಅನುಭವಿಸ್ತಾ ಇದ್ದಾರೆ. ಅದ್ರ ಬಗ್ಗೆ ಕ್ಲಾರಿಟಿ ಕೊಡೋಕೆ ಬಂದಿದ್ದಾರೆ ಶ್ರೀಯುತ ಚಿತ್ತಚೇತನ್ ಗುರೂಜಿಯವರು. ಬನ್ನಿ ಅವ್ರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್, ವೆಲ್ಕಮ್ ಟು ದಿ ಶೋ. ನಮಸ್ತೆ, ಬಹಳ ಸಂತೋಷ. ಸೊ ಮೊದಲನೇದಾಗಿ ಪ್ರಾರ್ಥನೆಯೊಂದಿಗೆ ಶುರು ಮಾಡ್ಬಿಡ್ತೀನಿ. ಸರ್ವಂ ಧರ್ಮರತ್ನಾಕರ ಜಗನ್ನಾಥ ಭೈರವ ಗುರ ಗುರುಪಾದ ಕೇಳ್ಬೋದು. ಗುರುಗಳೇ, ಹೇಗಿದ್ದೀರಾ? ಸೂಪರ್, ಬಹಳ ಧನ್ಯವಾದಗಳು, ಸಂತೋಷ ಆಯ್ತು. ನಿಜವಲ್ಲೂ ನಮಗೂ ತುಂಬಾ ಸಂತೋಷ ಆಯ್ತು. ಈ ತುಂಬಾ ಕಡೆ ನಾವು ನೋಡಿದೀವಿ, ಟಿವಿಗಳಲ್ಲಿ ನೋಡಿದೀವಿ, ತುಂಬಾ ನಾವೇ ಕಣ್ಣಾರೆ ಸುಧಾ ನಾವು ನೋಡ್ತಾ ಇದೀವಿ ಇವತ್ತಿನ ಇದರಲ್ಲಿ. ಅನೈತಿಕ ಸಂಬಂಧ ಏನ್ ಗುರುಗಳೇ? ಅನೈತಿಕ ಸಂಬಂಧ ಬಹಳ ಮುಖ್ಯವಾದಂತಹ ಸಬ್ಜೆಕ್ಟ್ ಇದು. ಹೌದು. ಆದ್ರಿಂದ ಎಲ್ಲರೂ ತಿಳ್ಕೊಳ್ಳೇಬೇಕಾದಂತ ವಿಚಾರ. ಈ ಕೆಲವ್ರ ಮೈಂಡಲ್ಲಿ ಕಾಮ ಅಂದ್ರೆ ಅದೊಂದು ಕೆಟ್ಟದ್ದು, ಅಸಹ್ಯ, ಅದೊಂಥರ ವಿಚಿತ್ರವಾಗಿರೋದು, ಅದನ್ನ ಒಂಥರ ಮೂಲೆ ಗುಂಪು ಮಾಡ್ಬಿಟ್ಟಿದ್ದಾರೆ. ಅದ್ರ ಪರಮಸತ್ಯ ಏನು ಅಂತಂದ್ರೆ ಅದಿಲ್ಲದೆ ಜಗತ್ತೇ ನಡೆಯೋದಿಲ್ಲ, ಸಾಧ್ಯವೇ ಇಲ್ಲ. ಆದ್ರೆ ಅದನ್ನ ಎಲ್ಲೋ ಒಂದ್ ಕಡೆ ಮೂಲೆ ಗುಂಪು ಮಾಡ್ಬಿಟ್ಟಿದ್ದಾರೆ. ಅದ್ರ ಬಗ್ಗೆ ಸಂಪೂರ್ಣವಾದ ಅರಿವು ಮನುಷ್ಯನಿಗೆ ಇಲ್ಲದೆ ಇರೋದ್ರಿಂದ ಈ ರೀತಿ ಎಲ್ಲ ಕ್ರಿಯೆಗಳು ನಡೀತವೆ. ಈಗ ಅನೈತಿಕ ಸಂಬಂಧ ಯಾಕೆ? ನಾಗರಿಕರು, ಅನಾಗರಿಕರು. ಯಾರು ಅನಾಗರಿಕರು? ಕಾಡಲ್ಲಿ ಇರ್ತಾರೆ ಪಾಪ, ಅವ್ರಿಗೆ ಗೊತ್ತಿಲ್ಲ, ಬಟ್ಟೆ ಹಾಕೊಳ್ಳೋದು ಗೊತ್ತಿಲ್ಲ, ಗಾಡಿ ನಮ್ಮ ಥರ. ನಾವೆಲ್ಲ ನಾಗರಿಕರು ಅಂತ ಹೇಳ್ಕೊಳ್ತೀರಿ. ಅವ್ರು ಯಾರು? ಅನಾಗರಿಕರು. ಪಾಪ ಅವ್ರಿಗೇನು ಗೊತ್ತಿಲ್ಲ. ಈಗ ಅನೈತಿಕ, ಅದರದ್ದು ವಿರುದ್ಧವಾದ ಪದ ಏನು? ನೈತಿಕತೆ. ನೈತಿಕ ಸಂಬಂಧ, ಅನೈತಿಕ ಸಂಬಂಧ. ಅನೈತಿಕ ಸಂಬಂಧ ಯಾಕೆ ಮಾಡ್ತಾರೆ? ಈಗ ನಾಗರಿಕರು, ಅನಾಗರಿಕರು. ಯಾಕೆ ಅನಾಗರಿಕರು? ಅವರು ಗೊತ್ತಿಲ್ಲ, ಅದಕ್ಕೆ ಅನಾಗರಿಕರು. ನೈತಿಕತೆ ಯಾರು ತಿಳ್ಕೊಂಡಿರ್ತಾರೆ ಅವ್ರು ನೈತಿಕ ಸಂಬಂಧದಲ್ಲಿರ್ತಾರೆ. ಯಾರಿಗೆ ಇದು ನೈತಿಕತೆ ಗೊತ್ತಿಲ್ಲ, ಇವರೆಲ್ಲ ಅನೈತಿಕ ಸಂಬಂಧದಲ್ಲಿ ಇರ್ತಾರೆ. ಮೊದಲು ಇದನ್ನ ತಿಳ್ಕೊಳ್ಬೇಕಂದ್ರೆ ನನಗೆ ಗೊತ್ತಿಲ್ವಾ? ಗೊತ್ತಿದ್ರೆ ನಾನು ಸರಿಯಾದ ಹೆಜ್ಜೆಗಳನ್ನು ಇಡ್ತಾ ಇರ್ತೀನಿ. ಗೊತ್ತಿಲ್ಲ ಅಂದ್ರೆ ನಾನು ತಪ್ಪು ಹೆಜ್ಜೆಗಳನ್ನು ಇಡ್ತಾ ಇರ್ತೀನಿ. ಈ ತಪ್ಪುಗೆ ಮೊದಲವಾಗಿ ನಮಗೆ 3 ರೀತಿ ಬದುಕಿದೆ. ಒಂದು ವೈಯಕ್ತಿಕ, ಅಂದ್ರೆ ನನಗೋಸ್ಕರ ನಾನು ಬದುಕುವಂಥದ್ದು. ನನಗೋಸ್ಕರ ನಾನು ಇನ್ನೊಬ್ಬನ ಬೇಕಾದ್ರೂ ಸಾಯಿಸ್ಬಿಡ್ತೀನಿ, ಮನೆ ಕುಟುಂಬ ಅಂತ ತ್ಯಜಿಸ್ಬಿಡ್ತೀನಿ. ಅಪ್ಪಂಗೆ ಹೊಡೆದ್ಬಿಟ್ಟೆ, ಅಮ್ಮಂಗೆ ಹೊಡೆದ್ಬಿಟ್ಟೆ, ಹೆಂಡತಿ ಮಕ್ಕಳಿಗೆಲ್ಲ ಹೊಡೆದ್ಬಿಟ್ಟೆ. ನನ್ನ ಖುಷಿ ಬೇಕಷ್ಟೇ, ನಾನು ಕುಡಿಬೇಕು, ಚೆನ್ನಾಗಿ ನನಗೆ ಹೆಂಗ್ ಬೇಕು ಸ್ವತಂತ್ರವಾಗಿರ್ಬೇಕು. ಮತ್ತೊಬ್ರು ಕೌಟುಂಬಿಕವಾಗಿ ಬದುಕ್ತಾರೆ, ಅಂದ್ರೆ ತನ್ನನ್ನು ತಾನು ತ್ಯಜಿಸ್ಕೊಂಡು ಪ್ರಾಣ ಕೊಡೋಕ್ಕೂ ಸಿದ್ಧ, ಬಟ್ ಗಂಡ ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ಇವ್ರಿಗೋಸ್ಕರ ಬದುಕುವಂಥವ್ರು ಕೆಲವರು. ವೈಯಕ್ತಿಕವಾಗಿ ಬದುಕೋರು ಅಂತ ಒಂದಷ್ಟು ಜನ, ಕೌಟುಂಬಿಕ. ಇನ್ನೊಬ್ರು ಸಾಮಾಜಿಕವಾಗಿ ಬದುಕುವಂಥವ್ರು. ಉದಾಹರಣೆಗೆ ನರೇಂದ್ರ ಮೋದಿ
ಅಟಲ್ ಬಿಹಾರಿ ವಾಜಪೇಯಿ, APJ ಅಬ್ದುಲ್ ಕಲಾಂ ಅವ್ರಿಗೂ ಕುಟುಂಬ ಇದೆ, ಎಲ್ಲವೂ ಇದೆ. ಬಟ್ ಅವರು ಯಾತಕ್ಕೋಸ್ಕರ ಬದುಕಿದ್ರು? ಸಮಾಜಕ್ಕೋಸ್ಕರ ಏನೋ ಒಂದು ಕೊಡುಗೆಯನ್ನ ಕೊಡಬೇಕು, ಸೊ ಏನೋ ಒಂದು ಸೇವೆಯನ್ನ ಮಾಡಬೇಕು ಅಂತ ಹೇಳಿ ಈ ರೀತಿ 3 ವರ್ಗದ ಜನಗಳಿರ್ತಾರೆ. ಈ 3 ವರ್ಗದ ಜನಗಳಲ್ಲಿ ಈ ಅನೈತಿಕ ಸಂಬಂಧ ಇದು ವೈಯಕ್ತಿಕವಾಗಿ ಬರ್ತದೆ. ಇದು ವೈಯಕ್ತಿಕವಾಗಿ ಬರ್ತದೆ, ಕೌಟುಂಬಿಕವಾಗಿ ಬರೋದಿಲ್ಲ. ಆ ಆ ಕಾಮದ ಸ್ವರೂಪ ಮೊದಲು ಇದನ್ನ ತಿಳ್ಕೊಂಬಿಡೋಣ. ಒಂದೊಂದಾಗಿ ಬಿಡಿಸಿ ಹೇಳ್ತೀನಿ. ನಿಮ್ಗೆ ಏನೇ ಪ್ರಶ್ನೆಗಳಿದ್ರು ಮುಕ್ತವಾಗಿ ಕೇಳಿ. ಕೆಲವರು ಗುರುಗಳು ಇದ್ರ ಬಗ್ಗೆ, ಕಾಮದ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡೋದಿಲ್ಲ. ನಾನು ಕಾಮನ ವಲ್ಗರಾಗಿ ಮಾತಾಡ್ತಾ ಇಲ್ಲ, ಇರೋ ಸತ್ಯಗಳನ್ನ ನಿಮ್ಮ ಮುಂದೆ ಬಿಚ್ಚಿಡ್ತಾ ಹೋಗ್ತಾ ಇರ್ತೀನಿ ಅಷ್ಟೆ. ಅಂದ್ರೆ ಎಳೆಯಾಗಿ ಪದರವಾಗಿ ಅದು ಬಿಚ್ಚಿಟ್ರೆ ಅದು ಏನು ಅನ್ನೋದು ಗೊತ್ತಾಗುತ್ತೆ. ಮೊದಲನೇದಾಗಿ ಕಾಮದಲ್ಲಿ 3 ಭಾಗ. ಇದನ್ನ ಒಬ್ಬರಿಗೆ ಅತಿಕಾಮಿ ಅಂತ ಕರೀತಾರೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಅತಿಕಾಮಿ, ಇನ್ನೊಬ್ಬ ಮಿತಕಾಮಿ, ಮತ್ತೊಬ್ಬ ಅಲ್ಪಕಾಮಿ. ಇದನ್ನ ಬಿಡಿಸಿ ಹೇಳಬೇಕು ಅಂದ್ರೆ, ಒಂದು ದಿನಕ್ಕೆ 1 ಸಲ ಅಥವಾ 2 ಸಲ ಸಂಭೋಗವನ್ನ ಮಾಡೋರಿಗೆ ಇವ್ರಿಗೆ ನಾವು ಅತಿಕಾಮಿ ಅಂತ ಕರಿಬಹುದು. ವಾರದಲ್ಲಿ 1 ಸಲ 2 ಸಲ ಸೊ ಸೇರೋದಕ್ಕೆ ಅದಕ್ಕೆ ಅವ್ರಿಗೆ ಮಿತಕಾಮಿ ಅಂತ ಕರಿಬಹುದು. ತಿಂಗಳಲ್ಲಿ 1 ಸಲ 2 ಸಲ ಇದಕ್ಕೆ ಅಲ್ಪಕಾಮಿ ಅಂತ ಕರಿಬಹುದು. ಇದು ಯಾರ್ಯಾರು ಈ ಹಂತಕ್ಕೆ ಬರ್ತಾರೆ, ಈಗ ನಾನು 2 ಚಪಾತಿ ಸಾಕು ನನಗೆ, ಬಟ್ ನಿಮ್ಗೆ 2 ಚಪಾತಿ ಸಾಲೋದಿಲ್ಲ. ನಿಮ್ಮ ಹೊಟ್ಟೆ ಸ್ವಲ್ಪ ದೊಡ್ಡದು, ಹಂಗಾಗಿ ಜಿಮ್ ಮಾಡೋರ್ಗೆ 10 ಚಪಾತಿ ತಿಂತಾರೆ. ಬಟ್ ಇಲ್ಲಿ ನನಗೆ 2 ಸಾಕು, ನಾನು 10 ತಿನ್ನಕ್ ಸಾಧ್ಯವಿಲ್ಲ. ಜಿಮ್ ಮಾಡೋನಿಗೆ 2 ಸಾಕಾಗೋದಕ್ಕೆ ಸಾಧ್ಯವಿಲ್ಲ, ಅವನು 10 ತಿನ್ಲೇಬೇಕು. ಅದೇ ರೀತಿ ಅಲ್ಪಕಾಮಿ, ಮಿತಕಾಮಿ, ಸೊ ಅತಿಕಾಮಿ. ಇದು ಅವ್ರವ್ರ ಕೆಪಾಸಿಟಿ. ಇದರಲ್ಲಿ ಅದು ಪ್ರಾಕೃತಿಕವಾಗಿ ಅವ್ರ ದೇಹದ ಶಕ್ತಿ ಚೈತನ್ಯ ಎಷ್ಟಿದೆ ಆ ರೀತಿ. ಇದು ಮೊದಲನೇದು. ಅಂದ್ರೆ ನಾನು ಹೇಳೋದೆಲ್ಲವೂ ನಿಮ್ಗೆ ಅರ್ಥ ಆಗ್ಬೇಕಂದ್ರೆ ಇದನ್ನ ತಿಳ್ಕೊಳ್ಬೇಕು. ನಾನು ಯಾವ ಕ್ಯಾಟಗರಿಗೆ ಸೇರ್ತೀನಿ, ಯಾವ ವರ್ಗಕ್ಕೆ ಸೇರ್ತೀನಿ, ನನ್ನ ಮನಸ್ಥಿತಿ ಪರಿಸ್ಥಿತಿಗಳು ಹೇಗಿದೆ ಅದ್ರ ಮೇಲೆ. ಈ ಅನೈತಿಕ ಸಂಬಂಧಗಳು ಮಾಡೋದಕ್ಕೆ ಮೂಲವಾಗಿ ಗಂಡನ್ನ ನಾವು ಬ್ರಾಕೆಟ್ ಅಲ್ಲಿ ಏನು ಅಂತ ಕರಿತೀರಿ, ಇವನು ಕಾಮ. ಗಂಡು ಅಂದ್ರೇನೆ ಕಾಮ. ಹೆಣ್ಣು ಅಂದ್ರೇನು, ಇದು ಪ್ರೀತಿ. ಹೆಣ್ಣು ಅಂದ್ರೇನು ಪ್ರೀತಿ. ಬಟ್ ಇವನಿಗೆ ಕಾಮ, ಇವನಿಗೆ ಹೆಸರು ಕೊಟ್ಟಿದ್ದೀನಿ, ಹೆಣ್ಣಿಗೆ ಪ್ರೀತಿ ಅಂತ ಕೊಟ್ಟಿದ್ದೀನಿ. ಈ ಕಾಮ ಎಲ್ಲಿ ಸಿಗ್ತದೆ ಅಂದ್ರೆ ಇವನಿಗೆ ಹೆಣ್ಣತ್ರನೇ ಸಿಗೋದು, ಹೆಣ್ಣತ್ರನೇ ಸಿಗೋದು. ಬಟ್ ಇವಳಿಗೆ ಹೆಣ್ಣು ಕಾಮನೇ, ಆದ್ರೆ ಅವಳು ಪ್ರೀತಿನ ತೋರಿಸ್ತಾಳೆ. ಗಂಡು ಲಾಜಿಕಲ್ಲಿ ಥಿಂಕ್ ಮಾಡ್ತಾನೆ, ಅವನಿಗೆ ಕೇವಲ ಬುದ್ಧಿ ಜ್ಞಾನದಲ್ಲಿ ಅಳಿತಾನೆ ಎಲ್ಲವನ್ನ. ಹೆಣ್ಣಿಗೆ ಒಂದೇ ಭಾಷೆ ಗೊತ್ತಿರೋದು, ಅದು ಪ್ರೀತಿ ಅನ್ನೋ ಭಾಷೆ, ಬೇರೆ ಭಾಷೆ ಗೊತ್ತಿಲ್ಲ ಹೆಣ್ಣಿಗೆ. ಆದ್ರಿಂದ ಈ ಗಂಡಸರಿಗೆ ಏನು ಅಂತಂದ್ರೆ, ಕಾಮ ಅನ್ನೋದು ಒಂದು ಚಟ. ಹೆಣ್ಮಕ್ಳಿಗೆ ಚಟ ಅಲ್ಲ, ಚೆನ್ನಾಗಿ ತಿಳ್ಕೊಂಬಿಡಿ. ಹೆಣ್ಣು ಮಕ್ಕಳಿಗೆ ಅದು ಕರ್ತವ್ಯ, ಜವಾಬ್ದಾರಿ. ಗಂಡು ಮಕ್ಕಳಿಗೆ ಇದು ಚಟ. ಅಂದ್ರೆ ವೆರೈಟಿ ಬೇಕು. ಈ ಹೋಟ್ಲಲ್ಲೂ ಊಟ ಮಾಡಿದೆ, ಸೂಪರ್ ಆಗಿತ್ತು, ಈಗ ಇನ್ನೊಂದು ಹೋಟ್ಲಿಗೆ ಹೋಗೋಣ. ಆ ಹೋಟ್ಲಲ್ಲಿ ಸಾಕಾದಾಗಿತ್ತು, ಇನ್ನೊಂದು ಹೋಟ್ಲಿಗೆ ಹೋಗೋಣ. ಮತ್ತೊಂದು ಹೋಟ್ಲ್ ಅಂದ್ರೆ ವೆರೈಟಿ. ಹೂದಿಂದ ಹೂಗೆ ದುಂಬಿ ಹರ್ಕೊಂಡು ಹೋಗ್ತಾ ಇರ್ತದಲ್ಲ, ಈ ರೀತಿ. ಸ್ಟಾರ್ಟಿಂಗ್ ಅಲ್ಲಿ ಲವ್ ಮಾಡಿರೋರ ಬಗ್ಗೆ ಹೇಳ್ತಾರೆ. ಲವ್ ಮಾಡಿದ್ರು, ಮದುವೆ ಆದ್ರು, ಒಂದು 5 ವರ್ಷ ಲವ್ ಮಾಡಿದ್ರು, ಮದುವೆ ಆದ್ರು. ಅದ್ಭುತವಾಗಿ ಲವ್ ಮ್ಯಾರೇಜ್ ಅಂದ್ರೆ ನಿನ್ನ ಆಯ್ಕೆನೆ ಅದು. ಅದಾಗಿ 1 ಮಗು ಆಯ್ತು, 2 ಮಗು ಆಯ್ತು, ಈಗ ಅನೈತಿಕ ಸಂಬಂಧ ಸ್ಟಾರ್ಟ್ ಮಾಡ್ದ. ಅಯ್ಯೋ ದೇವ್ರೆ, ನೀನೇ ಇಷ್ಟಪಟ್ಟು ಮದುವೆ ಆಗಿರೋ ಹುಡುಗಿ, ಈಗ ಯಾಕೆ ಅನೈತಿಕ ಸಂಬಂಧ ಮಾಡ್ಬೇಕು? ಯಾಕೆ ಅಂದ್ರೆ ಅದು ಬೋರ್ ಆಯ್ತು. ಆ ಚಿವಿಂಗಮ್ ತಿಂದು ಅಗದು ಈಗ ಸ್ವೀಟ್ ಎಲ್ಲ ಏನಿಲ್ಲ, ಬರೀ ಸಪ್ಪೆ. ಆ ಎಕ್ಸಸೈಸ್ಗೆ ಮಾತ್ರ ತಿಂತಾ ಇದ್ದಾನೆ ಹೊರತು ಅದನ್ನ ಇವಾಗ ಬಿಸಾಕ್ಬಿಡ್ಬೇಕು. ನುಂಗಕ್ಕಂತೂ ಆಗಲ್ಲ, ಉಗಿದ್ ಬಿಡ್ಬೇಕು. ಈಗ ಬೇರೆ ಚಿವಿಂಗಮ್ ಮಗಿಬೇಕು. ಅವನಿಗೆ ಅದರಲ್ಲಿ ರಸ ಹೋಗ್ಬಿಡ್ತು ಅಂದ್ರೆ ಸತ್ವ ಹೋಗ್ಬಿಡ್ತು, ಕಳ್ಕೊಂಬಿಟ್ಟ. ಎಂಥ ಬ್ಯೂಟಿಫುಲ್ ಆದಂತ ಹೆಣ್ಣನ್ನ ನಾವು ಮದುವೆ ಆದ್ರೂ ಕೂಡ ಅದರದ್ದು ಸುಖ ಅಂದ್ರೆ ಆ ಟೇಸ್ಟ್, ಕಾಮಕ್ಕೆ ಟೇಸ್ಟ್ ಇಲ್ಲ, ಬಟ್ ಇವನ್ ತಲೆಯಲ್ಲಿ ಟೇಸ್ಟ್ ಇದೆ. ಚೆನ್ನಾಗಿ ತಿಳ್ಕೊಂಬಿಡಿ, ಕಾಮಕ್ಕೆ ಟೇಸ್ಟ್ ಇಲ್ಲ. ಈಗ ನಾವು ಊಟ ಮಾಡ್ತೀರಿ ಹೊಟ್ಟೆ ಹಸುಗೆ, ನಿದ್ದೆ ಮಾಡ್ತೀರಿ, ನಿದ್ದೆ ಮಾಡಲೇಬೇಕು, ನೀರು ಕುಡಿತೀರಿ ಬಾಯಾರಿಕೆಗೆ. ಕಾಮನು ಆ ರೀತಿ ಒಂದು ದೈಹಿಕವಾದ ಪ್ರಾಕೃತಿಕವಾದ ಕ್ರಿಯೆ. ಅದನ್ನು ವಿಶೇಷವಾಗಿ ನಾವು ಸಪ್ರೇಟ್ ಮಾಡಕ್ ಆಗದೇ ಇಲ್ಲ. ಪ್ರಾಕೃತಿಕವಾದಂತ ಕ್ರಿಯೆ. ಈ ಕ್ರಿಯೆಗೆ ಯಾವುದೇ ತರ ಟೇಸ್ಟ್ ಇಲ್ಲ, ಆದ್ರೆ ಮಾನಸಿಕವಾಗಿ ಟೇಸ್ಟ್ ಬೇಕು. ಇದು 1 ವಾರ ಹೆಂಡತಿ ಸುಖ ಕೊಡ್ಬೋದು, 1 ತಿಂಗಳು ಕೊಡ್ಬೋದು, 1 ವರ್ಷ ಕೊಡ್ಬೋದು, ಅಥವಾ 1 ಮಗು ಆಗೋವರೆಗೂ ಕೊಡ್ಬೋದು. ಆಮೇಲೆ ಅದು ಅವನಿಗೆ ಸಪ್ಪೆ ಅನ್ಸುತ್ತೆ, ಬೋರ್ ಅನ್ಸುತ್ತೆ. ಅಲ್ಲಿ ಪ್ರೀತಿ ಕಳ್ಕೊಂಡ್ಬಿಡ್ತಾನೆ, ಕಾಮ ಮಾತ್ರ ಹೆಚ್ಚಾಗಿರ್ತದೆ. ಆ ಕಾಮದ ಸಂಪೂರ್ಣ ತೃಪ್ತಿ ಅವನಿಗೆ ಸಿಗೋದಿಲ್ಲ. ಅದಕ್ಕೋಸ್ಕರ ಅನೈತಿಕ ಸಂಬಂಧ ಮಾಡ್ತಾನೆ. ನನ್ನ ಅನುಭವದಲ್ಲಿ, ಅಂದ್ರೆ ಐ ಎಮ್ ಎ ಕೌನ್ಸಿಲರ್, ಸ್ಪಿರಿಚುವಲ್ ಕೌನ್ಸಿಲರ್. ಇಲ್ಲಿ ಸುಮಾರು ಜನ ಕೌನ್ಸಿಲಿಂಗ್ ಬರ್ತಾರೆ.
ಗಂಡು ಮಕ್ಕಳಿಗೆ ಹೆಚ್ಚಾಗಿ ಈ ರೀತಿ ಅನೈತಿಕ ಸಂಬಂಧಗಳಲ್ಲಿ ಇರ್ತಾರೆ ಹೊರತು ಹೆಣ್ಣು ಮಕ್ಕಳಿಲ್ಲ. ಅವರು ಇದ್ದಾರೆ, ಪರ್ಸೆಂಟೇಜ್ ಕಡಿಮೆ. ಬಟ್ ಗಂಡು ಮಕ್ಕಳು ಹೆಚ್ಚಾಗಿರ್ತಾರೆ. ರೀಸನ್ ಏನು ಅಂದರೆ ವೆರೈಟಿ. ಇದು ಹೆಣ್ಮಕ್ಳಲ್ಲೂ ಇದೆ. ನಾನು ಅವರು ಸಂಪೂರ್ಣವಾಗಿ ಗಂಡು ಮಕ್ಕಳಿಗಿಂತ ಪ್ರಮಾಣದಲ್ಲಿ ಅಂದರೆ ಸಂಖ್ಯೆಗಳಲ್ಲಿ ಕಡಿಮೆ ಇದೆ ಅಷ್ಟೇ. ಬಟ್ ಅವರು ಇದ್ದಾರೆ, ಇಲ್ಲ ಅಂತಲ್ಲ. ಬಟ್ ಗಂಡು ಮಕ್ಕಳದ ಸಂಖ್ಯೆ ಹೆಚ್ಚಿದೆ. ಇದಕ್ಕೆ ಮೂಲ ಕಾರಣ ಏನು ಅಂತಂದರೆ ಮನುಷ್ಯನಿಗೆ ವೆರೈಟಿ ಬೇಕು. ವೆರೈಟಿ ಅಂದರೆ ಬೇರೆ 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 ಸುಖಗಳನ್ನು ಮಾಡಬೇಕು. ಇದು ಯಾಕೆ ಅನ್ನೋದು ಹೇಳ್ಬಿಡ್ತೀನಿ. ನಮಗೆ ಪಂಚೇಂದ್ರಿಯಗಳು ಅಂತ ಕರೀತಾರೆ. ನಿಮಗೆಲ್ಲ ಸ್ಕೂಲಲ್ಲಿ ಹೇಳ್ಕೊಟ್ಟಿರ್ತಾರೆ. ಈಗ ಕಣ್ಣು, ಮೂಗು, ಕಿವಿ, ನಾಲಿಗೆ ಮತ್ತು ಚರ್ಮ. ಈ ಕಣ್ಣು ಎಲ್ಲ ಜಗತ್ತಲ್ಲಿರೋ ಎಲ್ಲವನ್ನ ನೋಡ್ತವೆ. ಬಣ್ಣ ಬಣ್ಣದ ವಿಚಿತ್ರವಾಗಿರೋ ಪ್ರಾಣಿಗಳು, ಪಕ್ಷಿಗಳು, ಮನುಷ್ಯ, ಬಟ್ಟೆ, ಅವು ಎಲ್ಲ ವರ್ಣಗಳನ್ನು 1.5 ಲಕ್ಷ ಥರ ವರ್ಣಗಳನ್ನು ಗುರುತಿಸ್ತವೆ. ಇದಕ್ಕೆ ಸ್ವತಂತ್ರ, ಸಂಪೂರ್ಣ ಸ್ವತಂತ್ರ. ಇದಕ್ಕೆ ನೋಡು, ಬರೀ ಬ್ಲ್ಯಾಕ್ ಆ್ಯಂಡ್ ವೈಟೇ ನೋಡು, ಕಲರ್ ನೋಡ್ಬೇಡ, ಊರು ಬಿಟ್ಟು ಹೋಗ್ಬೇಡ, ನಿಸರ್ಗಕ್ಕೆ ಹೋಗ್ಬೇಡ, ಏನಾದರೂ ಇರುತ್ತೆ? ರೆಸ್ಟ್ರಿಕ್ಷನ್ ಇದೆಯಾ? ಇನ್ನು ಸ್ಮೆಲ್ಲು, ನಾವು ದುರ್ಗಂಧ ಸುಗಂಧ ಎಲ್ಲವನ್ನ ಪರ್ಫ್ಯೂಮ್ ಹಾಕ್ಕೊಳ್ತೀರಿ, ಅದೇನೋ ಬಾಡಿ ಡಿಯೋಡ್ರೆಂಟ್ ಹಾಕ್ಕೊಳ್ತೀರಿ, ಮನೆಗೆ ಕರ್ಪೂರ, ಗಂಧದ ಕಡ್ಡಿ ಅವು ಇವೆಲ್ಲ ಹಚ್ತೀರಿ. ಕೆಲವೊಂದು ಹಣ್ಣುಗಳು ಕೊಳ್ತೋಗ್ಬಿಡ್ತು, ಗಬ್ಬು ವಾಸನೆ ಅಂತ, ಇಲಿ ಸತ್ತೋಯ್ತು, ಜಿಲ್ಲು ಸತ್ತೋಯ್ತು, ಎಲ್ಲ ದುರ್ಗಂಧ ಸುಗಂಧ. ತಿಪ್ಪೆಗುಂಡಿಗೆ ಹೋದ್ರೆ ಏನೋ ಸ್ಮೆಲ್ ಬರ್ತದೆ, ನಡೆಯಪ್ಪ ಆ ಕಡೆ ಹೋಗೋಣ ಅಂತ ಅಂದ್ಬಿಟ್ಟು ಎದ್ದು ಹೋಗ್ಬಿಡ್ತೀರಿ. ಅಂದರೆ ಇದಕ್ಕೆ ನೋ ಪ್ಲಸ್ ನೋ ಮೈನಸ್, ಅಂದರೆ ಎರಡು ಸಂಪೂರ್ಣ ಸ್ವತಂತ್ರ. ಕಿವಿಲಿ ಒಳ್ಳೇದನ್ನು ಕೇಳ್ತೀರಿ, ಕೆಟ್ಟದನ್ನು ಕೇಳ್ತೀರಿ, ಬೈಗುಳಗಳು ಕೇಳ್ತೀರಿ, ಹಾಡು ಕೇಳ್ತೀರಿ, ಸಂಗೀತ ಕೇಳ್ತೀರಿ, ಡೈಲಾಗ್ಗಳು ಹೊಡಿತೀರಿ. ಇದು ನಾಲ್ಗೆಗೆ ಟೇಸ್ಟು, ಇಡ್ಲಿ, ದೋಸೆ, ಪೂರಿ, ಗೀರಿ ಎಲ್ಲ ಏನೇನು ಬೇಕು ಎಲ್ಲ ತಿನ್ಬೋದು. ವೆಜ್ ತಿನ್ಬೋದು, ನಾನ್ ವೆಜ್ ತಿನ್ಬೋದು, ಸಾತ್ವಿಕ ಆಹಾರಗಳನ್ನು ಸೇವನೆ ಮಾಡ್ಬೋದು. ಏನು ರೆಸ್ಟ್ರಿಕ್ಷನ್ ಇಲ್ಲ. ಈಗ ಕೆಲವರು ಬೆಳ್ಳುಳ್ಳಿ, ಈರುಳ್ಳಿ ತಿನ್ನೋದಿಲ್ಲ, ಕೆಲವರು ತಿಂತಾರೆ. ಬಟ್ ಆದರೂ ತಿಂದೇ ಹೋದ್ರೂ ಕೂಡ ಅದರಲ್ಲೂ ವೆರೈಟಿಗಳಿದ್ದಾವೆ. ಈ ಚರ್ಮ ಅಂತಿದೆಯಲ್ಲ, ಅಂದರೆ ಸ್ಪರ್ಶ. ಈ ಸ್ಪರ್ಶದಲ್ಲಿ ಮೂಲವಾಗಿ ಕಾಮನ ಹೋಲಿಸ್ತಾರೆ. ಅಂದರೆ ಸ್ಪರ್ಶ ಸುಖ ಏನು ಅಂದರೆ ಕಾಮ. ಈ ಕಾಮಕ್ಕೆ ಎಲ್ಲ ಸ್ವತಂತ್ರಗಳನ್ನು ಕತ್ತರಿಸಿ ಒಂದು ಮಾತ್ರ, ಅದು ಕೇವಲ ಏಕಪತ್ನ ರಥಸ್ಥನಾಗಿರು. ಅಂದರೆ ಕಾಮದಲ್ಲಿ ಇದಕ್ಕೆ ರಿಸ್ಟ್ರಿಕ್ಷನ್ ಮಾಡ್ಬಿಟ್ಟವ್ರು. ಅಂದರೆ 4 ಕುದುರೆಗಳನ್ನು ಬಿಟ್ಬಿಟ್ಟು, ಕಾಡು ಕುದುರೆ ಥರ ಇದೊಂದನ್ನು ಕಟ್ಟಾಕ್ಬಿಟ್ಟವ್ರು. ಅನೈತಿಕ ಸಂಬಂಧ ಯಾಕೆ ಮಾಡ್ತಾರೆ ಅಂದ್ರಲ್ಲ, ಈ ಕುದುರೆನ ಕಟ್ಟಾಕ್ಬಿಟ್ಟವ್ರೆ. ಅದು ಯಾರು ಕಟ್ಟಾಕಿದ್ದು? ನಿಸರ್ಗ ಕಟ್ಟಾಕಿಲ್ಲ. ನಿಸರ್ಗ ಯಾವತ್ತೂ ಯಾರಿಗೂ, ನಿಸರ್ಗದ ನಿಯಮ ಏನು ಗೊತ್ತಾ? ಸ್ವತಂತ್ರ. ನಿಸರ್ಗನ ನಾವು ಒಂದೇ ಮಾತಲ್ಲಿ ಇನ್ನೊಂದು ಅದಕ್ಕೆ ಪರ್ಯಾಯ ಪದ ಕೊಡಿ ಅಂತಂದರೆ ಸ್ವತಂತ್ರ. ಅದು ನಮ್ಮೆಲ್ಲರಿಗೂ ಸ್ವತಂತ್ರ ಕೊಟ್ಟಿದೆ. ಮನುಷ್ಯ ಧರ್ಮದ ಚೌಕಟ್ಟಿನಲ್ಲಿ, ಶಾಸ್ತ್ರ ಸಂಪ್ರದಾಯಗಳ ಚೌಕಟ್ಟಿನಲ್ಲಿ, ಕಾನೂನು ರಹಿತವಾಗಿರುವಂಥ ಕೆಲವೊಂದು ವಿಚಾರಗಳನ್ನು ಇದಕ್ಕೆ ಒಂದು ರಿಸ್ಟ್ರಿಕ್ಷನ್ ಮಾಡಿಬಿಟ್ಟಿದೆ. ನಿಸರ್ಗ ನಮಗೆ ಸ್ವತಂತ್ರ ಕೊಟ್ಟಿದೆ, ಪ್ರತಿಯೊಬ್ಬ ಮನುಷ್ಯನಿಗೂ ಸ್ವತಂತ್ರ ಕೊಟ್ಟಿದೆ. ಮನುಷ್ಯ ಎಲ್ಲಿ ಬದುಕ್ತಾವನೆ ಅಂದರೆ ಭಾರತದಲ್ಲಿ ಬದುಕ್ತಾವನ, ವಿದೇಶದಲ್ಲಿ ಬದುಕ್ತಾವನ, ಒಂದೊಂದು ಕಂಟ್ರಿಲಿ ಒಂದೊಂದು ರೂಲ್ಸ್ ಇದಕ್ಕೆ. ಆದ್ರಿಂದ 4 ಕುದುರೆಗಳನ್ನು ಸಂಪೂರ್ಣವಾಗಿ ಸ್ವತಂತ್ರ ಕೊಟ್ಬಿಟ್ಟು ಈ 5ನೇ ಕುದುರೆ ಕಟ್ಟಾಕ್ಬಿಟ್ಟವನೆ. ಕಟ್ಟಾಕಿರೋದ್ರಿಂದ ಏನು ಮಾಡ್ತದ, ಅದು ಮನಸ್ಸನ್ನು ಕಟ್ಟಾಕಕ್ಕೆ ಸಾಧ್ಯವೇ ಇಲ್ಲ. ವಾಡ್ದು ಬಡ್ದು. ನಾನು ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತೀನಿ. ಯಾರೋ ಒಬ್ಬ ಅನೈತಿಕ ಸಂಬಂಧ ಮಾಡ್ದ, ರೆಡ್ ಹ್ಯಾಂಡ್ನಾಗ ಸಿಗಾಕೊಂಬಿಟ್ಟ. ಹೆಂಡತಿ ಒಂದು ಪಂಚಾಯತಿನ ಸೇರಿಸ್ಬಿಟ್ಲು. ಅವ್ರ ಅಪ್ಪ ಅಮ್ಮ ಅತ್ತೆ ಮಾವ ಎಲ್ಲ ಬಂದು ಊರಿನವ್ರಿಗೆಲ್ಲ ಟಾಮ್ ಓಡಿಸಿ ವಾಡ್ದು ಬಡ್ದು ಚಾಟಿ ಕೊಟ್ಟು ಅವನಿಗೆ ಕೊನೆಗೆ ಇನ್ಮೇಲೆ ಮಾಡಲ್ಲ ಅಂದ್ಬಿಟ್ಟು ಹೆಂಡತಿ ಮೇಲೆ ಅಮ್ಮನ ಮೇಲೆ, ತಾಯಿ ಮೇಲೆ ಆಣೆ ಮಾಡಿ ಇನ್ಮೇಲೆ ಮಾಡಲ್ಲ ಅಂತ ಆಣೆ ಇಟ್ಟ. ಹೆಂಡತಿ ಮೇಲೆ ಇಟ್ಟ, ಮಗಳ ಮೇಲೂ ಆಣೆ ಮಾಡ್ಬಿಟ್ಟು ಇಟ್ಟ. ಮತ್ತೆ ಒಂದು 6 ತಿಂಗಳು 7 ತಿಂಗಳು ತಿರ್ಗಾ ಶುರು ಮಾಡ್ದ. ಒಂದು ಒಡೆದು ಬಡ್ದು ಎಲ್ಲ ಮಾಡ್ಬಿಟ್ಟವ್ರೆ. ಮತ್ತೇನ್ ಮಾಡಿದ್ರು, ತಿರ್ಗಾ ತಗೊಂಡೋಗ್ಬಿಟ್ಟು ಮನೇಲಿ ಕೂಡಾಕ್ಬಿಟ್ರು. ಈ ನನ್ನ ಮಗ ನಾಯಿ ಬಲ ಡೊಂಕಿ ಅಂದ್ಬಿಟ್ಟು ಕೂಡಾಕ್ಬಿಟ್ರು. ಇದು ಕೂಡಾಕದ ನಂತರ ಮತ್ತೆ ತಿರ್ಗಿ ಎಷ್ಟು ದಿವಸ ಕೂಡಾಕ್ತಾರೆ? 1 ವಾರ ಕೂಡಾಕ್ತೀರಾ, 1 ತಿಂಗಳು ಕೂಡಾಕ್ತೀರಾ, ಮತ್ತೆ ಹೊರಗಡೆ ಬಿಟ್ಟರು, ತಿರ್ಗಾ ಶುರು ಮಾಡ್ದ. ಅಂದ್ರೆ ಇದನ್ನ ನಿಮ್ಮ ಕೈ ಕಟ್ಟಾಕ್ಬೋದೇ ಹೊರತು, ಕಾಲು ಕಟ್ಟಾಕ್ಬೋದೇ ಹೊರತು ಮನ್ಸನ್ನ ಹೆಂಗ್ ಕಟ್ಟಾಕ್ತೀರಾ? ಈಗ ಅವನು ಹೋಗ್ತಾವನೆ ಅಂದ್ಬಿಟ್ಟು ಕೈ ಕಟ್ಟಾಕ್ಬಿಟ್ಟಿದ್ದೀರಾ. ಇದನ್ನ ಕಟ್ಟಾಕಿ ನೋಡೋಣ. ಅವನು ಇಲ್ಲಿ ಸ್ಥೂಲವಾಗಿ ಮಾಡದೆ ಹೋದ್ರು ಬಟ್ ಸೂಕ್ಷ್ಮವಾಗಿ ಯೋಚನೆ ಮಾಡ್ತಾವನೆ. ನಾನು ಎಲ್ಲೋಗಿದ್ದೀನಿ, ಏನ್ ಮಾಡ್ತಾ ಇದ್ದೀನಿ, ಯಾರ ಹತ್ರ ಇದ್ದೀನಿ. ಇದನ್ನ ಕಟ್ಟಾಕಕ್ ಸಾಧ್ಯವೇ ಇಲ್ಲ. ನೀನ್ ದೇಹನ ಕಟ್ಟಾಕಿದೆ, ಬಟ್ ಮನಸ್ಸನ್ನು ಕಟ್ಟಾಕಕ್ಕಾಗಲ್ಲ. ಅದೇ ರೀತಿ ಪಂಚೇಂದ್ರಿಯಗಳನ್ನು ಯಾವುದನ್ನು ಕಟ್ಟಾಕೋದಕ್ಕೆ ಸಾಧ್ಯವೇ ಇಲ್ಲ. ಈ ಮದುವೆ ಅನ್ನೋ ಬಂಧನ, ರಾಮಚಂದ್ರನ ಕತೆ, ರಾಮಾಯಣ ಏನಕ್ಕೆ ಬರೆದಿರೋದು ಅಂದ್ರೆ, ರಾಮ ಅಂದ್ರೆ ಏಕಪತ್ನಿ ರಥಸ್ಥ. ನೀವು ಯಾರಾದ್ರೂ ಸಮಾಜದಲ್ಲಿ ಮದುವೆ ಆಗ್ಬೇಕು ಅಂದ್ರೆ ರಾಮ ಆಗಂಗಿದ್ರೆ ಮಾತ್ರ ಮದುವೆ ಆಗಿಲ್ಲ ಅಂದ್ರೆ ಮದುವೆ ಆಗ್ಬೇಡಿ.
ಖಂಡಿತವಾಗ್ಲೂ ರಾಮ ಆಗಂಗಿದ್ರೆ ಮಾತ್ರ ಇದೊಂದು ಅದ್ಭುತವಾದಂಥ ಟಾಸ್ಕ್, ಬಹಳ ಕಷ್ಟವಾಗಿರುವಂಥ ಟಾಸ್ಕ್. ಈಗ ಒಂದು ಉದಾಹರಣೆ, ಯಾರೋ ಒಬ್ರು ಪ್ರಾಮಿಸ್ ಮಾಡ್ಬಿಡ್ತಾರೆ, ನನ್ನ ಜೀವಿತಾವಧಿವರೆಗೂ ನಾನು ಮುದ್ದೆ ಒಂದು ಬಿಟ್ಟು ಬೇರೆ ಏನು ತಿನ್ನೋದಿಲ್ಲ ಅಂತ. ಈಗ ಅವ್ನು ಪ್ರಾಮಿಸ್ ಮಾಡಿದ್ಮೇಲೆ ಏನ್ ಮಾಡ್ಬೇಕು? ಬರೀ ಜೀವನ ಪರ್ಯಂತ ಮುದ್ದೆನೇ ತಿಂತ ಹೋಗ್ಬೇಕು, ಬೇರೆ ತಿನ್ನಂಗಿಲ್ಲ. ಆಪ್ಷನ್ ಇದೆ ನಿನಗೆ, ಬಟ್ ಅವ್ನು ಪ್ರಾಮಿಸ್ ಮಾಡ್ಬಿಟ್ಟ, ಇನ್ಮೇಲೆ ನಾನು ಬರೀ ಮುದ್ದೆ ತಿಂತೀನಿ. ಬಟ್ ಮುದ್ದೆ ತಿನ್ಕೊಂಡು ಕೂಡ ಜೀವನ ಮಾಡ್ಬೋದು. ಅದೇ ರೀತಿ ನೀನು ಮದುವೆ ಆಗ್ತೀನಿ ಅಂದ್ರೆ ಏಕಪತ್ನಿ ವ್ರತಸ್ಥನಾಗಿರಂಗಿದ್ರೆ ಮದುವೆ ಆಗು, ಇಲ್ಲಾಂದ್ರೆ ನಿನಗೆ ಲಾಯಕ್ಕಿಲ್ಲ. ಈ ಮದುವೆ ಅನ್ನೋ ಸುಖ ತಾತ್ಕಾಲಿಕವಾದಂತಹ ದುಂದು ವೆಚ್ಚಗಳು. ಹುಡುಗ ಹುಡುಗಿ ನೋಡ್ತೀರಾ, ಮಾತಾಡ್ತೀರಾ, ಮದುವೆ ಮಾಡ್ತೀರಾ, ಎಷ್ಟು ತಿಂಗಳು ಅದರದ್ದು, ಅದು ಜೀವ ಎಷ್ಟು ತಿಂಗಳು ಇರ್ತದೆ? ನೀವು ಜೀವಂತವಾಗಿರ್ತಾರೆ ಮನುಷ್ಯ, ಬಟ್ ಆ ಪ್ರೀತಿ, ಆ ಒಂದು ಕಾಮ ಎಷ್ಟು ದಿವಸ ಜೀವಂತವಾಗಿರ್ತದೆ? ಕೆಲವ್ರದ್ದು 3 ತಿಂಗಳಿಗೆ ಸತ್ತೋಗುತ್ತೆ, ಕೆಲವ್ರದ್ದು ವರ್ಷಕ್ಕೆ ಸತ್ತೋಗುತ್ತೆ, ಕೆಲವ್ರದ್ದು 3 ವರ್ಷಕ್ಕೆ ಸತ್ತೋಗುತ್ತೆ. ಇದೊಂದು ಟಾಸ್ಕ್ ಅನ್ನ ನೀನು ಜೀವನ ಪರ್ಯಂತ ನಾನು ಬರೀ ಮುದ್ದೆ ತಿನ್ಕೊಂಡೇ ಇರ್ತೀನಿ, ಅಥವಾ ರಾಮಚಂದ್ರನ್ ತರ ಕೇವಲ ಏಕಪತ್ನಿ ವ್ರತಸ್ಥನಾಗಿ ಇರ್ತೀನಿ ಅನ್ನೋರು ಯಾರು ಭಾಷೆಗಳನ್ನ ತಗೊಳ್ತಾರೆ, ಇಂಥವ್ರು ಬೇಕಾದ್ರೆ ಮಾಡ್ಬೋದು. ಆದ್ರೆ ಇದನ್ನ, ಈ ಪ್ರಾಮಿಸ್ ಅನ್ನ ಮಾಡಿಸೋದಿಲ್ಲ. ನಮ್ಮ ಭಾರತದಲ್ಲಿ ಮೂಲವಾಗಿ ಕಾಮದ ಬಗ್ಗೆ ಶಿಕ್ಷಣ ಝೀರೋ. ಶಿಕ್ಷಣ ವ್ಯವಸ್ಥೆ ಏನಿದೆ ಇದರಲ್ಲಿ ಮೂಲವಾಗಿ ಹಂತವಾಗಿ ಏನದು ಪ್ರೈಮರಿ ಸ್ಕೂಲು, ಆಮೇಲೆ ಮೊದಲು LKG UKG ನರ್ಸರಿ, ಅದಾದ್ಮೇಲೆ 5ನೇ ಕ್ಲಾಸ್ವರೆಗೂ 7ನೇ ಕ್ಲಾಸ್ವರೆಗೂ ಪ್ರೈಮರಿ ಸ್ಕೂಲ್, ಆಮೇಲೆ ಹೈಸ್ಕೂಲ್, ಆಮೇಲೆ ಕಾಲೇಜು. ಹೈಸ್ಕೂಲ್ಗೆ ಬಂದಿದ ತಕ್ಷಣನೇ ಅವ್ರಿಗೆಲ್ಲ ಹೇಳ್ಕೊಟ್ಬಿಡ್ಬೇಕು. ಬಟ್ ಹೇಳ್ಕೊಡಲ್ಲ. ಇದನ್ನೆಲ್ಲ ಮುಚ್ಚಿಟ್ಟು ದೊಡ್ಡವ್ರು ಏನ್ ಮಾಡಿದ್ರು, ಮುಚ್ಚಿಟ್ರೆ ಬೆಲೆ ಜಾಸ್ತಿ ಅಂತೆ. ಈ ಕಾಮನೆಲ್ಲ ಮುಚ್ಚಿಟ್ಬಿಟ್ರು. ಯಾರನ್ನು ಹೇಳಕ್ ಬಿಡ್ತಾ ಇರ್ಲಿಲ್ಲ, ಅದ್ರ ಬಗ್ಗೆ ಮಾತಾಡ್ತಾ ಇರ್ಲಿಲ್ಲ, ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲ. ಎಲ್ಲ ಮುಚ್ಚಿಟ್ಟು ಏನ್ ಮಾಡಿದ್ರು, ಅದು ಒಂಥರ ಸೀಕ್ರೆಟ್ ಮೇಂಟೈನ್ ಆಗೋಯ್ತು. ಎಲ್ರಿಗೂ ಕುತೂಹಲ, ಏನೋ ಇದೆ ಅಂತ. ಈಗ ನಿಮ್ಗೆ ಹೇಳ್ತೀನಿ ನೋಡಪ್ಪ, ಡ್ರಾಯರ್ ತೆಗಿಬೇಡ, ಇದ್ರೊಳಗಡೆ ಏನೋ ಇಂಪಾರ್ಟೆಂಟ್ ಇದೆ. ಮನ್ಸು ಇರ್ತದ, ನಾನು ಆ ಕಡೆ ಹೋಗಿದ ತಕ್ಷಣ ತೆಗಿಲೇಬೇಕು. ಆ ಮನಸ್ಸು ಎಳೆ ಮಕ್ಕಳೆಲ್ಲ ಯೌವನಕ್ಕೆ ಬಂದವ್ರ ಮನ್ಸು ಏನು, ನೋಡ್ಬೇಡ, ನೋಡ್ತಾನೆ, ಮಾಡಬೇಡ, ಮಾಡೇ ಮಾಡ್ತಾನೆ, ಮುಟ್ಟಬೇಡ, ಮುಟ್ತಾನೆ. ನೀನ್ ಏನೇನ್ ಮಾಡಬೇಡ ಅಂತೀಯ ಅದೆಲ್ಲವನ್ನು ಮಾಡೇ ಮಾಡ್ತಾನೆ. ಸುಮ್ಮನೆ ಇದ್ಬಿಡು, ಮಾಡಕ್ ಹೋಗಲ್ಲ. ಬಟ್ ನೋಡ್ಬೇಡ ಅಂತಂದ್ರೆ ನೋಡ್ತಾನೆ. ಅದೇ ರೀತಿನೇ ಇದೇನ್ ಮಾಡ್ತಾರೆ, ಈ ಸೈಕಲಾಜಿಕಲ್ ಪ್ರಕಾರ ಹೆಂಡತಿ ನೀನ್ ಅನೈತಿಕ ಸಂಬಂಧ ಮಾಡಬಾರ್ದು ಅಂತ ಹೇಳ್ತಾಳ, ಅವ್ನು ಮಾಡೇ ಮಾಡ್ತಾನೆ. ಅಥವಾ ಗಂಡ ಹೆಂಡತಿಗೆ ಹೇಳ್ತಾವ, ನೀನ್ ಅನೈತಿಕ ಸಂಬಂಧ ಮಾಡಬೇಡ ಅಂತ, ಮಾಡೇ ಮಾಡ್ತಾಳೆ. ಮಾಡಬೇಡ ಅಂದ್ರೆ ಅಲ್ಲೇನೋ ಕುತೂಹಲ ಐತೆ ಅಂತ. ಅದಕ್ಕೋಸ್ಕರ ಅನೈತಿಕ ಸಂಬಂಧ ನಡೆಯೋದಕ್ಕೆ ಕಾರಣ ಏನು ಅಂತಂದ್ರೆ, ಒಂದೇ ವೆರೈಟಿ. ನನಗೆ ಇದ್ರಲ್ಲಿ ತೃಪ್ತಿ ಇಲ್ಲ, ಇದು ಬೇಕು. ಅದೆಷ್ಟು ದಿವಸ? 1 ತಿಂಗಳು, 2 ತಿಂಗಳು, 1 ವರ್ಷ. ಅದ್ರಲ್ಲಿ ತೃಪ್ತಿ ಇಲ್ಲ, ನಂಗೆ ಇನ್ನೊಂದು ಬೇಕು. ಅದ್ರಲ್ಲಿ ತೃಪ್ತಿ ಇಲ್ಲ, ಇನ್ನೊಂದು ಬೇಕು. ಈ ರೀತಿ ಆಗಿ ಗಂಡು ಮಕ್ಕಳು ಕೆಲವರು, ಹೆಣ್ಣು ಮಕ್ಕಳು ಕೆಲವರು. ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ, ನಿಮಗೆ ಮದುವೆ ಅನ್ನೋ ಬಂಧನಕ್ಕೆ ಇಳಿಯೋದಕ್ಕಿಂತ ಮುಂಚೆ ಅದೊಂದು ಮಹಾಸಾಗರ, ನಿಜವಾಗ್ಲೂ ಮಹಾಸಾಗರ. ಅದಕ್ಕೆ ಇಳಿಯೋದಕ್ಕಿಂತ ಮುಂಚೆ ಈ ಎಲ್ಲಾ ಸಿದ್ಧತೆಗಳನ್ನು ಮಾಡ್ಕೊಳ್ಳಿ. ಸಮಾಜದಲ್ಲಿ ಒಂದು ತಪ್ಪು ನಡೀತಾ ಇರೋದು ಏನು ಅಂತಂದ್ರೆ, ಅಗೈನ್ ಈ ವಾಂಟ್ ಟು ಪ್ಲೇ ದ ಗೇಮ್, ಯು ನೋ ದ ರೂಲ್. ಗೇಮ್ ಅರ್ಥ ಗೊತ್ತಿಲ್ಲ, ನಿಯಮಗಳು ಗೊತ್ತಿಲ್ಲ, ಇಳಿದು ಬಿಡ್ತಾರೆ. ತಾತ್ಕಾಲಿಕವಾಗಿ ಮದುವೆ ಮಾಡ್ಕೊಳ್ತಾರೆ. ಅಂದ್ರೆ ತಾತ್ಕಾಲಿಕ ಸುಖ, ತಾತ್ಕಾಲಿಕವಾದ ಸಂತೋಷ, ನಲಿವು ಅಷ್ಟೇ. ಶಾಶ್ವತವಾಗಿ ಥಿಂಕ್ ಮಾಡೋದಿಲ್ಲ. ಈಗ ನಮ್ಮ ತಂದೆಗೆ 97 ವರ್ಷ, 96, 97 ವರ್ಷ ಆಗಿದೆ. ನಮ್ಮಪ್ಪ ಮದುವೆಗೆ 67 ವರ್ಷ ಆಯ್ತು. ಇನ್ನೂ ಚೆನ್ನಾಗಿದ್ದಾರೆ. ಅಂದ್ರೆ ದಾಂಪತ್ಯ ಜೀವನ 67 ವರ್ಷ ಆದ್ರೂ ಬದುಕಿದ್ದಾರೆ. ಇದೇ ಹೆಚ್ಚು. ನಾವು ಅಷ್ಟು ವರ್ಷ ಬದುಕ್ತಿರೋ ಇಲ್ಲೋ ಗೊತ್ತಿಲ್ಲ. ಯಾಕಿದು ಇಷ್ಟೊಂದು ಲಾಂಗ್ ಟರ್ಮ್ ಅಲ್ಲಿ ನಡೀತು? ಸೊ ಸಮಾಜದಲ್ಲಿ ಏನು ಅಂದ್ರೆ, ಮನುಷ್ಯ ಮದುವೆ ಆಗ್ತಾನೆ, 1 ವರ್ಷ, 2 ವರ್ಷ, 3 ವರ್ಷ ಎಂಡ್ ಆಗ್ಬಿಡ್ತದೆ. ಯಾವಾಗ್ಲೂ ಲಾಂಗ್ ಟರ್ಮ್ ಅಂದ್ರೆ ದೂರಾಲೋಚನೆ. ಇದನ್ನ ಚೆನ್ನಾಗಿ ತಿಳ್ಕೊಳ್ಳಿ, ಮುಂದಾಲೋಚನೆ, ಅಥವಾ ಇದನ್ನ ದಿವ್ಯ ದೃಷ್ಟಿ ಅಂತ ಕರೀತಾರೆ. ನಾನು ಮದುವೆ ಆದ್ರೆ ಒಂದು 30 ವರ್ಷನಾದ್ರೂ ಹೆಂಡತಿ ಜೊತೆ ಇರ್ತೀನಿ, ಹೆಂಡತಿ ಮಕ್ಕಳು ಸಂಸಾರದಲ್ಲಿ ಇರ್ತೀನಿ. 40 ವರ್ಷ, 50 ವರ್ಷ ಇದ್ದಂಥವ್ರು ಇದ್ದಾರೆ. ಈ ಲಾಂಗ್ ಟರ್ಮ್ ಮೆಂಟಾಲಿಟಿ ಇಟ್ಕೊಂಡು ಫೀಲ್ಡ್ ಇಳಿಬೇಕೇ ಹೊರತು, ಇಲ್ಲ ಅಂದ್ರೆ ಫೀಲ್ಡ್ ಇಳಿಬಾರ್ದು. ಆದ್ರಿಂದ ಅನೈತಿಕ ಸಂಬಂಧ ಏನಕ್ಕೆ ಮಾಡ್ತಾರೆ ಅಂದ್ರೆ ಇದೆಲ್ಲ ವಿಚಾರಗಳು ತಿಳಿಸಿದ್ವಿ. ಓಕೆ. ಈಗ ಹಾಗೆ ನಾವು ತುಂಬಾ ಕಡೆ ನೋಡ್ತಾ ಇರ್ತೀವಿ ಅತ್ಯಾಚಾರ ಅನ್ನೋದು. ಹೌದು. ಏನಿದು ಅತ್ಯಾಚಾರ? ಯಾಕಾಗುತ್ತೆ ಅತ್ಯಾಚಾರ? ಇದು ಮಾನಸಿಕ ಸ್ಥಿಮಿತವನ್ನ ಕಳ್ಕೊಂಡಂತವ್ರು ಈ ರೀತಿ ಮಾಡ್ತಾರೆ. ಇಲ್ಲಿ 3 ಇದೆ. ಒಂದು ಪ್ರಕೃತಿ, ಇನ್ನೊಂದು ಸಂಸ್ಕೃತಿ, ಮತ್ತೊಂದು ವಿಕೃತಿ. ಪ್ರಕೃತಿ ಏನ್ ಹೇಳುತ್ತೆ? ಎಲ್ಲರಿಗೂ ಸ್ವತಂತ್ರ ಕೊಟ್ಟಿದೆ, ನಿನಗೆ ಊಟ, ಬಟ್ಟೆ, ಸೂರು, ಏನೇನ್ ಬೇಕು ಎಲ್ಲವನ್ನ ಕೊಟ್ಟಿದೆ. ಸಂಸ್ಕೃತಿ ಏನ್ ಹೇಳುತ್ತೆ?
ನಮ್ಮ ಅಪ್ಪ ಅಮ್ಮ ಏನೋ ಒಂದು ಶಾಸ್ತ್ರ ನಿಯಮಗಳು ಮಾಡಿರ್ತಾರೆ, ಹಬ್ಬ ಹರಿದಿನಗಳು ಮಾಡಿರ್ತಾರೆ. ಇದೆಲ್ಲ ಯಾಕೆ ಮದುವೆ ಅನ್ನೋದು ಯಾಕೆ ಬಂತು? ಇದೆಲ್ಲ ಏನು ಸಂಸ್ಕೃತಿ. ಮಕ್ಕಳಿಗೆ ಒಳ್ಳೆ ವಿಚಾರಗಳು ಹೇಳ್ಕೊಡ್ತಿರಲ್ಲ, ಅಂದ್ರೆ ಬೆಳೆಸೋ ಲಾಲನೆ ಪೋಷಣೆ ಅಂತಾರೆ. ಇದೇನಕ್ಕೆ ಮಾಡೋದು? ಮಕ್ಕಳು ಒಂದು ಸರಿಯಾದ ಮಾರ್ಗದಲ್ಲಿ ಹೋಗ್ಲಿ ಅಂತ. ಇನ್ನೊಂದು ವಿಕೃತಿ, ಇದು ಯಾರು ಹೇಳ್ಕೊಡಲ್ಲ. ಸಹವಾಸದಿಂದ ಸನ್ಯಾಸಿ ಕೆಟ್ಟ ಅಂತಾರಲ್ಲ, ಆ ರೀತಿ ವಿಕೃತಿ, ವಿಕೃತ ಮನೋಭಾವನೆ, ವಿಕೃತ ಕಾಮಿಗಳು ಅಂತ ಕರೀತಾರೆ. ಚಿತ್ರ ವಿಚಿತ್ರವಾಗಿ ಎಲ್ಲ ನೋಡಿದಿರ, ರೇಪ್ ಮಾಡಿ ಕುಯ್ದು ಕತ್ತರಿಸಿ ಎಲ್ಲೋ ತಗೊಂಡೋಗಿ ಬಿಸಾಕಿ ವಿಚಿತ್ರವಾಗಿ ಅಬ್ಬಾ ಅದನ್ನ ಕೇಳಕ್ಕೂ ಸಾಧ್ಯವಿಲ್ಲ. ಆ ಮಟ್ಟದಲ್ಲಿ ಏನಕ್ಕೆ ಮಾಡ್ತಾರೆ ಅಂದ್ರೆ ವಿಕೃತ ಕಾಮ ಅಥವಾ ವಿಕೃತ ಕಾಮಿ, ವಿಕೃತ ಆಲೋಚನೆಗಳು ಮಾಡೋರು. ಇವರೆಲ್ಲ ಏನು ಅಂತಂದ್ರೆ ರಿಜೆಕ್ಟೆಡ್ ಪೀಸ್ಗಳು ಇವರು. ಅಂದ್ರೆ ಒಂದು ರೀತಿ ನರಕದಲ್ಲಿ ಇರ್ತಾರೆ. ಇದಕ್ಕೆ ಮೂಲ ಕಾರಣ ಏನು ಅಂತಂದ್ರೆ ದುಶ್ಚಟಗಳು. ಅದು ಸ್ಮೋಕ್ ಮಾಡೋದಿರ್ಬೋದು, ಡ್ರಿಂಕ್ಸ್ ಮಾಡೋದಿರ್ಬೋದು, ಗುಟ್ಕಾ ಇರ್ಬೋದು, ಅದಕ್ಕಿಂತ ಮೀರಿದಂಥ ಕೆಲವೊಂದೆಲ್ಲ ಡ್ರಗ್ ಅಡಿಕ್ಟ್ ಆಗ್ಬಿಟ್ಟಿರ್ತಾರೆ. ವಿಚಿತ್ರವಾಗಿದೆ ಇವತ್ತೆಲ್ಲ ಮೀಡಿಯಾದಲ್ಲಿ ನಾವು ಒಂದು ಪುಸ್ತಕದಲ್ಲಿ ಅಶ್ಲೀಲ ಚಿತ್ರಗಳನ್ನು ನೋಡ್ಬೇಕಾದ್ರೆ ತಿಂಗಳಾನ್ಗಟ್ಲೆ ಕಾಯ್ಬೇಕಿತ್ತು. ನನ್ನ ಬಾಲ್ಯದಲ್ಲಿ ಹೇಳ್ತಾ ಇದ್ದೀನಿ. ಇವತ್ತು ಎಲ್ರಿಗೂ ಸಿಕ್ಕಿಬಿಡ್ತವೆ, ಬಹಳ ಸುಲಭವಾಗಿ ಸಿಕ್ಕಿಬಿಡ್ತವೆ. ಅದನ್ನ ನೋಡಿ 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 ಪ್ರಕೃತಿನೂ ಬಿಟ್ಬಿಡ್ತಾನೆ, ಸಂಸ್ಕೃತಿನೂ ಬಿಟ್ಬಿಡ್ತಾನೆ, ವಿಕೃತ ಮನಸ್ಥಿತಿಯನ್ನ ನಿಧಾನವಾಗಿ ಅಳ್ಕೊಳ್ತಾ ಇರ್ತಾನೆ. ನಿಸರ್ಗದಲ್ಲಿರೋ ಒಂದು ಪರಮ ಸತ್ಯವನ್ನು ತಿಳ್ಕೊಂಬಿಡಿ. ನಿಸರ್ಗ ಏನು ಅಂದ್ರೆ ಬದಲಾವಣೆ ಜಗದ ನಿಯಮ. ಇಲ್ಲಿ ಏನೇ ಆದ್ರೂ ಬೆಳಿತಾನೇ ಇರ್ತದೆ, ನೆಗೆಟಿವ್ ಆರ್ ಪಾಸಿಟಿವ್, ಒಳ್ಳೇದು ಅಥವಾ ಕೆಟ್ಟದ್ದು, ಇಲ್ಲ ಸರಿ ಇಲ್ಲ ತಪ್ಪು. ಚೆನ್ನಾಗಿ ತಿಳ್ಕೊಳ್ಳಿ, ನೀವು ಎಲ್ಲೇ ಹೋದ್ರು ಕೆಳಗಡೆನೆ ಇಳಿತಾ ಇರ್ಬೇಕು, ಇಲ್ಲ ಮೇಲೆ ಹತ್ಕೊಂಡು ಹೋಗ್ತಾ ಇರ್ಬೇಕು. ಇದನ್ನ ನಾನ್ ಪ್ರಿಡಿಕ್ಷನ್ ಮಾಡೋದು, ಬೆಟ್ಟ ಹತ್ತಬೇಕಾದ್ರೆ 3 ಗಂಟೆ ಬೇಕು ಶ್ರವಣ ಬೆಳಗೊಳ ಬೆಟ್ಟ ಹತ್ತಕ್ಕೆ. ಜಾರ ಬಂಡೆಲಿ ಇಳಿದ್ರೆ 10 ಸೆಕೆಂಡಲ್ಲಿ ಬಂದ್ಬಿಡುತ್ತೆ. ಹತ್ತೋದಕ್ಕೆ 3 ಗಂಟೆ, ಇಳಿಯೋದಕ್ಕೆ 10 ಸೆಕೆಂಡು. ಇದು ಯಾಕೆ? ಪ್ರಕೃತಿಲಿ ಪ್ರತಿಯೊಂದು ಬೆಳೀತಾ ಇದೆ ಬೆಳೀತಾ ಇದೆ ಬೆಳೀತಾ ಇದೆ ಬೆಳೀತಾ ಇದೆ ಮೀನ್ಸ್ ವಾಟ್ ಈಸ್ ನೆಕ್ಸ್ಟ್, ವಾಟ್ ಈಸ್ ನೆಕ್ಸ್ಟ್. ಒಂದು ಮಗುಗೆ ಹೇಗೆ ಹುಟ್ಟಿತು, 1 ವರ್ಷ ಆಯ್ತು, 5 ವರ್ಷ ಆಯ್ತು, 10 ವರ್ಷ ಆಯ್ತು, ಬೆಳಿತಾವಂತಾನೆ. ಪ್ರಕೃತಿ ನೋಡಿ, ಬ್ರಹ್ಮಾಂಡ ನೋಡಿ, ಸೈಂಟಿಸ್ಟ್ಗಳು ಹೇಳ್ತಾರೆ ಬ್ರಹ್ಮಾಂಡ ಅದು ಸ್ಪ್ರೆಡ್ ಆಗ್ತಾ ಇದೆ, ಬೆಳೀತಾ ಇದೆ ಬೆಳೀತಾ ಇದೆ. ಎಲ್ಲವೂ ಇಲ್ಲಿ ಬೆಳಿಲೇಬೇಕು, ಬೆಳೆದೇ ಬೆಳೀತದೆ. ಅದಕ್ಕೆ ನೀನು ನೆಗೆಟಿವ್ ಹಂತಕ್ಕೆ ಹೋಗು, ನೆಗೆಟಿವ್ ಬೆಳೀತಾ ಇರ್ತದೆ, ಪಾಸಿಟಿವ್ ಹಂತಕ್ಕೆ ಹೋಗು, ಪಾಸಿಟಿವ್ ಬೆಳೀತಾ ಇರ್ತದೆ. ಇಲ್ಲಿ ಶ್ರಮ ಪಡೋದು ಬಹಳ ಕಷ್ಟ, ಶ್ರಮ ಪಡೆದಿರೋದು ಬಹಳ ಈಸಿ. ಸೀದಾ ಜಾರ ಬಂಡಿ ಇಳ್ದಂಗೆ ಇಳಿದು ಬಿಡ್ತಾರೆ. ಅದಕ್ಕೋಸ್ಕರ ಸಹವಾಸ ದೋಷ, ಶುದ್ಧವಾಗಿರ್ಬೇಕು, ಸಾತ್ವಿಕವಾಗಿರ್ಬೇಕು, ಅಂತ ಫ್ರೆಂಡ್ ಸರ್ಕಲ್ಗಳು ಇರಬೇಕು, ಅಂತ ವಾತಾವರಣವನ್ನ ನಿರ್ಮಿಸ್ಕೊಳ್ಬೇಕು, ಅಂತ ಆಲೋಚನೆಗಳನ್ನ ಮಾಡಬೇಕು. ಯಾರು ಇದನ್ನ ಮಾಡೋದಿಲ್ಲ ಅವರು ವಿಕೃತಿ ಕಡೆಗೆ ವಾಲ್ತಾ ಇರ್ತಾರೆ, ಆಟೋಮೆಟಿಕ್ ಆಗಿ ವಾಲ್ತಾ ಇರ್ತಾರೆ. ನಿಧಾನವಾಗಿ ಅವನು ಎಲ್ಲಿ ಗಮನ ಕೊಡ್ತಾನೆ ಅಲ್ಲಿ ವಾಲ್ತಾನೆ ಇರ್ತಾನೆ, ಅದು ಅವನಿಗೆ ಒಲಿತಾನೆ ಇರ್ತದೆ. ಯಾರು ಈ ಕಡೆ ಗಮನ ಕೊಡ್ತಾರೋ ಅವರೆಲ್ಲ ಹಿಂಗ್ ಬೆಳೀತಾ ಇರ್ತಾರೆ. ಹಿಂಗೆ ಜಾರ ಬಂಡಿ ಬಹಳ ಸುಲಭ, ಬಟ್ ಹಿಂಗ ಹತ್ತೋದು ಬಹಳ ಕಷ್ಟ. ಅದಕ್ಕೆ ಎಲ್ಲರೂ ಏನ್ ಮಾಡ್ತಾರೆ, ನೆಗೆಟಿವ್ ಅನ್ನೇ ಆಯ್ಕೆ ಮಾಡ್ಕೊಳ್ತಾರೆ. ಇದು ಭಾರಿ ಸುಲಭವಾದ ದಾರಿ. ಕಷ್ಟಪಟ್ಟು ದುಡಿಯೋ ಅಂದ್ರೆ ಕಷ್ಟಪಟ್ಟು ದುಡಿಯೋದಿಲ್ಲ. ಶೇರ್ ಮಾರ್ಕೆಟ್ಗೆ ಹಾಕ್ತೀನಿ, ನಾನು ಇನ್ನೊಂದು ಯಾವುದೋ ಜೂಜಾಡಕ್ ಹಾಕ್ತೀನಿ, ಕುದುರೆ ಬಾಲಕ್ ಹಾಕ್ತೀನಿ, ಇಸ್ಪೀಟ್ ಆಡಕ್ ಹಾಕ್ತೀನಿ ಅಂತ. ಅದ್ ಹಾಕ್ಬಿಟ್ಟು ಕಳ್ಕೊಂಡವ್ರು ಎಷ್ಟು ಜನ, ಉದ್ಧಾರ ಆದವ್ರು ಎಷ್ಟು ಜನ? 100ಕ್ಕೆ 1, 2, 3 ಅಷ್ಟೇ ಉದ್ಧಾರ ಆಗಿರೋ, ಇನ್ನು 97 ಜನ ಕಳ್ಕೊಂಡಿರೋದು. ಕಾರಣ ಏನಂದ್ರೆ ಅದು ಸುಲಭ ದಾರಿ. ಅಂದ್ರೆ ಜಾರಬಂಡೆ ಬಹಳ ಖುಷಿ ಕೊಡ್ತದೆ. ಜಾರಬಂಡೆ ಹತ್ತು ನೋಡೋಣ, ಹತ್ತದ್ ಖುಷಿ ಕೊಡಲ್ಲ, ಎಲ್ಲ ಕೈ ಕಾಲುಗಳೆಲ್ಲ ನೋವ್ತವೆ, ಬೆವರು ಹರಿತವೆ, ಯಾವನ ಹತ್ತನ ಮಗ ಅಂತ ಬೆಟ್ಟನ. ಬಟ್ ಜಾರಬಂಡಿ ಬಹಳ ಸುಲಭ. ಅದಕ್ಕೋಸ್ಕರ ನೆಗೆಟಿವ್ ಮನುಷ್ಯನ್ ಎಳ್ಕೊಳ್ತಾ ಇರ್ತದೆ. ದಯಮಾಡಿ ಪ್ರಾಕೃತಿಕವಾಗಿ ಬದುಕೋದಕ್ಕೆ ನೋಡಿ, ಪ್ರಕೃತಿ ಜೊತೆ ಹೆಚ್ಚು ಸಮಯ ಕಳೀರಿ, ಪ್ರಕೃತಿಯಲ್ಲಿ ಒಡನಾಟ ಇಟ್ಕೊಳ್ಳಿ, ಅದ್ರ ಸಾನ್ನಿಧ್ಯದಲ್ಲಿರಿ, ನಿಮ್ಗೆ ಅದ್ಭುತವಾದಂತ ಸಿಗ್ತದೆ. ಇಲ್ಲ ಅಂದ್ರೆ ಪ್ರಕೃತಿ ಇಷ್ಟ ಇಲ್ವೋ ಸಂಸ್ಕೃತಿ ಹಿಡ್ಕೊಳ್ಳಿ. ಅಪ್ಪ ಅಮ್ಮ ಒಂದು ನಮಗೆ ಬುದ್ಧಿ ಹೇಳ್ಕೊಟ್ಟಿದ್ದಾರೆ, ಶಾಲಾ ಕಾಲೇಜ್ ಬುದ್ಧಿ ಹೇಳ್ಕೊಟ್ಟಿದೆ, ಏನ್ ಒಳ್ಳೇದು ಏನ್ ಕೆಟ್ಟದ್ದು, ಗುಡ್ ಬ್ಯಾಡ್, ನೆಗೆಟಿವ್ ಪಾಸಿಟಿವ್, ರೈಟ್ ಆರ್ ರಾಂಗ್ ಎಲ್ಲವನ್ನೂ ಹೇಳ್ಕೊಟ್ಟಿದ್ದಾರೆ ತಾನೆ. ಅದನ್ನ ಫಾಲೋ ಮಾಡ್ಕೊಂಡು ಹೋಗಿ. ಈ ವಿಕೃತಿ ಮನೋಭಾವನ ಬೆಳೆಸ್ಕೋಬೇಡಿ. ಆ ವಿಕೃತಿ ಮನೋಭಾವ ಇರೋಂಥ ಸ್ನೇಹಿತರನ್ನ ಸೇರಿಸ್ಕೋಬೇಡಿ. ಅವರಿಂದ ಸಾಧ್ಯವಾದಷ್ಟು ದೂರ ಇದ್ಬಿಡಿ. ಆ ವಿಕೃತವಾಗಿರುವಂತ ಯಾವುದೇ ದೃಶ್ಯಗಳನ್ನ ಅಥವಾ ಕೇಳು ಆಡಿಯೋ ಆಗ್ಲಿ ವಿಡಿಯೋ ಆಗ್ಲಿ ನೋಡ್ಬೇಡಿ, ಅದನ್ನ ಓದಕ್ ಹೋಗ್ಬೇಡಿ. ಇದರಿಂದ ದೂರ ಇದ್ದಷ್ಟು ನೀವು ಪ್ರಕೃತಿಯಲ್ಲೇ ಇರ್ತೀರಾ, ಇಲ್ಲ ಸಂಸ್ಕೃತಿಯಲ್ಲೇ ಇರ್ತೀರಾ. ಏನಾದ್ರೂ ನೋಡಿದ್ರೆ ವಿಕೃತಿಗೆ ಹೋಗ್ಬಿಡ್ತದೆ. ವಿಕೃತಿಗೆ ಹೋದ್ರೆ ಅದೇನ್ ಮಾಡುತ್ತೆ, ಬೇಕೇ ಬೇಕು ಅನ್ನೋ ಹಠದಿಂದ ಏನ್ ಸಿಗ್ತದೆ ಅದಕ್ಕೆ ಕೈ ಹಾಕ್ಬಿಡ್ತಾರೆ. ಈಗ ಹೊಟ್ಟೆ ಹಸ್ಕೊಂಡಿರ್ತಾನೆ ಒಬ್ಬ ಭಿಕ್ಷುಕ, ಪಾಪ 4 ದಿವಸದಿಂದ ಊಟ ತಿಂದಿಲ್ಲ. ಈಗ ನಾನು ಅವ್ನಿಗೆ ಅಳಸೋಗಿರೋದು ಕೊಟ್ರೆ ತಿಂತಾನ ತಿನ್ನಲ್ವಾ? ತಿಂದೇ ತಿಂತಾನೆ. ಅಯ್ಯೋ ಸ್ವಾಮಿ, ನೀನ್ ಬಿರಿಯಾನಿ ಗಿರಿಯಾನಿ ಬೇಡಿ, ಏನೋ ಕೊಡ, ಒಂದು ಅಳಸೋಗಿರೋದು ಹುಳ ಇದ್ರು ತಿನ್ಬಿಡ್ತಾನೆ. ಯಾಕೆಂದ್ರೆ ಅವ್ನು ಹೊಟ್ಟೆ ಹಸಿತಾ ಇದ್ದು.
ಈ ಅತ್ಯಾಚಾರಿಗಳು ಯಾಕೆ ಅತ್ಯಾಚಾರ ಮಾಡ್ತಾರೆ ಅಂದ್ರೆ ಅವನು ಹೊಟ್ಟೆ ಹಸ್ದ್ಬಿಟ್ಟಿದೆ. ಅವನು ಅಳಿಸೋಗಿರೋದು ಕೊಟ್ರು ಪರವಾಗಿಲ್ಲ, ಅದು ಚಿಕ್ಕ ಹುಡುಗಿನ ಮುದುಕಿನ ಆಂಟಿನ ಗೊತ್ತಿಲ್ಲ, ಒಟ್ನಲ್ಲಿ ಈಗ ಅವನಿಗೆ ಹೊಟ್ಟೆ ಹಸ್ದ್ಬಿಟ್ಟೈತೆ, ಬೇಕು ತಿನ್ಬಿಡ್ಬೇಕಷ್ಟೇ, ತಿಂದು ಹೊಟ್ಟೆ ತುಂಬಿಸ್ಕೊಂಡ್ಬಿಡ್ಬೇಕು, ಅಳಿಸೋಗಿದ್ರು ಪರವಾಗಿಲ್ಲ. ಹ್ಮ್. ಆ ರೀತಿ ವಿಕೃತ ಮನಸ್ಥಿತಿಗಳು ಈ ರೀತಿ ಇರ್ತಾರೆ. ಆ ವಿಕೃತಿ ಹೇಗ್ ಬರುತ್ತೆ? ಸಹವಾಸದಿಂದ ಬರುತ್ತೆ, ಆಲೋಚನೆ ಮಾಡೋದ್ರಿಂದ ಬರುತ್ತೆ. ಕಾಯ ವಾಚ ಮಾನಸ ಅಂತಾರೆ. ಕಾಯ ಅಂದ್ರೆ ದೈಹಿಕವಾಗಿ ನಾನು ಏನ್ ಮಾಡ್ತಾ ಇದ್ದೀನಿ, ಮಾನಸ ಮಾನಸಿಕವಾಗಿ ನಾನು ಏನು ಯೋಚನೆ ಮಾಡ್ತೀನಿ. ಕಾಯ ವಾಚ ಮಾನಸ. ಕಾಯ ಅಂದ್ರೆ ನಾನು ಕರ್ಮಗಳು ಏನ್ ಕೆಲಸ ಮಾಡ್ತಾ ಇದ್ದೀನಿ, ಆ ರೀತಿ ಡಿಪೆಂಡೆಂಟ್ ಆಗಿರ್ತದೆ. ಅದಕ್ಕೋಸ್ಕರ ಸಾತ್ವಿಕವಾದ ಒಂದು ಸರ್ಕಲ್ ಅನ್ನ ನಾವು ನಿರ್ಮಾಣ ಮಾಡ್ಕೋಬೇಕು. ಸಾತ್ವಿಕ ಅನ್ನೋದು ಏನಿಲ್ಲ ಇಲ್ಲಿ, ಬಟ್ ಆದ್ರೂ ಒಂದು ಗುಡ್ ಬ್ಯಾಡ್ ಅಂತ ಕಲ್ಸ್ಕೊಟ್ಟಿದಾರಲ್ಲ, ಆ ಒಂದು ಸ್ಥಿತಿಗತಿಯಲ್ಲಾದ್ರೂ ಇರ್ಬೇಕು ನಾವು. ಅದಕ್ಕೆ ಪ್ರಕೃತಿನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಅದು ನಿಮ್ಗೆ ಆ ರೀತಿ ವಿಕೃತ ಮನೋಭಾವನ ನೀಡೋದಿಲ್ಲ. ಓಕೆ. ವಿಕೃತ ಮನೋಭಾವ ಯಾಕೆ ಬರ್ತದೆ ಅಂತಂದ್ರೆ, ನಾವು ಜಾಸ್ತಿ ಮ್ಯಾನ್ ಮೇಡ್ ಥಿಂಗ್ಸ್ ಜೊತೆಲಿ ಇರ್ತೀರಿ, ಅದಕ್ಕೆ ವಿಕೃತಿಗಳು ಬರ್ತವೆ. ನೇಚರ್ ಮೇಡ್ ಗಾಡ್ ಮೇಡ್ ಥಿಂಗ್ಸ್ ಏನಿರ್ತದೆ ಅಲ್ಲಿ ಇದ್ಬಿಡಿ, ನಿಮ್ಗೆ ಯಾವ ವಿಕೃತಿ ಬರ್ತದೆ? ನೀವು ತುಂಬಾ ಹಳ್ಳಿ ಕಡೆ ಅಂದ್ರೆ ಕರೆಂಟೇ ಇಲ್ಲ, ಸಿಮೆಂಟು ಟಾರು ಕರೆಂಟ್ ಈ ಮೂರು ಇಲ್ದಿರೋ ಜಾಗ ಭೂಮಿ ಸ್ವರ್ಗ. ಇದು ನನ್ನ ಅಭಿಪ್ರಾಯ. ಕರೆಂಟ್ ಇಲ್ಲ, ಸಿಮೆಂಟ್ ಇಲ್ಲ, ಟಾರ್ ಇಲ್ಲ, ಇದು ಭೂಮಂಡಲದಲ್ಲಿ ಬಹಳಷ್ಟು ಜಾಗಗಳಿದೆ. ಇವರೆಲ್ಲ ಸ್ವರ್ಗ ಸುಖಿಗಳು, ಅದ್ಭುತವಾಗಿ ಬದುಕ್ತಾ ಇದ್ದಾರೆ. ಯಾಕೆಂದ್ರೆ ನಿಸರ್ಗದ ಮಡ್ಲಲ್ಲಿದ್ದಾರೆ, ಅಂದ್ರೆ ಅವರು ಪ್ರಾಕೃತಿಕವಾಗಿ ಜೀವಿಸುವಂತ ಜೀವಿಗಳು. ನಾವಿಲ್ಲಿ ಸಾಂಸ್ಕೃತಿಕವಾಗಿ ಜೀವಿಸುವಂತ ಜೀವಿಗಳಾಗಬೇಕು, ಆದ್ರೆ ನಾವು ಆಗ್ತಾ ಇಲ್ಲ. ಎಲ್ಲೋ ಒಂದ್ ಕಡೆ ಜಾರ್ತಾ ಇದ್ರಿ ವಿಕೃತಿ. ಆ ವಿಕೃತಿ ಇರೋದ್ರಿಂದ ಈ ರೀತಿ ಎಲ್ಲ ಆಗ್ತವೆ. ಹಾಗೆ ಈಗ ಕಾಮ ಅನ್ನೋದು ಗಂಡಿಗೆ ಜಾಸ್ತಿ ಇರುತ್ತೋ ಇಲ್ಲ ಹೆಣ್ಣಿಗೆ ಜಾಸ್ತಿ ಇರುತ್ತೋ? ಖಂಡಿತವಾಗ್ಲೂ ಗಂಡಿಗೆ ಜಾಸ್ತಿ ಇರ್ತದೆ, ಹೆಣ್ಣಿಗೆ ಬರೋದಿಲ್ಲ. ಗಂಡು ಅಂದ್ರೆ ಕಾಮ, ಹೆಣ್ಣು ಅಂದ್ರೆ ಪ್ರೀತಿ. ಗಂಡು ಅಂದ್ರೆ ಲಾಜಿಕ್ಕು, ಗಂಡು ಅಂದ್ರೆ ಬುದ್ಧಿ. ಹೆಣ್ಣನ್ನ ನೀವು ಬೇರೆ ಯಾವುದಕ್ಕೂ ಹೋಲಿಸೋದಕ್ಕೆ ಸಾಧ್ಯವೇ ಇಲ್ಲ. ಅವಳು ಕೋಪಿಸ್ಕೊಂಡ್ರು ಅದ್ರಲ್ಲಿ ಪ್ರೀತಿ ಇರ್ತದೆ, ಬೈದ್ರೂ ಪ್ರೀತಿ ಇರ್ತದೆ, ಒಡೆದ್ರೂ ಪ್ರೀತಿ ಇರ್ತದೆ, ಅವಳು ನಿನ್ನನ್ನು ಎಷ್ಟೇ ದ್ವೇಷಿಸಿದ್ರು ಕೂಡ ಪ್ರೀತಿ ಇರ್ತದೆ. ಬಟ್ ಗಂಡಲ್ಲಿ ಪ್ರೀತಿ ಹುಡ್ಕಕ್ ಸಾಧ್ಯವೇ ಇಲ್ಲ, ಅದು ತಾತ್ಕಾಲಿಕವಾದ ಪ್ರೀತಿ. ಇವನಿಗೆ ಒಂದು ಹುಡುಗಿಯಿಂದ ಕಾಮಸುಖ ಬೇಕು. ಕಾಮಸುಖ ಬೇಕಾಗಿರೋದ್ರಿಂದ ಇವನು ಅವಳನ್ನ ಹೊಗಳ್ತಾನೆ, ಗಿಫ್ಟ್ ತಂದು ಕೊಡ್ತಾನೆ, ಸುತ್ತಾಡಿಸ್ತಾನೆ, ಡೈಲಾಗ್ಗಳು ಹೇಳ್ತಾನೆ, ಅದ್ಭುತವಾಗಿರೋ ಸಿನಿಮಾ ಡೈಲಾಗ್ಗಳು, ಕವಿತೆ ಹೇಳ್ತಾನೆ, ಶಾಯರಿಗಳು ಹೇಳ್ತಾನೆ, ಏನೋ ಅವಳಿಗೆ ಇಂಪ್ರೆಸ್ ಮಾಡ್ತಾನೆ. ಇದು ಎಲ್ಲಿವರೆಗೂ ಇರ್ತದೆ? ಕೇವಲ ಕಾಮ ನಡೆಯೋರ್ಗಷ್ಟೇ. ಒಂದು ಸಲ ಕಾಮ ನಡೆದ ನಂತರ ಆಯ್ತು ಬಿಡು, ಮುಗೀತು. ಬಟ್ ಹೆಣ್ಣು ಹಂಗಲ್ಲ, ಅವಳು ಸಾಯೋವರೆಗೂ ಮುಂದಿನ ಜನ್ಮಕ್ಕೂ ಆ ಪ್ರೀತಿನ ಇಟ್ಕೊಂಡಿರ್ತಾಳೆ. ಅವಳಿಗೆ ಗೊತ್ತಿರೋದು ಒಂದೇ ಭಾಷೆ, ಹೆಣ್ಣಿಗೆ ಕೇವಲ ಪ್ರೀತಿ ಅನ್ನೋ ಭಾಷೆ ಗೊತ್ತು, ಬೇರೆ ಇನ್ನೇನು ಬಯಸೋದಿಲ್ಲ. ಈಗ ಗಂಡು ಮಕ್ಕಳು ಇಂಪ್ರೆಸ್ ಆಗ್ಬೇಕಾದ್ರೆ ನಮ್ಗೆ ನೀವು ಒಂದು ಹೂವು ತಂದು ಕೊಟ್ರೆ, ನಮ್ಗೇನು ಹೂವು ತಗೊಂಡು ನಾವೇನು ತೆಗೆದು ಡಸ್ಟ್ಬಿನ್ಗೆ ಹಾಕ್ತೀವಿ. ಹೆಣ್ಣು ಮಕ್ಳಿಗೆ ಹೂವು ತಂದು ಕೊಟ್ರೆ ಮುಡ್ಕೊಳ್ತಾರೆ, ದೇವ್ರ ಮಡ್ಲಲ್ಲಿ ಇಡ್ತಾರೆ, ಅಥವಾ ಅದನ್ನ ಹಿಡ್ಕೊಂಡು ಮುದ್ದು ಮಾಡ್ತಾ ಇರ್ತಾರೆ ಒಣಗೋಗೋವರೆಗೂ. ಗಂಡು ಮಕ್ಕಳಿಗೆ ಏನೇ ಇಂಪ್ರೆಸ್ ಮಾಡ್ಬೇಕಾದ್ರೆ ನೀವು ಹೆಚ್ಚು ಮಾಡ್ಕೊಂತ ಹೋಗ್ಬೇಕಂದ್ರೆ, ಒಂದು 10 ರೂಪಾಯಿ ಕೊಡಿ, ಥ್ಯಾಂಕ್ಸ್ ದರ್ಶನ್ ಅಂತೀನಿ. 100 ರೂಪಾಯಿ ಕೊಟ್ರೆ ಥ್ಯಾಂಕ್ಸ್ ಅಪ್ಪ, 100 ರೂಪಾಯಿ ಸಿಕ್ತಲ್ಲ. 1000 ರೂಪಾಯಿ ಗಿಫ್ಟ್ ಕೊಟ್ರೆ ತುಂಬಾ ಥ್ಯಾಂಕ್ಸ್ ಅಪ್ಪ, ಸಖತ್ತಾಗಿದೆ. 1,00,000 ರೂಪಾಯಿ ಅಂದ್ರೆ ಇವನು ಬೆಳೀತಾ ಇರ್ತಾನೆ. ಹೆಣ್ಣಿಗೆ ಹಂಗಲ್ಲ, 10 ರೂಪಾಯಿ ಕೊಟ್ರು ಅದೇ ಪ್ರೀತಿನೇ, 1,00,000 ರೂಪಾಯಿ ಕೊಟ್ರು ಅದೇ ಪ್ರೀತಿನೇ. ಅವಳು ಮಾರ್ಕ್ಸ್ ಜಾಸ್ತಿ ಕೊಡಲ್ಲ ಅದಕ್ಕೆ, ದುಡ್ಡಿಗೆ. ಪ್ರೀತಿಗೆ ಮಾತ್ರ ಮಾರ್ಕ್ಸ್ ಕೊಡ್ತಾಳೆ. ನೀನು ಕೊಡೋ ಗಿಫ್ಟ್ ಅಲ್ಲ ಅವಳಿಗೆ ಅದೆಲ್ಲ ಬೇಕಾಗಿಲ್ಲ. ಹೆಣ್ಣು ಮಕ್ಳಿಗೆ ಏನ್ ಬೇಕು ಅಂದ್ರೆ ಒಂದೇ ಬೇಕಾಗಿರೋದು ಪ್ರೀತಿ. ಅದು ಕೊಟ್ಬಿಡಿ, ಅವಳಂತ ದೇವಿ ಪ್ರಪಂಚದಲ್ಲಿ ಇನ್ನೊಬ್ಳು ಇರಕ್ ಸಾಧ್ಯವಿಲ್ಲ. ತಾಯಿ ಜಗನ್ಮಾತೆ ನಮ್ಮನ್ನೆಲ್ಲ ಹೆಂಗ್ ರಕ್ಷಣೆ ಮಾಡ್ತಾಳೆ ಅಂದ್ರೆ ಅದ್ಭುತವಾಗಿ ಅವಳಿಗೆ ಬೇಕಾಗಿರೋದು ಒಂದೇ ಪ್ರೀತಿ ಕೊಟ್ಬಿಡಿ. ಬೇರೆ ಎಲ್ಲ ಕೇಳ್ತಾರೆ, ಒಡವೆ ಕೊಡ್ಸು, ಅದು ಕೊಡ್ಸು, ಅದೆಲ್ಲ ತಾತ್ಕಾಲಿಕ, ಅದೆಲ್ಲ ನಿಜವಾಗ್ಲೂ ಕೇಳೋದಿಲ್ಲ. ನಿಜವಾಗ್ಲೂ ಅವಳಿಗೆ ಬೇಕಾಗಿರೋದು ಪ್ರೀತಿ. ಆ ಪ್ರೀತಿ ಸಿಕ್ಕಿದ್ರೆ ಅದ್ಭುತವಾಗಿರ್ತದೆ. ಇಲ್ಲಿ ಶಿಕ್ಷಣ ಅಂದ್ರೆ ನನ್ನ ಪ್ರಕಾರ ಈ ಶಿಕ್ಷಣದ ವ್ಯವಸ್ಥೆ ನಿಜವಾಗ್ಲೂ ಸರಿ ಇಲ್ಲ. ಮಾತಾಡಕ್ ಬರ್ಬೇಕು, ಓದಕ್ ಬರ್ಬೇಕು, ಬರೆಯಕ್ ಬರ್ಬೇಕು, ಇಷ್ಟೇ ಶಿಕ್ಷಣ. ಇದು ಮುಗಿದ್ಮೇಲೆ ಮೂಲಭೂತ ಹಕ್ಕುಗಳನ್ನ ಮನುಷ್ಯನ್ಗೆ ಹೇಳ್ಕೊಡ್ಬೇಕಂದ್ರೆ ಕಾಮದ ಬಗ್ಗೆ ಹೇಳ್ಕೊಡ್ಬೇಕು, ಸಂಪಾದನೆ ಮಾಡೋದು ಹೇಳ್ಕೊಡ್ಬೇಕು. ಒಬ್ಬ ವ್ಯಕ್ತಿ 10 ಜನನ ಹೇಗೆ ಸಾಕ್ಬೋದು, 100 ಜನನ ಹೇಗೆ ಸಾಕ್ಬೋದು, 1000 ಜನನ ಹೇಗೆ ಸಾಕ್ಬೋದು, ಇದು ಶಿಕ್ಷಣ. ಇದ್ರ ಬಗ್ಗೆ ಮಾತಾಡೋದು ಬಿಟ್ಬಿಟ್ಟು ಮೂಲಭೂತವಾಗಿರೋದನ್ನ ಬಿಟ್ಬಿಡ್ತಾರೆ. ಅಂದ್ರೆ ಈಗ ಒಂದೇ ಒಂದು ತಿಳ್ಕೊಳ್ಳಿ, ಇಡೀ ಬ್ರಹ್ಮಾಂಡದಲ್ಲಿ ತುಂಬಾ ಆಕರ್ಷಣೀಯವಾದ ಶಕ್ತಿ ಯಾವ್ದಕ್ಕಿರೋದಂದ್ರೆ ಕಾಮಕ್ಕೆ. ಇದು ಬಿಟ್ಟು ಬೇರೆ ಯಾವುದಕ್ಕೂ
ಇಷ್ಟು ಮಾರ್ಕ್ಸ್ನ ನಾವು ಕೊಡೋದಕ್ಕಾಗೋದಿಲ್ಲ. ಹೈಯೆಸ್ಟ್ ಗುರುತ್ವಾಕರ್ಷಣೆ ಶಕ್ತಿ, ಅಯಸ್ಕಾಂತಿಕ ಶಕ್ತಿ ಇರೋದೇ ಕಾಮದಲ್ಲಿ. ಅದು ಬಿಟ್ಟರೆ ಎರಡನೇದು ಹಣ, ದುಡ್ಡು. ಇದು ಎಷ್ಟು ಇದಕ್ಕೆ ನಾನು ಅದನ್ನು 1,00,00,000 kg ಅಂತೀನಿ ಕಾಮನ, ದುಡ್ಡನ್ನು 1,00,000 kg ಅಂತೀನಿ. ಇದು ಬಿಟ್ಟರೆ ಇನ್ನು ಮಿಕ್ಕಿದೆಲ್ಲ ಸ್ಥಾನಮಾನ. ಅಂದರೆ ನಂಗೆ ಅಧಿಕಾರ ಬೇಕು, ಅದು ಬೇಕು, ಇದು ಬೇಕು ಅಂತ ಇದು ಮಾಡ್ಕೊಳ್ತಾರೆ. ಬಟ್ ಅದನ್ನು ಮೀರಿಸುವಂಥದ್ದು ಇನ್ನೊಂದು ಆಲ್ಟರ್ನೇಟ್ ಯಾವುದೂ ಇಲ್ಲ. ಅದಕ್ಕೋಸ್ಕರ ಹೆಚ್ಚಿನ ಅರಿವು ಮನುಷ್ಯನಿಗೆ ಇರಬೇಕಾಗಿರೋದು ಕಾಮದ ಬಗ್ಗೆ. ಆದರೆ ಇಲ್ಲಿ ಕಾಮಕ್ಕೆ ಯಾವುದೇ ರೀತಿ ಅದೇನು ತೂಗು ಮಾಪನಗಳು ಅಂತಾರೆ, ಅಂದರೆ ಸ್ಕೇಲ್, ಅದು ಯಾವುದೂ ಇಲ್ಲ. ಏನು ಮಾಡಬಾರ್ದು, ಏನು ಮಾಡ್ಬೇಕು, ಹೇಗೆ ಮಾಡಬೇಕು ಅನ್ನೋ ಸೂತ್ರಗಳು ಎಲ್ಲೂ ಇಲ್ಲ. ಇಷ್ಟ ಬಂದಂಗೆಲ್ಲ ಬಿಟ್ಬಿಡ್ತಾರೆ, ಏನೇನೋ ಮಾಡ್ಕೊಳ್ತಾ ಇರ್ತಾರೆ. ಒಬ್ರಿಗೊಬ್ರಿಗೆ ಅವ್ರವರೇ ಮಾತಾಡ್ಕೊಂಡು ಅವ್ರ ಇಚ್ಛೆ ಪ್ರಕಾರ ಬದುಕ್ತಾ ಇರ್ತಾರೆ ಹೊರತು ಇದಕ್ಕೊಂದು ಸೂಕ್ತವಾದ ಮಾರ್ಗದರ್ಶನ, ಸೂಕ್ತವಾದ ಹಾದಿಯನ್ನು ಹುಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಮನುಷ್ಯ. ಅದಕ್ಕೆ ನನಗೆ ತಿಳಿದಂಗೆ ಅವನು ವಿಕೃತಕ್ಕೆ ಒಳಪಟ್ಬಿಡ್ತಾನೆ. ಸೊ ಇದಿಷ್ಟು ವಿಚಾರಗಳು. ಕಾಮನ ಅರ್ಥ ಮಾಡ್ಕೊಳ್ಳೋದು ಹೇಗೆ? ಶಬಾಷ್. ಹೇ, ವಂಡರ್ಫುಲ್ ಪ್ರಶ್ನೆ, ಖುಷಿ ಆಯ್ತು. ಸೊ ವೆರಿ ಸಿಂಪಲ್. ಇಲ್ಲಿ ದೈಹಿಕವಾದ ತೃಪ್ತಿಗಳು ಬೇರೆ ಇರ್ತವೆ, ನೀಡ್ಸ್ ಅಂಡ್ ವಾಂಟ್ಸ್ಗಳು ಬೇರೆ ದೈಹಿಕವಾಗಿ. ಮಾನಸಿಕವಾದ ತೃಪ್ತಿ ಬೇರೆ. ಚೆನ್ನಾಗಿ ತಿಳ್ಕೊಳ್ಳಿ, ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ದೈಹಿಕವಾದ ತೃಪ್ತಿ ಬೇರೆ, ಮಾನಸಿಕವಾದ ತೃಪ್ತಿ ಬೇರೆ, ಆತ್ಮಿಕ ತೃಪ್ತಿ ಬೇರೆ. ಈ ಮೂರು ರೀತಿಯಲ್ಲೂ ನಮಗೆ ತೃಪ್ತಿ ಬೇಕು. ಮನುಷ್ಯ ಹುಟ್ಟಿರೋದೇ ತೃಪ್ತಿ ಪಟ್ಕೊಳ್ಳಕ್ಕೆ. ಇಲ್ಲಿ ತೃಪ್ತಿ ಇಲ್ಲ ಅಂದ್ರೆ ಸತ್ತ ಅವನು. ಯಾಕೆ ಸೂಸೈಡ್ ಮಾಡ್ಕೊಳ್ತಾರೆ? ಸ್ಯಾಟಿಸ್ಫೈ ಇಲ್ಲ. ಸೊ ದೈಹಿಕ ತೃಪ್ತಿ, ಮಾನಸಿಕ ತೃಪ್ತಿ, ಆತ್ಮಿಕ ತೃಪ್ತಿ, ಈ ಮೂರಕ್ಕೂ ಬಹಳ ಬಹಳ ವ್ಯತ್ಯಾಸ ಇದೆ. ದೈಹಿಕ ತೃಪ್ತಿಗೆ ನಾನು ಕೊಡೋ ಮಾರ್ಕ್ಸು 1,000. ಮಾನಸಿಕ ತೃಪ್ತಿಗೆ ನಾನು ಕೊಡೋ ಮಾರ್ಕ್ಸ್, ಅದಕ್ಕೆ ಒಂದು ಇದಿರ್ಬೇಕಲ್ಲ, ನಂಬರ್, ಸಂಖ್ಯೆಗಳಲ್ಲಿ ಹೇಳಿದ್ರೆ ಜಲ್ದಿ ಅರ್ಥ ಮಾಡ್ಕೊ. 1,00,000. ಆತ್ಮಿಕ ತೃಪ್ತಿಗೆ 1,00,00,000. ಈಗ ಇಲ್ಲಿ ದೇಹಕ್ಕೆ ನಂಗೆ ಹೊಟ್ಟೆ ಹಸಿತಾ ಇದೆ, ಊಟ ಬೇಕು, ಒಂದು ಸ್ವಲ್ಪ ಅನ್ನ ಕೊಟ್ಬಿಟ್ಟು ತಿನ್ಬಿಡ್ತೀನಿ. ಬಟ್ ಮನಸ್ಸಿಗೆ ಊಟ ಬೇಡ, ನಂಗೆ ಇಡ್ಲಿ ಬೇಕು, ನಂಗೆ ಬಿರಿಯಾನಿ ಬೇಕು. ಇದು ದೇಹಕ್ಕೆ ಹೊಟ್ಟೆ ತುಂಬಿದ್ರೆ ಸಾಕು. ನೀನು ಬೇಕಾದ್ರೆ ಹುಲ್ ತಿನ್ಬಿಟ್ಟು ಬದುಕು, ಸೊಪ್ಪು ಸದೆ ತಿನ್ಕೊ, ಗೆಡ್ಡೆ ಗೆಣಸು ತಿನ್ಬಿಡು, ಅದು ಹೊಟ್ಟೆ ತುಂಬಿದ್ರೆ ಸುಮ್ಮನೆ ಆಗ್ಬಿಡ್ತದೆ. ಇದು ದೇಹ ಆರಾಮಾಗಿ ಅದ್ರ ಕೆಲಸ ಅದು ಮಾಡ್ತಾ ಇರ್ತದೆ. ಬಟ್ ಮನ್ಸಿಗೆ ಏನು ಬೇಕು? ಬಿರಿಯಾನಿನೇ ಬೇಕು, ನನಗೆ ಅಶೋಕ ಹೋಟ್ಲಿಂದನೇ ಬೇಕು, ಕಾಂತಿ ಸ್ವೀಟ್ಸಿಂದನೇ ಬೇಕು. ಒಂದೊಂದು ಪರ್ಟಿಕ್ಯುಲರ್ ಆಗಿ ಚಾಯ್ಸ್ ಅಂತಿದೆ. ಈ ಚಾಯ್ಸನ್ನು ಹಿಡ್ಕೊಂಡು ಹೋಗ್ತದೆ ಮನಸ್ಸು. ಮಾನಸಿಕ ತೃಪ್ತಿ. ಆತ್ಮಿಕ ತೃಪ್ತಿ, ಆತ್ಮಿಕ ಅಂದರೆ ಪ್ಯೂರ್ ನೇಚರ್. ಆ ನೇಚರೇ ಬೇರೆ ಹುಡುಕ್ತಾ ಇರ್ತದೆ. ಈಗ ಒಂದು ಉದಾಹರಣೆ ಹೇಳ್ಬಿಡ್ತೀನಿ. ನೀವು ದಾರಿಲಿ ಎಲ್ಲೋ ಹೋಗ್ತಾ ಇದ್ರಿ, ಯಾವುದೋ ಒಂದು ಅಜ್ಜಿ ಹಣ ಸ್ವಲ್ಪ ಎತ್ತಣ ಅಂತ. ಪಾಪ ಮಂಕ್ರಿ ತೂಕ ಐತೆ. ನೀವೇನು ಮಾಡಿದ್ರಿ? ಅಜ್ಜಿಗೆ ಹೋಗಿ ಎತ್ತಿಟ್ರು. ಅಜ್ಜಿ ತುಂಬ ಥ್ಯಾಂಕ್ಸ್ ಅಂತ ಹೇಳ್ಬೋದು. ಪಾಪ ಅಜ್ಜಿಗೆ ಗೊತ್ತಿಲ್ಲ, ಏನೋ ಹೇಳ್ಬಿಟ್ಟು ಹೋಗ್ಬಿಟ್ಲು. ಈಗ ನೀವು ಸಹಾಯ ಮಾಡಿದ್ರಲ್ಲ, ನಿಮ್ಮ ಆತ್ಮಕ್ಕದು ಆಹಾರ. ಅಂದರೆ ನಿಮ್ಮ ಒಳಗಡೆ ಏನೋ ಒಂದು ಹೃದಯದಲ್ಲಿ ಹೂವು ಅರಳುತ್ತೆ. ಯಾಕೆ ಅರಳಿತು? ಪುಣ್ಯ ಕೆಲಸ ಮಾಡಿದೆ. ಪುಣ್ಯ ಕೆಲಸ ಮಾಡೋದ್ರಿಂದ ಅರಳುತ್ತದೆ. ಯಾರಿಗಾದ್ರೂ ದಾನ ಧರ್ಮ ಮಾಡಿ, ಸುಮ್ಮನೆ ಭಿಕ್ಷುಕರಿಗೆ ಒಂದು 100 ರೂಪಾಯಿ ಕೊಟ್ಟು ನೋಡಿ. 1 ರೂಪಾಯಿ ಕೊಡೋದು ಬೇರೆ, 10 ರೂಪಾಯಿ ಕೊಡೋದು ಬೇರೆ, 100 ರೂಪಾಯಿ ಕೊಡೋದು ಬೇರೆ. ನಾನು ರಿಯಲ್ ಆಗಿ ಹೇಳೋದನ್ನ ಪ್ರಾಕ್ಟಿಕಲ್ ಆಗಿ ಮಾಡಿ 100 ರೂಪಾಯಿ ಕೊಟ್ರಿ, ನಿಮ್ಮ ಮನಸ್ಸು ಹೇಗೆ ಅನ್ಸುತ್ತೆ ನೋಡಿ. ಅದು ಮನಸ್ಸಲ್ಲ, ಆತ್ಮ ತೃಪ್ತಿ ಪಟ್ಕೊಳ್ತಾ ಇರ್ತದೆ. ಅದೇ ಥರನೇ ಮನುಷ್ಯ ದೈಹಿಕವಾದ ಕಾಮಗಳು ಬೇರೆ, ಮಾನಸಿಕವಾದ ಕಾಮಗಳು ಬೇರೆ, ಆತ್ಮಿಕವಾದ ಕಾಮಗಳು ಬೇರೆ. ಈಗ ದೈಹಿಕ ಕಾಮ ಪೂರೈಸ್ಕೊಳ್ಳೋದಕ್ಕೆ ಹಲವಾರು ವ್ಯವಸ್ಥೆಗಳು ಮಾಡ್ಕೊಂಬಿಟ್ಟಿದ್ದಾರೆ ಇವತ್ತು. ಅಂದರೆ ಏನೋ ಒಂದು ವೇಶ್ಯವಾಟಿಕೆ ಅಂತ, ಅಲ್ಲಲ್ಲಿ ಅವ್ರಿಗೇನೋ ತೃಪ್ತಿ ಪಟ್ಕೊಳ್ಳೋದಕ್ಕೋಸ್ಕರ. ಅಲ್ಲಿ ಏನೂ ಇಲ್ಲ, ಮಾನಸಿಕವಾಗಿ ಅವ್ರಿಗೆ ಅಟ್ಯಾಚ್ಮೆಂಟ್ ಇಲ್ಲ, ಏನಿಲ್ಲ. ಯಾವ ಹುಡುಗಿ ಏನೋ ಒಂದು ಆ ಕ್ರಿಯೆ ನಡಿಬೇಕು, ಅದಕ್ಕೋಸ್ಕರ ಮಾಡಿದೆ. ದೈಹಿಕ ತೃಪ್ತಿ. ಮಾನಸಿಕ ತೃಪ್ತಿ, ಎಷ್ಟೊಂದು ಜನ ಹೆಣ್ಮಕ್ಳು ಇರ್ತಾರೆ, ಪರ್ಟಿಕ್ಯುಲರ್ ಆಗಿ ಅವಳನ್ನೇ ಯಾಕೆ ಇಟ್ಕೊಂಡ? ಯಾಕೆಂದ್ರೆ ಇದರಲ್ಲಿ ಚಾಯ್ಸ್. ಸೊ ನನಗೆ ಇದೇ ಬೇಕು, ಬಿರಿಯಾನಿನೇ ಬೇಕು, ಸೊ ನನಗೆ ಇಂಥದ್ದನ್ನು ಮೀನೇ ತಿನ್ನಬೇಕು, ನಾನು ಬೀಫ್ನೇ ತಿನ್ನಬೇಕು, ನಾನು ಫೋರ್ಕ್ನೇ ತಿನ್ನಬೇಕು, ಅಂದರೆ ಪರ್ಟಿಕ್ಯುಲರ್ ಚಾಯ್ಸ್ ಮಾನಸಿಕವಾಗಿ. ಅದಕ್ಕೋಸ್ಕರ ಈ ಅನೈತಿಕ ಸಂಬಂಧಗಳು ಇದೆಲ್ಲ ಬರ್ತದೆ. ದೇಹಕ್ಕೆ ಅಪ್ಪ ಅಮ್ಮ ನೋಡ್ಬಿಟ್ಟು ಒಂದು ಮದುವೆ ಮಾಡ್ಬಿಟ್ಟವ್ರೆ. ಇದೇನು ಮನೇಲಿ ನಮ್ಮ ಬಟ್ಟೆ ಒಗೆಯೋಕ್ಕೆ, ನಮಗೆ ಮಕ್ಕಳು ಎತ್ಕೊಡೋದಕ್ಕೆ, ಹೋದಾಗ ರಾತ್ರಿ ಹೊತ್ತು ಏನೇನು ಬೇಕು, ರಾತ್ರಿ ಹೊತ್ತು ಬೆಳಿಗ್ಗೆ ಹೊತ್ತು ಕೆಲಸದಾಳು, ರಾತ್ರಿ ಹೊತ್ತು ಹೆಂಡತಿ. ಇದು ದೈಹಕ್ಕಾಯ್ತು. ದೇಹಕ್ಕೆ ಸಿಕ್ಬಿಡ್ದು. ಆಗಲೇ ಹೇಳೋದಲ್ಲ, ಊಟ ಬೇಕಿತ್ತು, ಏನೋ ಒಂದು ಗೆಡ್ಡೆ ಗೆಣಸು ತಿನ್ಬಿಟ್ಟ. ಈಗ ಮನಸ್ಸಿಗೆ ಬೇಡ, ಬಿರಿಯಾನಿ ಬೇಕು. ಈಗ ಬಿರಿಯಾನಿ ಹುಡ್ಕೊಂಡು ಹೋಗ್ತಾನೆ. ಇದು ಮಾನಸಿಕ ತೃಪ್ತಿ. ಅಂದರೆ ಮಾನಸಿಕ ಕಾಮ ಬೇರೆ, ತೃಪ್ತಿ ಬೇರೆ.
ಆತ್ಮಿಕ. ಆತ್ಮಿಕಕ್ಕೆ ಯಾರು ಸೋಲ್ಮೆಟ್ ಅಂತ ಕರೀತಾರೆ. ಉದಾಹರಣೆಗೆ ರಾಮ ಸೀತಾ, ಇವರು ಅದ್ಭುತವಾಗಿ ಜೀವನ ನಡೆಸ್ತಾವ್ರೆ. ಯಾವುದೇ ರೀತಿ ಈ ರೀತಿ ಕಾಮದ ವಿಚಾರದಲ್ಲಿ ಅವರಿಬ್ರು ಕೂಡ ಸಾತ್ವಿಕವಾಗಿ ಬದುಕ್ತಾ ಇದ್ದಾರೆ. ಸೊ ನೀನು ಪರಿಶುದ್ಧಳಾಗಿದ್ಯಾ, ಅಗ್ನಿಗೆ ಪ್ರವೇಶ ಮಾಡಿದ್ಲು. ಗೊತ್ತು ಅವನಿಗೂ ಇವಳು ಪರಿಶುದ್ಧವಾಗಿದ್ದಾಳೆ ಸೀತೆ ಅಂತ. ಸೀತೆಗೂ ಗೊತ್ತು ನಾನು ಪರಿಶುದ್ಧವಾಗಿದ್ದೀನಿ ಅಂತ, ಇಡೀ ಎಲ್ಲರಿಗೂ ಗೊತ್ತು. ಆದರೂ ಕೂಡ ಸತ್ವ ಪರೀಕ್ಷೆ ಅಂದ್ರೆ ಬೆಂಕಿಗೆ ನೀನು ಪ್ರವೇಶ ಮಾಡಲೇಬೇಕು. ನೀನೇನಾದರೂ ಅಶುದ್ಧಳಾಗಿದ್ರೆ ಸುಟ್ಟೋಗ್ತೀಯ. ಸೊ ಬೆಂಕಿಗೆ ಪ್ರವೇಶ ಮಾಡಿಸ್ತಾ ಪ್ರೂವ್ ಆಯ್ತು ಅಂದ್ರೆ ನಾನು ಶುದ್ಧವಾಗಿದ್ದೀನಿ ಅಂತ ಪ್ರೂವ್ ಮಾಡ್ಕೊಂಡ್ಲ ಅವಳು. ಸೊ ಆದ್ರಿಂದ ಇದೆಲ್ಲ ಏನಂದ್ರೆ ಸಾತ್ವಿಕ ಆತ್ಮಿಕ ಕನೆಕ್ಷನ್ ಅಂತ ಒಂದಿರ್ತದೆ. ಅದು ರಾಮ ಸೀತೆನ ನಾವು ಉದಾಹರಣೆಗೆ ಹೋಲಿಸ್ಬೋದು. ಹಂಗಾಗಿರೋದ್ರಿಂದ ಮಾನಸಿಕವಾದ ಕಾಮಗಳು ಬೇರೆ, ದೈಹಿಕವಾದ ಕಾಮ ಬೇರೆ, ಆತ್ಮಿಕವಾದ ಕಾಮ ಬೇರೆ. ದೈಹಿಕವಾಗಿ ಹೆಂಡತಿನ ಇಟ್ಕೊಂಡಿರ್ತಾರೆ, ಮಾನಸಿಕವಾಗಿ ಮತ್ತೊಬ್ಬರನ್ನ ಇಟ್ಕೊಂಡಿರ್ತಾರೆ. ಹಾಗೆ ಈಗ ಕಾಮನ ಕಂಟ್ರೋಲ್ ಮಾಡ್ಕೊಳ್ಳೋದು ಹೇಗಿರುತ್ತೆ? ವಂಡರ್ಫುಲ್ ಅಪ್ಪ, ನಿಂದು ಎಲ್ಲಿಂದ ತತ್ತೆಯೋ ಪ್ರಶ್ನೆಗಳನ್ನ ನಾವು ಒಂದಕ್ಕಿಂತ ಒಂದು ಅದ್ಭುತವಾಗಿದೆ. ಎಕ್ಸ್ಟ್ರಾರ್ಡಿನರಿ, ಸೂಪರ್ ಪ್ರಶ್ನೆ. ಇದನ್ನ ನಾನು ಸಾಧನೆ ಅಂತ ಕರಿತೀನಿ, ಅಥವಾ ಇದನ್ನ ಸಿದ್ಧಿ ಅಂತ ಕರಿತೀನಿ. ಎನಿಥಿಂಗ್ ಈಸ್ ಪಾಸಿಬಲ್, ಎವ್ರಿಥಿಂಗ್ ಈಸ್ ಪಾಸಿಬಲ್ ವೆನ್ ಯು ನೋ ದ ಸಿಸ್ಟಮ್ ಅಂಡ್ ಪ್ರೋಸೆಸ್. ಓಶೋ ಒಂದು ಪುಸ್ತಕ ಬರೆದಿದ್ರು, ಸಂಭೋಗ್ಸೆ ಸಮಾಧಿ. ಅದರ ಅರ್ಥ ಏನು ಅಂದ್ರೆ ಕಾಮದಿಂದ ನಾವು ಸಮಾಧಿ ಸ್ಥಿತಿಯನ್ನು ಕೂಡ ತಲುಪೋದು ಅಂತ. ಇದನ್ನ ಕಂಟ್ರೋಲ್ ಮಾಡೋದಕ್ಕೆ ಹೋದವರು ಪ್ರಪಂಚದಲ್ಲಿ ಇವತ್ತು ಸರ್ವನಾಶ ಆಗ್ಬಿಟ್ಟವ್ರೆ. ಕಾಮವನ್ನ ಕಂಟ್ರೋಲ್ ಮಾಡಕ್ ಹೋದವರು ಸರ್ವನಾಶ ಆಗ್ಬಿಟ್ಟವ್ರೆ. ಉದಾಹರಣೆ ಮೂಲಕ ತಿಳಿಸ್ತೀನಿ. ಪಟಾಕಿ ಮಾಡ್ತಾರಲ್ಲ, 1 kg ಮದ್ದದು, 1 kg ಮದ್ದು ಹಾಕ್ಬಿಟ್ಟು ಒಂದು ಪಟಾಕಿ ಮಾಡ್ತಾರೆ. ಇದ್ರ ಬೆಲೆ ನಂಗೆ ಗೊತ್ತಿಲ್ಲ, ಸುಮ್ಮನೆ ಉದಾಹರಣೆ 100 ರೂಪಾಯಿ. ಇದೇ 1 kg ಮದ್ದನ್ನ ಚೆನ್ನಾಗಿ ಪ್ರೆಸ್ ಮಾಡಿ 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 ಚಿಕ್ಕ ಪಟಾಕಿ ಮಾಡ್ತಾರೆ, ಏನೋ ಲಕ್ಷ್ಮಿ ಪಟಾಕಿ ಅಂತ ಇಟ್ಕೊ. ಇದ್ರ ಬೆಲೆ 300 ರೂಪಾಯಿ. ಮದ್ದೆಷ್ಟಿದೆ? ಇದರಲ್ಲೂ 1 kg ಇದೆ, ಇದರಲ್ಲೂ 1 kg ಇದೆ. ಬಟ್ ಇದು 100 ರೂಪಾಯಿ, ಇದು 300 ರೂಪಾಯಿ. ಇದೇ 1 kg ಮದ್ದನ್ನ ಚೆನ್ನಾಗಿ ಕೊಟ್ಟು ವಾಡ್ದು ಆಟಂ ಬಾಂಬ್ ಮಾಡ್ತಾರೆ, 500 ರೂಪಾಯಿ. ಇದು 1 kg ಮದ್ದು 100 ರೂಪಾಯಿ. ಇದು ಲಕ್ಷ್ಮಿ ಪಟಾಕಿ, ಅದನ್ನ ಕಂಪ್ರೆಸ್ ಮಾಡೋರೆ, ನೋಡಕ್ ಇಷ್ಟೆಷ್ಟಿದೆ, ಬಟ್ 300 ರೂಪಾಯಿ. ಆಟಂ ಬಾಂಬ್ ಇಷ್ಟೆಷ್ಟಿದೆ, ಇದಕ್ಕಿಂತ ಇದು ಸೌಂಡು, ಇದಕ್ಕಿಂತ ಇದು ಸೌಂಡು. ಕಾಮನ್ನ ನೀನ್ ಕೇಳದಲ್ಲ ಕಂಟ್ರೋಲ್ ಮಾಡೋದು ಹೇಗೆ ಅಂತ. ಕಂಟ್ರೋಲ್ ಅಂದ್ರೆ ಏನಂದ್ರೆ ಸಪ್ರೆಸ್ ಮಾಡೋದು ಅಂತ ಅರ್ಥ. ವಾಡದು ಯಾರು ಸಪ್ರೆಸ್ ಮಾಡಿರ್ತಾರೆ ಇಂಥವ್ರೆ ಅತ್ಯಾಚಾರಿಗಳು ಮಾಡೋದು. ಯಾರು ರೇಪ್ ಅಂದ್ರೆ ನೋಡಿ ಇಂಥವ್ರು. ಇವ್ರೇನ್ ಮಾಡ್ತಾರೆ, ಹೋಗಿ ಅದನ್ನ ಸಪ್ರೆಸ್ ಮಾಡಿ 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 ಮಾಡ್ತಾರೆ. ಇಲ್ಲಿ ಸುಮಾರು ಜನ ಬರ್ತಾರೆ, ಆಧ್ಯಾತ್ಮಿಕ ಅಂದ್ರೆ ಅರ್ಥ ಗೊತ್ತಿಲ್ಲ ಅವ್ರಿಗೆ. ಗುರುಜಿ, ನಾನು ಕಾಮನ್ ಕಂಟ್ರೋಲ್ ಮಾಡ್ಬೇಕು, ಹೇಳ್ಕೊಡಿ. 32 ವರ್ಷ ವಯಸ್ಸು, ಮದುವೆ ಆಗಿಲ್ಲ. ಯಾಕೋ ಕಂಟ್ರೋಲ್ ಮಾಡ್ಬೇಕು, ಕಾಮ ಕೆಟ್ಟದ್ದು. ಯಾರೋ ಹೇಳಿದ್ರು. ನಾನು ಸ್ವಲ್ಪ ಪ್ರಶ್ನೆಗಳು ಜಾಸ್ತಿ ಮಾಡ್ತಾ ಇರ್ತೀನಿ, ಯಾಕೆಂದ್ರೆ ಅಜ್ಞಾನಿಗಳಿಗೆ ಹೊಡಿಲೇಬೇಕು. ಯಾಕೆ ಕಂಟ್ರೋಲ್ ಮಾಡ್ಬೇಕು? ಯಾರು ಹೇಳಿದ್ರು? ಎಲ್ಲ ಯಾರೋ ಹೇಳಿದ್ರು, ಬ್ರಹ್ಮಚಾರ್ಯ ಅಂದ್ರೆ ವೀರ್ಯವನ್ನ ಸ್ಖಲನ ಮಾಡ್ಬಿಟ್ರೆ ನಮ್ಗೆ ಶಕ್ತಿ ಚೈತನ್ಯ ಇರೋದಿಲ್ಲ, ಹಂಗಾಗಿ ವೀರ್ಯವನ್ನೆಲ್ಲ ಶೇಖರಿಸ್ಬೇಕು, ಅದನ್ನ ಊರ್ಧ್ವಮುಖವಾಗಿ ಕಳಿಸ್ಬೇಕು. ಅಧೋಮುಖವಾಗಿ ಬಿಟ್ರೆ ನಾವು ಪಾಪಿಗಳಾಗ್ಬಿಡ್ತೀರಿ. ಅದು ಅವನ ಚಿಂತನೆ, ಅವನೆಲ್ಲೋ ಓದಿರ್ತಾನೆ, ಕೇಳಿರ್ತಾನೆ. ಇಲ್ಲಿ ಏನು ಅಂದ್ರೆ ನೀವು ನ್ಯೂಟ್ರಲ್, ನೀವು ಅಂದ್ರೆ ನಿಮ್ಮ ಮನಸ್ಥಿತಿ ನ್ಯೂಟ್ರಲ್. ಇದನ್ನ ಎಲ್ಲ ಹರಿಯಕ್ ಬಿಡ್ತೀರಾ ಅಲ್ಲಿ ಹೋಗ್ತದೆ ಇದು. ಅಂದ್ರೆ ಡೌನ್ಗೆ ಹೋಗ್ತೀರಾ ಬಿಟ್ಬಿಡಿ, ಇಲ್ಲ ಮೇಲ್ ಹೋಗ್ತೀರಾ ಮೇಲ್ಗಡೆ ಎತ್ಕೊಂಡು ಹೋಗಿ. ಅಧೋಮುಖ ಅಂದ್ರೆ ಕೆಳಗಡೆ, ಊರ್ಧ್ವಮುಖಿ ಅಂದ್ರೆ ಮೇಲ್ಗಡೆ. ಒಂದು ಉದಾಹರಣೆ ಅವನಿಗೆ ನಾನು ಹೇಳ್ಕೊಟ್ಟಿದ್ದ ವಿಚಾರ ಏನು ಅಂದ್ರೆ, ಈಗ ನೀರನ್ನ ನೀವು ಫ್ರಿಡ್ಜ್ ಅಲ್ಲಿ ಇಡಿ, ಏನಾಗುತ್ತೆ? ಕೋಲ್ಡ್ ಆಗುತ್ತೆ. ಫ್ರೀಜರ್ ಅಲ್ಲಿ ಇಟ್ರೆ ಐಸ್ ಆಗುತ್ತೆ. ನೀರು ತಣ್ಣಗೆ ಮಾಡಿದ್ರೆ ಐಸ್ ಆಯ್ತು, ಅದೊಂದು ರೂಪ ಪಡ್ಕೊಳ್ತು. ಅದೇ ನೀರನ್ನ ಒಲೆ ಮೇಲೆ ಇಟ್ಬಿಟ್ಟು ನೀವು ಚೆನ್ನಾಗಿ ಕುದಿಸಿ ಎಲ್ಲ ಆವಿ ಆಗ್ಬಿಡ್ತು. 1 ಲೀಟರ್ ನೀರು ಪೂರ್ತಿ ಮಾಯ. ಎಲ್ಲೋಯ್ತು ಇದು? ಎಲ್ಲ ಹಾವಿಯಾಗಿ ಮೇಲ್ಗಡೆ ಸೇರ್ಕೊಳ್ತು. ನಾಳೆ ದಿವಸ ಮಳೆಯಾಗಿ ಮತ್ತೆ ಸುರಿತದೆ. ಯಾರ್ಯಾರು ಋಷಿ ಮುನಿಗಳಿದ್ದಾರೆ ಇದೊಂದು ಅದ್ಭುತವಾದ ವಿದ್ಯೆಯನ್ನ ಹೇಳ್ಕೊಟ್ಟಿದ್ದಾರೆ. ನೀನು ವೀರ್ಯದಿಂದ ಅಂದ್ರೆ ಈ ಕಾಮಸುಖದಿಂದ ಸಂಪೂರ್ಣವಾಗಿ ಸಂಸಾರದಲ್ಲಿ ಮುಳುಗಬೇಕಾದ್ರೂ ಸಾಧನೆಯನ್ನ ಮಾಡ್ಬೋದು. ಕಾಮಸುಖವನ್ನು, ಸಂಸಾರ ಸುಖವನ್ನು ತ್ಯಜಿಸಿ ನೀನು ತಪಸ್ ಮಾಡಿ ಸಾಧನೆ ಮಾಡಿ ಊರ್ಧ್ವಮುಖಿಯಾಗಿ ಬೇಕಾದ್ರೆ ನೀನು ಆವಿಯಾಗೂ ಹೋಗ್ಬೋದು. 2 ದಾರಿಗಳಿದೆ. ಸಂಸಾರಸ್ಥರು ಯಾರ್ಯಾರು ಉದ್ಧಾರ ಆಗಿಲ್ಲ ಹೇಳಪ್ಪ ನೋಡೋಣ.
ಮಹನೀಯರಿಲ್ವಾ ಮದುವೆ ಮಾಡ್ಕೊಂಡವ್ರು? ಸಾಧನೆ ಮಾಡಿದವ್ರು ಮಹನೀಯರಿಲ್ವಾ? ಸತ್ಪುರುಷರಿಲ್ವಾ? ರಾಘವೇಂದ್ರ ಸ್ವಾಮಿಗಳಿಗೆ ಮದುವೆ ಆಗ್ಲಿಲ್ವಾ? ಶಂಕರಾಚಾರ್ಯರು, ಕನಕದಾಸರು, ಪುರಂದರದಾಸರು, ಕಬೀರರು ಮದುವೆ ಆಗಿಲ್ವಾ? ಮದುವೆ ಆದವರೆಲ್ಲ ನಾನು ಹಿಂಗೆ ಮದುವೆ ಆಗದೆ ಇದ್ರೆ ಮಾತ್ರ ಸಾಧನೆ ಮಾಡ್ತೀನಿ, ಮದುವೆ ಆದ್ರೆ ಸಾಧನೆ ಮಾಡಲ್ಲ, ಎಲ್ಲೈತಪ್ಪ? ಸಾಧಕರಾಗಿಲ್ವಾ? ಮಹಾತ್ಮರಾಗಿಲ್ವಾ? ಸತ್ಪುರುಷರಾಗಿರ್ಲಿಲ್ವಾ? ಪವಾಡ ಪುರುಷರಾಗ್ಲಿಲ್ವಾ? ಅಂದ್ರೆ ಇಲ್ಲಿ ಎಲ್ಲಾ ಸಾಧ್ಯತೆಗಳಿದೆ. ಅದನ್ನ ತಿಳ್ಕೊಂಡು ಆ ಹಾದಿಯಲ್ಲಿ ಸಾಗ್ಬೇಕೆ ಹೊರತು ನಾವು ಅದನ್ನ ಮಾಡಬಾರ್ದು. ಊರ್ಧ್ವಮುಖಿ ಕಂಟ್ರೋಲ್ ಮಾಡಕ್ ಹೋಗ್ಬೇಡ, ಅದು ರಾಂಗ್ ವರ್ಡ್. ಯಾವುದನ್ನೇ ನೀನು ಮನ್ಸನ್ ಕಂಟ್ರೋಲ್ ಮಾಡಕ್ ಹೋದ್ರು ಸುಟ್ಟೋಗ್ಬಿಡ್ತೀಯ, ಕಾಮನ್ ಕಂಟ್ರೋಲ್ ಮಾಡಿದ್ರು ಸುಟ್ಟೋಗ್ಬಿಡ್ತೀಯ. ಒಂದು ದಿವಸ ಬ್ಲಾಸ್ಟ್ ಆಗುತ್ತೆ, ಚೆನ್ನಾಗಿ ತಿಳ್ಕೊ. ನೀನ್ ಎಷ್ಟು ಸಪ್ರೆಸ್ ಮಾಡ್ತೀಯ, ಒಂದು ದಿವಸ ಬ್ಲಾಸ್ಟ್ ಆಗ್ಬಿಡುತ್ತೆ. ಇದಕ್ಕೆ ರಾತ್ರಿ ಸ್ಖಲನ ಅಂತ ಕರೀತಾರೆ, ಅಂದ್ರೆ ನೈಟ್ ಫಾಲ್ ಅಂತ. ಯಾರೋ ಒಬ್ಬ ಹುಡುಗ ಹಸ್ತಮೈಥುನ ಮಾಡ್ಕೊಳ್ಳೋದಿಲ್ಲ, ಇನ್ನು ಹುಡುಗ ಅಂದ್ರೆ ಮದುವೆ ಆಗಿಲ್ಲ, ಒಂದು 20-25 ವರ್ಷ. ಈಗ ವೀರ್ಯಸ್ಖಲನ ಆಗ್ಬೇಕಂದ್ರೆ ಎರಡು ರೀತಿ, ಒಂದು ತಾತ್ಕಾಲಿಕ ತೃಪ್ತಿ, ಇನ್ನೊಂದು ದೈಹಿಕ ತೃಪ್ತಿ. ಅಂದ್ರೆ ಮದುವೆ ಆದ್ರೆ ಹೆಣ್ಣು ಜೊತೆ ಮಾಡೋದನ್ನ, ಅದು ನೈಸರ್ಗಿಕ ತೃಪ್ತಿ. ಇದು ಶಾರ್ಟ್ ಅಂಡ್ ಸ್ವೀಟ್, ಅಂದ್ರೆ ಒಂದು ಆಲ್ಟರ್ನೇಟ್ ವ್ಯವಸ್ಥೆ ನಿಸರ್ಗ ಕೊಟ್ಟಿರೋದು. ಪ್ರತಿಯೊಂದರಲ್ಲೂ ಇದೆ ಟೆಂಪ್ರರಿ ಸೊಲ್ಯೂಷನ್, ಪರ್ಮನೆಂಟ್ ಸೊಲ್ಯೂಷನ್. ಟೆಂಪ್ರರಿ ಸೊಲ್ಯೂಷನ್ ಅವ್ನು ಮಾಡ್ತಾ ಇಲ್ಲ, ಯಾಕೆಂದ್ರೆ ಅವ್ನು ಯಾವುದೋ ವಿವೇಕಾನಂದ್ರ ಪುಸ್ತಕ ಓದ್ಬಿಟ್ಟವನು. ಈಗ ಅವನು ಹಸ್ತಮೈಥುನ ಮಾಡ್ಕೊಳ್ಳಿಲ್ಲ ಅಂದ್ರೆ ಒಂದು 3 ತಿಂಗಳಿಗೋ 4 ತಿಂಗಳಿಗೋ ವೀರ್ಯಸ್ ಕಲಿಸ್ಬಿಡ್ತದೆ ರಾತ್ರಿ ಹೊತ್ತು. ಈಗ ಅದು ಯಾಕಾಯ್ತು? ಯಾಕೆ ಕಂಟ್ರೋಲ್ ಮಾಡ್ದ ಅವ್ನು, ಕಂಟ್ರೋಲ್ ಮಾಡ್ದ ಒಂದ್ ದಿವಸ ಹೊರಗೆ ಹಾಕ್ಬಿಡ್ತು. ಅದನ್ನ ಕಂಟ್ರೋಲ್ ಮಾಡಕ್ ಸಾಧ್ಯ ಇಲ್ಲ. ಕಂಟ್ರೋಲ್ ಮಾಡ್ತೀಯಾ? ನಿದ್ದೆ ಕಂಟ್ರೋಲ್ ಮಾಡ್ತೀಯಾ? ನೀನು 1 ಅವರ್ ಜಾಗರಣೆ ಮಾಡ್ಬೋದು, ಒಂದ್ ದಿವಸ ಜಾಗರಣೆ ಮಾಡ್ಬೋದು, 2ನೇ ದಿವಸಕ್ಕೆ ಅದು ಸೇರಿಸಿ ನಿದ್ದೆ ಮಾಡಿರ್ತೀಯ. ಎಲ್ಲಿ ಕಂಟ್ರೋಲ್ ಮಾಡ್ತೀಯಪ್ಪ? ಕಂಟ್ರೋಲ್ ಮಾಡಕ್ ಸಾಧ್ಯವೇ ಇಲ್ಲ ಕಡೆಯ. ಸಾಧ್ಯವಿದೆ, ಅದಕ್ಕೊಂದು ವಿದ್ಯೆ, ಕಲೆ, ಅದಕ್ಕೆ ಋಷಿ ವಿದ್ಯೆ, ಬ್ರಹ್ಮವಿದ್ಯೆ ಅಂತಾರೆ. ಯಾರಾದ್ರೂ ಗುರುಮುಖೇನ ಅದನ್ನ ಕಲ್ತ್ಕೊಂಡು, ನಾನು ಹೇಳದ್ನಲ್ಲ ಈಗ, ಹಾವಿಯಾಗಿ ನಾನು ಅದನ್ನ ಸಂಪೂರ್ಣವಾಗಿ ನಿಲ್ಲಿಸ್ಬೋದು, ತಡೆಗಟ್ಟಬಹುದು. ಅದಕ್ಕೆ ಸಾಧನೆಯಿಂದ ಮಾತ್ರ ಸಾಧ್ಯನೇ ಹೊರತು ಸುಮ್ಮನೆ ಕಂಟ್ರೋಲ್ ಮಾಡಿಕೊಂಡು ಮೈ ಡ್ಯಾಮೇಜ್ ಮಾಡ್ಕೊಳ್ತಾರೆ. ಎಷ್ಟೋ ಜನಕ್ಕೆ ಗೆಡ್ಡೆಗಳು ಬಂದಿದೆ. ನಾನು ಟ್ರೀಟ್ಮೆಂಟ್ ಕೂಡ ಆಯುರ್ವೇದ ಮಾಡಿದ್ದೀನಿ. ಈ ಕೈಗಳಲ್ಲಿ ಇಷ್ಟು ದಪ್ಪ ಗೆಡ್ಡೆಗಳು, ಮುಖದಲ್ಲಿ ಇಲ್ಲೆಲ್ಲ ಕಪ್ಪು ಮಾರ್ಕ್ಗಳು, ಏನೋ ಅಲರ್ಜಿ, ಅದು ಎಲ್ಲೋಗಿ ಡಾಕ್ಟರ್ ಹತ್ರ ಹೋದ್ರು ಅದು ಕಡ್ತಾ ನಿಂತಿಲ್ಲ. ಇದೆಲ್ಲ ಯಾಕೆ ಮಾಡ್ತಾ ಇದೆ ಅಂದ್ರೆ, ನನ್ನ ಕೇಸ್ಗಳಲ್ಲಿ ಅಂದ್ರೆ ಒಂದು 60% ಕೇಸ್ಗಳಲ್ಲಿ ಅವನು ವೀರ್ಯವನ್ನ ಹೊರಗಾಗ್ತಾ ಇಲ್ಲ. ಆ ಹೊರಗಡೆ ಆಗ್ತಾ ಇರೋದು ಏನಾಗುತ್ತೆ, ಬ್ಲಾಕೇಜಸ್ ಆಗುತ್ತೆ. ಅದು ಕ್ಯಾನ್ಸರ್ ತಿರ್ಕೊಳ್ಬಹುದು, ಬ್ರೈನ್ ಟ್ಯೂಮರ್ಗೆ ಆಗ್ಬೋದು, ಕಿಡ್ನಿ ಫೇಲ್ಯೂರ್ ಮಾಡ್ಬೋದು, ಹಾರ್ಟ್ ಅಟ್ಯಾಕ್ ಆಗ್ಬೋದು, ಬ್ಲಡ್ ಕ್ಯಾನ್ಸರ್ ಆಗ್ಬೋದು, ಗೊತ್ತಿಲ್ಲ. ನಾನು ಹೇಳ್ತಾ ಇರೋದು ಹಿಂಗೆ ತಡೆಗಟ್ಟೋದ್ರಿಂದ ಇದೆಲ್ಲ ಹಾಗೆ ಆಗುತ್ತೆ ಅಂತಲ್ಲ, ಅದು ಎಲ್ಲೆಲ್ಲಿ ಹೋಗಿ ಬ್ಲಾಕೇಜಸ್ ಆಗಿ ಪರಿವರ್ತನೆಗೊಳ್ತದೆ ಗೊತ್ತಿಲ್ಲ. ಅದಕ್ಕೆ ನಾನು ಹೇಳ್ತಾ ಇರೋದು, ನೀನು ಏನ್ ಕಂಟ್ರೋಲ್ ಮಾಡ್ತಾ ಇದೆಯಲ್ಲಪ್ಪ, ಅದನ್ನ ಮಾಡೋದು ಸತ್ಯವಾದ ನೀನು ಒಳ್ಳೆ ಸಾಧಕನೇ. ಬಟ್ ಯಾರಾದ್ರೂ ಗುರು ಮುಖೇನ ಹಂತವಾಗಿ ಆ ವಿದ್ಯೆಯನ್ನ ಕಲ್ತ್ಕೊಂಡು ಮಾಡು, ಅದಕ್ಕೊಂದು ಬೆಲೆ ಸಿಗ್ತದೆ. ನಿನ್ನಿಷ್ಟ ಬಂದಂಗೆ ಯಾವುದೋ ಒಂದು ಪುಸ್ತಕ ನೋಡ್ಬಿಟ್ಟು, ಯಾವುದೋ ಒಂದು ವಿಡಿಯೋ ನೋಡ್ಬಿಟ್ಟು ನಾನು ಕಂಟ್ರೋಲ್ ಮಾಡ್ತೀನಿ ಅಂದ್ರೆ ಅದಕ್ಕೆ ಅರ್ಥನೇ ಇಲ್ಲ. ಈಗ ನಾನು ಟಿವಿಲಿ ಹಾರ್ಟ್ ಆಪರೇಷನ್ ಮಾಡೋದು ಹೇಗೆ ಅಂತ ವಿಡಿಯೋಗಳಿದ್ದಾವೆ. ನಾನು ನೋಡ್ಬಿಟ್ಟು ಬಾಪ ದರ್ಶನ್ ಮಲ್ಕಳೆಯ ನಾನು ಆಪರೇಷನ್ ಮಾಡ್ತೀನಿ, ಇದು ಸಾಧ್ಯವಾಗುತ್ತಾ? ಸೊ ಮೂಲವಾಗಿ ಈ 3 ಅಂದ್ರೆ ಅಧೋಮುಖಿ, ಊರ್ಧ್ವಮುಖಿ. ಸೊ ನಮಗೆ ಯಾವುದೇ ಈ ರೀತಿ ತಡೆಗಟ್ಟೋ ಅಂತ ವಿಧಾನ ಇದೆಯಲ್ಲ, ಅಂದ್ರೆ ಕಾಮನ ಕಂಟ್ರೋಲ್ ಮಾಡೋದು ರಾಂಗ್ ವರ್ಡ್. ಅದು ಅದನ್ನ ಸಮಾಧಿ ಸ್ಥಿತಿಗೆ ನಾವು ಕೊಂಡೊಯ್ಬೋದು. ಅಂದ್ರೆ ಒಂದು ಇಲ್ಲಿ ಬದಲಾವಣೆ, ಪರಿವರ್ತನೆ, ರೂಪಾಂತರಣ. ಪರಿವರ್ತನೆ ಅಂದ್ರೆ ಈ ಟೇಬಲ್ ಅಲ್ಲಿಟ್ಟೆ, ಇದೇ ಪರಿವರ್ತನೆ. ಇಲ್ಲಿದ್ದಿದ್ದು ಅಲ್ಲೋಯ್ತು ಅಷ್ಟೇ. ಸಾರಿ, ಇದು ಬದಲಾವಣೆ. ಪರಿವರ್ತನೆ ಅಂದ್ರೆ ಏನು ಅಂತಂದ್ರೆ, ಇದನ್ನ ಏನೋ ನಿಲ್ಲಿಸ್ಬಿಟ್ಟು ಒಂದು ಬೀರು ತರ ಮಾಡ್ದ, ಇದು ಪರಿವರ್ತನೆ. ರೂಪಾಂತರಣ ಅಂದ್ರೆ ಇದೊಂದು ಟೇಬಲ್ ನ ತಗೊಂಡು ಒಂದು ಅದ್ಭುತವಾಗಿ ಸ್ಕಲ್ಪ್ಚರ್ ಮಾಡ್ಬಿಟ್ಟು ಅದು ರೂಪಾಂತರಣ ಆಗೋಯ್ತು. ಅದೇ ರೀತಿ ಕಾಮವನ್ನ ನಾವು ಬದಲಾವಣೆ ಮಾಡ್ಕೊಳ್ಬಹುದು, ಪರಿವರ್ತನೆನೂ ಮಾಡ್ಬೋದು, ರೂಪಾಂತರಣಗಳನ್ನು ಬೇಕಾದ್ರೆ ಮಾಡ್ಬೋದು. ಒಬ್ಬ ಋಷಿ ಅವನ ಜೀವಿತಾವಧಿಯಲ್ಲಿ ಹುಟ್ಟದಾಗ್ಲಿಂದ ಅವನು ಸಾಯೋವರೆಗೂ ಹೆಣ್ಣು ಜೊತೆ ಸಂಪರ್ಕ ಮಾಡಿಲ್ಲ, ಅಂದ್ರೆ ಲೈಂಗಿಕತೆ ಮಾಡಿಲ್ಲ, ಸಂಭೋಗವನ್ನ ಮಾಡಿಲ್ಲ. ಅವನು ವೀರ್ಯನ ಎಲ್ಲ ತಡೆದು ನಿಲ್ತು ಅದ್ಭುತವಾದಂತ ಶಕ್ತಿ ಪಡ್ಕೊಂಡಿದ್ದಾನೆ. ಅಂದ್ರೆ ಬ್ರಹ್ಮ ರಾಕ್ಷಸ ಅಂತ ಬೇಕಾದ್ರೆ ಕರಿಬಹುದು ಅವನು ಈ ರೂಪದಲ್ಲಿ. ಯಾಕೆ ಅಂದ್ರೆ ಅವನು ವೀರ್ಯವನ್ನ ತಡೆದಿಟ್ಟು ಗುರುಮುಖೇನ ಹಂತವಾಗಿ ಎಲ್ಲ ಕಲ್ತ್ಕೊಂಡಿದ್ದಾನೆ. ಅಂದ್ರೆ ಇದನ್ನ ಕಂಟ್ರೋಲ್ ಮಾಡಕ್ ಸಾಧ್ಯವೇ ಇಲ್ಲ, ಯಾರ ಕೈಯಲ್ಲೂ ಸಾಧ್ಯವಿಲ್ಲ. ಚೆನ್ನಾಗಿ ತಿಳ್ಕೊಳ್ಳಿ, ರೂಪಾಂತರಣ ಮಾಡ್ಕೊಳ್ಬಹುದು. ಅದು ರೂಪಾಂತರಣ 3ನೇ ಹಂತ. ಮೊದಲು ಬದಲಾವಣೆ ಮಾಡ್ಕೋ,
ಪರಿವರ್ತನೆ ಮಾಡು, ಆಮೇಲೆ ರೂಪಾಂತರಣಗೊಳಿಸ್ಕೊಳ್ಬೇಕು. ಅದನ್ನ ಗುರುವಿನಿಂದ ಸಾಧ್ಯ, ಖಂಡಿತವಾಗ್ಲೂ ಸಾಧ್ಯ. ಈಗ ಒಂದು ಉದಾಹರಣೆ, ದರ್ಶನ್ ಅದ್ಭುತವಾಗಿ ಕ್ರಿಕೆಟ್ ಆಡ್ತಾನೆ. ಯಾವತ್ತು ಹೋಗ್ತೀಯಪ್ಪ ನೀನು ಇಂಡಿಯನ್ ಕ್ರಿಕೆಟ್ ಟೀಮ್ಗೆ ಪ್ಲೇಯರ್ ಆಗಿ? ಹೇಳು, ಹೇಗೆ ಸಾಧ್ಯ? ನಿನ್ಗೆ ಇಷ್ಟ ಇದೆ ಅಂದಿದ ತಕ್ಷಣನೇ ಚೆನ್ನಾಗಿ ಆಡ್ತೀಯ ಅಂದಿದ್ದು ಸೇರಿಸ್ಕೊಂಡ್ಬಿಡ್ತಾರ? ಅದಕ್ಕೊಂದು ಸಿಸ್ಟಮ್ ಅಂಡ್ ಪ್ರೋಸೆಸ್ ಇದೆ. ಇದನ್ನ ಅರ್ಥ ಮಾಡ್ಕೋ, ಹೋಗು ಅಕಾಡೆಮಿಗೆ ಹೋಗಿ ಸೇರ್ಕೋ, ಯಾರಾದರೂ ಕೋಚ್ನ ಇಟ್ಕೋ, ಟ್ರೈನಿಂಗ್ ತಗೋ. ಮೊದಲು ಈ ಲೋಕಲಲ್ಲಿ ಆಡು, ಆಮೇಲೆ ಸ್ಟೇಟ್ ವೈಸಲ್ಲಿ ಆಡು, ನ್ಯಾಷನಲ್ ಅಲ್ಲಿ ಆಡು, ಆಮೇಲೆ ಬೇಕಾದ್ರೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಆಡೋಂತೆ. ಈ ಪ್ರೋಸೆಸ್ ಆಗೋದಕ್ಕೆ ಎಷ್ಟು ದಿವಸ ಬೇಕು? ಒಂದು 5 ವರ್ಷನೋ 10 ವರ್ಷನೋ ನಡೀತದೆ. ಅದೇ ಥರ ಕಾಮನ ಊರ್ಧ್ವಮುಖಿಯಾಗಿ ಕಳಿಸೋದಕ್ಕೂ ಇದು ಒಂದು ಸಾಧನೆ. ಆ ಸಾಧನೆ ಗುರುವಿನ ಮೂಲಕ ಯಾರು ಕಲ್ತಿರ್ತಾರ ಆ ವಿದ್ಯೆಗಳು, ಅವ್ರು ಹೇಳ್ಕೊಡ್ತಾ ಹೋಗ್ತಾರೆ. ಅದರಿಂದ ಮಾಡಬೇಕು. ಇಲ್ಲಿ ಸಮಾಜದಲ್ಲಿ ಅಂದರೆ ನನ್ನ ಪ್ರಕಾರ ಕೌನ್ಸಿಲಿಂಗ್ ಬರ್ತಾರಲ್ಲ ಹುಡುಗರೆಲ್ಲ ವಿವೇಕಾನಂದರು ಓದ್ಬಿಡ್ತಾರೆ, ನಾನು ಬ್ರಹ್ಮಚಾರಿ ಆಗಬೇಕು ಅಂತ ಅಂತಾರೆ. ಓಶೋದನ್ನು ಓದ್ಬಿಡ್ತಾರೆ, ಇಲ್ಲ ನಮ್ಮ ಸಂಸಾರಿ ಆಗಬೇಕು ಅಂತ ಅನ್ಕೊಳ್ತಾರೆ. ಅಂದರೆ ಅವರು ಎಲ್ಲೆಲ್ಲಿ ನೋಡ್ತಾರೆ, ಎಲ್ಲೆಲ್ಲಿ ಗಮನಿಸ್ತಾರೆ, ಅವ್ರು ಅದಾಗಬೇಕು ಅಂತ. ಇದು ಅವನಿಚ್ಛೆ ಅಲ್ಲ. ನಾವಿಲ್ಲೆಲ್ಲ ಬಂದಿರೋದು ಮನುಷ್ಯ ಕರ್ಮ ಕಳ್ಕೊಳ್ಳೋದಕ್ಕೆ, ಋಣ ತೀರ್ಸಕ್ಕೆ. ಅದು ಏನು ಅಂತ ಗೊತ್ತಿಲ್ಲ. ಯಾವುದೋ ಒಂದು ಪುಸ್ತಕ ನೋಡ್ಕೊಂಡು ಆ ಪುಸ್ತಕದ ಪ್ರಕಾರ, ಯಾವುದೋ ಒಂದು ವಿಡಿಯೋ ನೋಡ್ಕೊಂಡು ಆ ವಿಡಿಯೋದ ಪ್ರಕಾರ ಮಾಡ್ತಾರೆ. ದಯವಿಟ್ಟು ಹಂಗೆ ಮಾಡಬಾರ್ದು. ಸೊ ಎಲ್ಲದಕ್ಕೂ ಕೂಡ ನಮಗೆ, ಈಗ ನಾನು ಬ್ರಹ್ಮಚಾರಿ ಆಗಬೇಕು ಅಂತ ಹುಡುಗರು ಬರ್ತಾರಲ್ಲ, ನಿಮ್ಮ ಅಪ್ಪ ಅಮ್ಮನ ಕರ್ಕೊಂಬ, ನಾನು ನಿನ್ನನ್ನು ಬ್ರಹ್ಮಚಾರಿ ಮಾಡ್ತೀನಿ. ಯಾರಾದರೂ ಅಪ್ಪ ಅಮ್ಮ ಒಪ್ತಾರ? ಒಪ್ಪೋದಿಲ್ಲ. ಬ್ರಹ್ಮಚಾರಿ ಕರ್ಕೊಂಬ, ಅವ್ರ ಪರ್ಮಿಷನ್ ತಗೊಂಬ, ನಾನು ನಿನ್ನ ಅಯ್ಯೋ ಅವ್ರು ಒಪ್ಪೋದಿಲ್ಲ ಗುರುಗಳೇ, ಹಂಗೆ ಹೇಳ್ಕೊಡಿ. ಸರಿ ಆಯ್ತು, ಅವ್ರ ಅಪ್ಪ ಅಮ್ಮನ ಪರ್ಮಿಷನ್ ಬೇಡ, ಈಗ ನಿನಗೆ ಬ್ರಹ್ಮಚಾರಿ ಆಗಬೇಕು, ನಾನು ಆ ವಿದ್ಯೆಗಳು ಕಲ್ತಿದ್ದೀನಿ, ಹೇಳ್ಕೊಡ್ತೀನಿ. ಏನಾಗ್ತೀಯ ಬ್ರಹ್ಮಚಾರಿ ಆಗಿ? ಕಾರಣ ಉದ್ದೇಶಗಳು ತಿಳಿಸು. ಏನೂ ಇಲ್ಲ ಅಂದ್ರೆ ಕಾರಣ ಉದ್ದೇಶ ಇದೆ, ಅದು ಜೊಳ್ಳು. ಅವನು ಯಾವುದೋ ಒಂದು ಪುಸ್ತಕ ಓದೋನೆ, ಒಂದು ವಿಡಿಯೋ ಓದಿದ್ದಾನೆ, ಯಾರೋ ಒಬ್ರು ಗುರುಗಳು ಪ್ರವಚನ ಕೇಳಿದಾನೆ, ಅದಕ್ಕೋಸ್ಕರ ಇವನು ಬ್ರಹ್ಮಚಾರಿ ಆಗ್ಬೇಕಂತೆ. ಇದು ತಾತ್ಕಾಲಿಕವಾದಂಥ ನಿರ್ಧಾರಗಳು. ಇದು 1 ವರ್ಷ 2 ವರ್ಷ ಹೋದ್ಮೇಲೆ, ಅಥವಾ ನಾನು ಇಂತಿಂಥ ನಿಯಮಗಳು ಫಾಲೋ ಮಾಡು ಅಂದ್ರೆ ಅವ್ನು ಮಾಡೋದಿಲ್ಲ. ಮಾಡ್ಲೂ ಇಲ್ಲ. ಸುಮಾರು ಜನ ಹೋಗ್ಬಿಟ್ರೆ ಇವ ಹಿಂಗೇನು ಗೊತ್ತಿಲ್ಲ ಅಂತ ಅಂದ್ಬಿಟ್ಟು ಬಿಟ್ಬಿಟ್ಟು ಹೋಗ್ಬಿಟ್ಟ. ಕಾರಣ ಏನು ಅಂದ್ರೆ, ನೀನು ಹೇಳೋದು ಸರಿಯಲ್ಲ. ಮತ್ತೆ ಸರಿ ಏನಪ್ಪ? ನಾನು ಹೇಳೋದು ಸರಿ ಇಲ್ಲ. ಸರಿ ಏನು? ನಾನು ಹೇಳೋದು ಸರಿಯಲ್ಲ ಅಂತ ಗೊತ್ತಿದ್ರೆ ನಿನಗೆ ಸರಿ ಏನು ಅಂತ ಗೊತ್ತು, ಮಾಡ್ಕೊಂಬತ್ತೆ. ನನ್ನ ಹತ್ರ ಯಾಕೆ ಬಂದೆ? ಖಂಡಿತವಾಗ್ಲೂ ಇದು ರಾಂಗ್ ಇನ್ಫಾರ್ಮೇಶನ್. ಸಮಾಜದಲ್ಲಿ ಕೆಲವೊಬ್ಬರೆಲ್ಲ ದಿಕ್ಕು ತಪ್ಪಿಸುವಂತ ಕೆಲಸಗಳು ಮಾಡ್ತಾ ಇದ್ದಾರೆ. ಕೆಲವೊಬ್ರು ಅವರೇ ದಿಕ್ಕು ತಪ್ತಾವ್ರೆ. ಅವ್ರು ದಿಕ್ಕು ತಪ್ಪಿಸ್ತಾ ಇಲ್ಲ, ಇವ್ರು ದಿಕ್ಕು ತಪ್ತಾವ್ರೆ. ದಿಕ್ಕು ತಪ್ಪೋದು ಯಾವಾಗ ಅಂತಂದ್ರೆ, ಈಗ ನನಗೆ ಯಾರು ಈಜು ಕಲ್ಸ್ಕೊಟ್ರು ಅಂದ್ರೆ ನನ್ನ ಫ್ರೆಂಡ್, ಸ್ನೇಹಿತ ಮುರಳಿ ಅಂತ. ನೀನು ಯಾರೂ ಕಲ್ಸ್ಕೊಡ್ದೆ ನೀನು ಒಬ್ಬನೇ ಈಜಾಡ್ತೀಯಾ? ಈಜು ಕಲ್ತ್ಕೊಳಕ್ ಸಾಧ್ಯನಾ? ಯಾರಾದ್ರೂ ಒಬ್ರು ಗುರುಗಳು ಇರ್ಬೇಕಲ್ಲ, ಮಾಸ್ಟರ್ ಇರ್ಬೇಕಲ್ಲ. ಈಗ ನಾನು ತಬ್ಲಾ ನುಡಿಸ್ತೀನಿ, ನಿನಗೆ ತಬ್ಲಾ ಕೊಡ್ತೀನಿ, 10 ವರ್ಷ ಟೈಮ್ ಕೊಡ್ತೀನಿ. ಯಾವ ವಿಡಿಯೋ ನೋಡ್ಬೇಡ, ಏನು ನೋಡ್ಬೇಡ, ತಬ್ಲಾ ನುಡಿಸ್ತೀಯಾ? ಒಡೆದೊಡ್ ತೂತ್ ಮಾಡ್ತೀಯ ಹೊರತು ಅದನ್ನ ನೀನು ನುಡ್ಸಕ್ಕಾಗೋದಿಲ್ಲ. ನನ್ನ ಹತ್ರ 1 ವರ್ಷದಲ್ಲಿ ನಿಂಗೆ ತಬ್ಲಾ ಕಲ್ಸ್ಕೊಡ್ತೀನಿ. ಒಳ್ಳೆ ಶಿಷ್ಯ ಏನೋ ಸಿಕ್ಬಿಟ್ರೆ 3 ತಿಂಗಳಲ್ಲಿ ಕಲ್ಸ್ಕೊಟ್ಬಿಡ್ತೀನಿ. ನೀನ್ ನನ್ನ ಜೊತೆ ಕಚೇರಿಗೆ ಕರ್ಕೊಂಡು ಹೋಗ್ಬಿಡ್ತೀನಿ, ಭಜನೆಗೆ ಕರ್ಕೊಂಡು ಹೋಗ್ಬಿಡ್ತೀನಿ. ನಿನಗೆ ಕಲಿಯೋ ಕೆಪಾಸಿಟಿ ಇರಬೇಕು, ನನಗೆ ಹೇಳ್ಕೊಡೋ ಕೆಪಾಸಿಟಿ ಇದೆ, ನಿನಗೆ ಕಲಿಯೋ ಕೆಪಾಸಿಟಿ ಇರಬೇಕು. ಅದೇ ಥರನೇ ಇದೆಲ್ಲವೂ ಕೂಡ. ಅದು ಬ್ರಹ್ಮಚರ್ಯ ಫಾಲೋ ಮಾಡೋದು ಏನೋ ಒಂದು 2-3 ಪುಸ್ತಕ ಓದಿ ಇನ್ಸ್ಪೈರ್ ಆಗಿ 2-3 ಕೋಟ್ಸ್ಗಳು ಓದಿ ಕಲ್ತ್ಕೊಳ್ಳೋಂಥದ್ದಲ್ಲ. ಇದು ಮಹಾನ್ ಸಾಧನೆ. ಅಂದರೆ ಲಾಂಗ್ ಜರ್ನಿ ಇದು. ನಾನು ಇಲ್ಲಿಂದ ಡೆಲ್ಲಿ ಬಾಂಬೆಗೆ ಹೋಗ್ಬೇಕಂದ್ರೆ 3000 ಕಿಲೋಮೀಟರ್ ಜರ್ನಿ ಮಾಡ್ಬೇಕು. ಕೆನಡಾಗೆ ಹೋಗ್ಬೇಕಂದ್ರೆ 48,000 ಕಿಲೋಮೀಟರ್ ಜರ್ನಿ ಮಾಡ್ಬೇಕು. ಇದು ಲಾಂಗ್ ಜರ್ನಿ. ತಾತ್ಕಾಲಿಕವಾಗಿ ಡಿಸಿಷನ್ ತಗೊಂಬೇಡ. ಮೊದಲು ನೋಡು, ಯೋಗ್ಯತೆ ಅರ್ಹತೆ ಇದೆಯಾ, ನಿನ್ನ ಕೆಪಾಸಿಟಿ ಎಷ್ಟು, ಅಂದರೆ ನಿನ್ನ ಶಾಂತಿ ಸಹನೆ ತಾಳ್ಮೆ ಎಷ್ಟಿದೆ, ವಾರಕ್ಕ, ತಿಂಗ್ಳಿಗ, ವರ್ಷಕ್ಕ. ವರ್ಷದಲ್ಲಿ ಕೆಲವ್ರದ್ದು ಖಾಲಿ ಆಗ್ಬಿಡುತ್ತೆ, ಡ್ರೈನ್ ಆಗ್ಬಿಡ್ತದೆ, ಮತ್ತೆ ತಿರ್ಗಾ ಚಾರ್ಜ್ ಮಾಡು. ಕೆಲವ್ರದ್ದು ಜೀವನ ಪರ್ಯಂತ ಚಾರ್ಜ್ ಮಾಡೋದಿಲ್ಲ. ನಾನು ಇಲ್ಲಿ ಹಿಪ್ನೋಥೆರಪಿ ಮಾಡಿದಾಗ ಅವನಿಗೆ ಮದುವೆ ಆಗಿಲ್ಲ, ಬಟ್ ಮದುವೆ ಆಗಕ್ಕೆ ಇಷ್ಟ. 11 ಜನ್ಮಗಳಿಂದ ಅವನು ಬ್ರಹ್ಮಚಾರಿಯಾಗಿ ಉಳಿದಿದ್ದಾನೆ. ಅಂದ್ರೆ ಯಾವುದೇ ಹೆಣ್ಣನ್ನು ಸಂಪರ್ಕ ಮಾಡೇ ಇಲ್ಲ. 11 ಜನ್ಮಗಳಿಂದನೂ ಅವನು ಇದೇ ತರ ಬಂದಿದ್ದಾನೆ. ಈಗಲೂ ಬ್ರಹ್ಮಚಾರಿಯಾಗಿ ಹೋಗ್ಬೇಕು, ಅವನಿಗೆ ಯಾವುದೇ ಹೆಣ್ಣಿನ ಸಂಪರ್ಕ ಸಿಗೋದಿಲ್ಲ. ಇಂಥವ್ರು ಬೇಕಾದ್ರೆ ನೋಡ, ಆ ಕ್ರಿಯೆಗೆ ಊರ್ಧ್ವಮುಖಿಯಾಗಿ ವೀರ್ಯವನ್ನ ಕಳಿಸೋದಕ್ಕೆ ಇವರು ಸಾಧಕರು. ಇವನು ಯೋಗ್ಯತೆ ಅರ್ಹತೆ ಇದೆ. ಅಂಥದ್ರಲ್ಲಿ ಎಲ್ಲೋ ಟಿವಿ ನೋಡ್ಕೊಂಡು ಬಂದು ನಾನು ಬ್ರಹ್ಮಚಾರಿ ಮಾಡಿ ಅಂದ್ರೆ ಎಲ್ಲಿಂದ ಮಾಡೋದು? ಅದು ಸಾಧ್ಯವಿಲ್ಲದರ ಮಾತು. ಆದ್ರಿಂದ ಇದೆಲ್ಲವೂ ಕಾಮದ ನಗ್ನ ಸತ್ಯಗಳು, ಕಾಮದ 3 ಸ್ತರಗಳು: ದೈಹಿಕ ಕಾಮ, ಮಾನಸಿಕ ಕಾಮ, ಆತ್ಮಿಕ ಕಾಮ. ಅತಿಕಾಮಿ, ಮಿತಕಾಮಿ, ಅಲ್ಪಕಾಮಿ.
ಸೊ ನೀವು ಯಾವ ಸ್ತರಗಳಲ್ಲಿದ್ದೀರಾ ಅದನ್ನ ನೋಡ್ಕೊಂಡು ಹ್ಮ್. ಅದನ್ನ ಮಾಡಬೇಕು. ಇಲ್ಲಿ ಒಂದೇ ನಾನು ಹೇಳೋದು, ಎನಿಥಿಂಗ್ ಇಸ್ ಪಾಸಿಬಲ್, ಎವ್ರಿಥಿಂಗ್ ಇಸ್ ಪಾಸಿಬಲ್ ವೆನ್ ಯು ನೋ ದ ಸಿಸ್ಟಮ್ ಅಂಡ್ ಪ್ರೋಸೆಸ್. ಯಾರಿಗೆ ಸಿಸ್ಟಮ್ ಅಂಡ್ ಪ್ರೋಸೆಸ್ ಗೊತ್ತು, ಇವನು ಸಕ್ಸಸ್ಫುಲ್ ಪರ್ಸನ್ ಅಂತ ಕರಿತೀನಿ. ಕಂಟ್ರೋಲ್ ಮಾಡೋದಕ್ಕೆ ಇದು ಸಾಧ್ಯವೇ ಇಲ್ಲ. ಕಂಟ್ರೋಲ್ ಮಾಡಿದಷ್ಟು ಇನ್ನೂ ವಿಕಾರಕ್ಕೆ ಒಳಪಡ್ತದೆ, ಇನ್ನೂ ಅದ್ಭುತವಾದ ಶಕ್ತಿ ಬಂದ್ಬಿಡ್ತದೆ. ಫ್ರೀ ಬಿಟ್ಬಿಡ್ಬೇಕು, ಸ್ವತಂತ್ರಗೊಳಿಸ್ಬಿಡ್ಬೇಕು. ಆಗ ಮಾತ್ರ ಇದನ್ನ ನಮಗೊಂದು ರೂಪಾಂತರ ಪಡ್ಕೊಳ್ಳೋದಕ್ಕೆ ದಾರಿ ಆಗುತ್ತೆ ಹೊರತು ಸಂಪೂರ್ಣವಾಗಿ ಕಂಟ್ರೋಲ್ ಮಾಡಕ್ ಸಾಧ್ಯವೇ ಇಲ್ಲಪ್ಪ. ಹಾಗೆ ಅನೈತಿಕ ಸಂಬಂಧದಿಂದ ಆಗುವ ಅನಾಹುತಗಳು ಯಾವುದು? ಅಯ್ಯೋ ದೇವ್ರೆ, ಒಂದ ಎರಡ ಹಾ. ಕುಡ್ತಾ ನನ್ನನ್ನ ಹಾಳು ಮಾಡ್ತು. ಹ್ಮ್. ಕುಡ್ದು 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 ಪಾಪ ಲಿವರ್ ಡ್ಯಾಮೇಜ್ ಆದ. ಒಂದ್ ದಿವಸ ಸತ್ತ, 5 ವರ್ಷನ 10 ವರ್ಷನ ಸತ್ತ. ಹ್ಮ್. ಇದು ಕಾಮ ಹೆಂಡತಿ ಮಕ್ಕಳು ಸಂಸಾರನ ಡ್ಯಾಮೇಜ್ ಮಾಡ್ತದೆ, ಸಮಾಜನ ಡ್ಯಾಮೇಜ್ ಮಾಡ್ತದೆ, ಅವನ ಶಕ್ತಿ ಚೈತನ್ಯನ ಡ್ಯಾಮೇಜ್ ಮಾಡ್ತದೆ, ಬುದ್ಧಿ ಜ್ಞಾನನ ಡ್ಯಾಮೇಜ್ ಮಾಡ್ತದೆ. ಸೊ ಓವರ್ ಆಲ್ ಸಮಾಜಕ್ಕೆ ಇವನೊಂದು ಮಾರಕ. ಹ್ಮ್. ಈ ರೀತಿ ಒಂದಲ್ಲ ಎರಡಲ್ಲ ಹಲವಾರು ರೀತಿಗಳಿಂದ ಇದು ಡ್ಯಾಮೇಜ್ ಮಾಡೇ ಮಾಡ್ತದೆ. ಇದಕ್ಕೆ ಎಂಡಿಲ್ಲ. ಇದಕ್ಕೆ ಏನ್ ಡ್ಯಾಮೇಜ್ ಆಗುತ್ತೆ, ಎಷ್ಟು ಡ್ಯಾಮೇಜ್ ಆಗುತ್ತೆ ಅಂತ ಅದು ಅನ್ಲಿಮಿಟಲ್ ಡ್ಯಾಮೇಜ್ ಮಾಡ್ತಾ ಇರ್ತದೆ. ಓವರ್ ಆಲ್ ಆಗಿ ಈ ರೀತಿ ಆಗಿ ಕೆಲವೊಂದನ್ನು ಹೇಳ್ಬಾರ್ದು. ಈ ಅನೈತಿಕ ಸಂಬಂಧಗಳು ಬಂದು ಗಂಡನ್ ಗೊತ್ತಾಗ ತಲೆ ಕಟ್ ಮಾಡಿದವ್ರು ಎಷ್ಟೋ ವಿಚಾರಗಳು ಕಟ್ ಮಾಡ್ಕೊಂಬಂದು ಪೊಲೀಸ್ ಸ್ಟೇಷನ್ಗೆ ಇಟ್ಟವನ್ ತಗೊಳ್ಳೆ ಅಂತ ಶೂಟ್ ಮಾಡಿದವ್ರು ಎಷ್ಟೋ ಜನ, ನೇಣ ಹಾಕೊಂಡವ್ರು ಎಷ್ಟೋ ಜನ. ಅದರಿಂದ ವಿಕಾರತೆಗಳು ಎಷ್ಟೆಷ್ಟು ಮೂಡ್ತವೆ ಅಂತಂದ್ರೆ, ಸಮಾಜಕ್ಕೆ ಏನು ಕೊಡುಗೆ ಕೊಟ್ಟೆ? ಅದರಿಂದ ಏನು ಕೊಡುಗೆ ಕೊಟ್ಟೆ? ಏನು ಕೊಡುಗೆ ಕೊಟ್ಟಿಲ್ಲ. ತಾತ್ಕಾಲಿಕ ಸುಖಕ್ಕೋಸ್ಕರ ಇಡೀ ಜೀವನನ ಬಲಿ ಕೊಟ್ಬಿಟ್ಟ. ತಾತ್ಕಾಲಿಕ ಸುಖಕ್ಕೋಸ್ಕರ. ಇನ್ನೊಂದು ಹೇಳ್ತೀನಿ ಕೇಳಿ, ಇಲ್ಲಿ ಎರಡು ರೀತಿ, ಒಂದು ರೀತಿ ಕಾರಣ ಅಂದ್ರೆ ಮೂಲ ಕಾರಣ ಹೇಳಿದೀನಿ, ಮತ್ತೊಂದು ಹೇಳ್ತೀನಿ. ಗಂಡ ಹೆಂಡತಿ ಮಕ್ಕಳು ಎಲ್ಲ ಅದ್ಭುತವಾಗಿದ್ದಾರೆ, ಚೆನ್ನಾಗಿದ್ದಾರೆ, ಒಳ್ಳೆ ಸಂಪಾದನೆ, ಗಂಡನಿಗೆ ಸ್ವಂತ ಮನೆ, ಓಡಾಡೋದು ಕಾರು, ಆಳು ಕಾಳುಗಳೆಲ್ಲವೂ ಇದೆ, ತುಂಬಾ ಚೆನ್ನಾಗೂ ನೋಡ್ಕೊಳ್ತಾ ಇದ್ದಾನೆ ಗಂಡ. ಇನ್ನೊಬ್ಬ ಬಂದು ಅವಳನ್ನು ಒಪ್ಸಿ ಮನವೊಲಿಸಿ ಅವಳನ್ನ ಫ್ರೆಂಡ್ ಮಾಡ್ಕೊಂಡು ಕ್ಲೋಸ್ ಮಾಡ್ಕೊಂಡು ಅವನ ಅನೈತಿಕ ಸಂಬಂಧ ಸ್ಟಾರ್ಟ್ ಮಾಡ್ದ. ಇಲ್ಲಿ ಏನಾದ್ರೂ ಮೈನಸ್ ಇದ್ರೆ ಬೇಕಾದ್ರೆ ಹೋಗುವಂಥದ್ದು ಸಹಜವಾದ ಕ್ರಿಯೆ. ಇಲ್ಲೇನು ಮೈನಸ್ ಇಲ್ಲ. ಸುಂದರವಾಗಿದ್ದಾನೆ ಗಂಡ, ಬಾಣ್ಲಿನ ಎಲ್ಲ ಕೂದ್ಲೈತೆ, ಏನೋ ಹೊಟ್ಟೆ ಬಿಟ್ಕೊಂಡು ಡುಮ್ಡುಮ್ಗ ಇಲ್ಲ, ಜಿಮ್ ಮಾಡ್ತಾನೆ, ವಾಕಿಂಗ್ ಮಾಡ್ತಾನೆ, ಬಡವನ ಶ್ರೀಮಂತ, ಒಳ್ಳೆ ಲಕ್ಸುರಿ ಕಾರ್ ಇಟ್ಟಿದ್ದಾನೆ, ಮಕ್ಕಳಿಗೆ ಏನಾದ್ರು ಊನ ಆಯ್ತಾ ಅಂದ್ರೆ ಏನೋ ಪೋಲಿಯೋ ಗಿಲಿ ಇಲ್ಲ, ಮಕ್ಕಳು ತುಂಬಾ ಚೆನ್ನಾಗಿದ್ದಾರೆ, ಎಲ್ಲ ಅದ್ಭುತವಾಗಿದೆ. ಆದ್ರೂ ಈಕೆ ತಪ್ಪು ಮಾಡಿದ್ಲು. ಯಾಕೆ ಅಂತಂದ್ರೆ ಎದುರುಗಡೆ ಇರೋನು ಇವನನ್ನ ಚೆನ್ನಾಗಿ ಹೊಗಳಿ 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 ಅನ್ನೋ ಶೂಲಕ್ಕೇರಿಸಿದ್ರಯ್ಯ ಅಂತಾರೆ. ಹೆಣ್ಮಕ್ಳು ಏನ್ ಮಾಡ್ತಾರೆ, ಈ ಹೊಗಳಿಕೆಗೆ ಬಿದ್ದು ಬಿಡ್ತಾರೆ. ಬೇರೆ ಏನಕ್ಕೂ ಬೀಳ್ಲಿಲ್ಲ ಅಂದ್ರೆ ಈ ಹೊಗಳಿಕೆಗೆ ಬಿದ್ದು ಬಿಡ್ತಾರೆ. ಹೊಗಳಿಕೆಗೆ ಬಿದ್ದು ಈಗ ಅನೈತಿಕ ಸಂಬಂಧ ಮಾಡ್ಕೊಂಡು, ಗಂಡಂಗ್ ಗೊತ್ತಾಯ್ತು ಪಾಪ ಒಳ್ಳೆಯವನು ಅವ್ನು ರಾಮಚಂದ್ರ ಅಂತಾರದು, ಅದಕ್ಕೆ ಬೈಲಿಲ್ಲ, ಹೊಡಿಲಿಲ್ಲ, ಮನೆ ಬಿಟ್ಟು ಆಚೆ ಕಳಿಸ್ಬಿಟ್ಟ. ಈಗ ಮನೆ ಬಿಟ್ಟು ಬಂದ್ಮೇಲೆ ಅವನು ಯಾರೋ ಇಟ್ಕೊಂಡಿದ್ನಲ್ಲ, ಈಗ ಇವನ್ ಬಂದು ನಾನು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ, ನನ್ಗೆ ಆಲ್ರೆಡಿ ಮದ್ವೆ ಆಗಿ ಮಕ್ಳಿದೆ, ಇವಳ ಗತಿ ಏನು? ಅವನ್ ಬರ್ತಾ ಇರೋದು ಮಿಠಾಯಿ ತಿನ್ನಕ್ಕೆ, ನೆಕ್ಕಬೇಕಷ್ಟೇ ಮಿಠಾಯಿ, ಜೇನುತುಪ್ಪ ಸಿಗ್ಬೇಕು, ಸಿಕ್ತು. ಈಗ ಇವಳು ಅವನಿಗೋಸ್ಕರ ಮನೆ ಬಿಟ್ಬಿಟ್ಟು ಬಂದ್ಬಿಟ್ಟವಳು. ಈಗ ಅಕ್ಸೆಪ್ಟ್ ಮಾಡ್ಕೋಬೇಕಲ್ಲ ಅವನು, ಅಕ್ಸೆಪ್ಟ್ ಮಾಡ್ತಾ ಇಲ್ಲ. ಈಗ ಇವಳು ಗತಿ ಏನು? ಇದು ವಿಷಯ ನನ್ನ ಹತ್ರ ಬಂದಿತ್ತು, ಕೌನ್ಸಿಲಿಂಗು ಮಾಡಿದೆ ಆಕೆಗೆ. ಬಟ್ 3 ವರ್ಷ ಆದ್ಮೇಲೆ ನನಗೆ ಮೆಸೇಜ್ ಬಂತು, ಅವಳು ಸೂಸೈಡ್ ಮಾಡ್ಕೊಂಡು ಸತ್ತೋದ್ಲು ಅಂತ. ನನ್ನ ಹತ್ರ ಬಂದಾಗ ನಾನು ಹೇಳಿದ್ದೆ ಇದನ್ನೆಲ್ಲ, ನೋಡಮ್ಮ ಹಿಂಗೆ ಮಾಡಿದ್ಯಾ, ಈಗಲೂ ಕಾಲ ಮಿಂಚಿಲ್ಲ, ನಿನ್ನ ಗಂಡನ ಪಾದ ಹಿಡ್ಕೊ ಗಟ್ಟಿಗೆ, ಕ್ಷಮೆ ಕೇಳು, ಯಾರಾದ್ರೂ ಸಪೋರ್ಟ್ ತಗೊಂಡೋಗಿ ಹಂಗೆ ಹಿಂಗೆ ಅಂತ. ಬಟ್ ಗಂಡ ಯಾವುದೇ ಕಾರಣಕ್ಕೆ ಅಕ್ಸೆಪ್ಟ್ ಮಾಡಲಿಲ್ಲ, ಬಿಟ್ಬಿಟ್ಟ. ಮಕ್ಳಿಗೂ ಒಪ್ಪಿಸ್ಬಿಟ್ಟ, ಮಕ್ಕಳು ಮಾತಾಡ್ತಾ ಇಲ್ಲ, ಎಲ್ಲ ಬ್ಲಾಕ್ ಮಾಡ್ಬಿಟ್ಟವ್ರೆ. ಎಲ್ಲಿ ಹೋಗ್ತಾಳೆ? ಮನೇಲಿ ಅಪ್ಪ ಅಮ್ಮ ಸೇರಿಸ್ತಾ ಇಲ್ಲ, ತವ್ರ ಮನೇಲಿ. ಫಸ್ಟ್ ಆಫ್ ಆಲ್ ಲವ್ ಮ್ಯಾರೇಜ್, ಅವರು ತವ್ರ ಮನೇನೇ ಇಲ್ಲ, ಇದ್ರು ಇವಳು ಹೋಗೋ ಸ್ಥಿತಿಲಿ ಇಲ್ಲ, ಹೋದ್ರು ಅವ್ರು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಇಂಥ ಬಂದಾಗ ಎಷ್ಟು ದಿವಸ ಅವಳು ಹೊರಗಡೆ ಇರ್ತಾಳೆ? ಈಗ ಅವನನ್ನ ನಂಬ್ಕೊಂಡು ಹೊರಗಡೆ ಬಂದಲ್ಲ, ಏನಾಯ್ತು ಇದ್ರ ರಿಸಲ್ಟ್? ಇಲ್ಲ, ನನಗೆ 3 ವರ್ಷ ಆದ್ಮೇಲೆ ನ್ಯೂಸ್ ಬಂತು, ಇಲ್ಲ ಸೂಸೈಡ್ ಮಾಡ್ಕೊಂಡು ಸತ್ತೋದ್ಲು ಅಂತ. ಇದನ್ನ ಕೇಳಿ, ಈಗ ಇಷ್ಟೊತ್ತರ್ಗ ಹೇಳದ್ನಲ್ಲ ಇದೆಲ್ಲ ನೈಜತೆ. ಬಟ್ ಇದನ್ನ ನೋಡಿ, ಎಲ್ಲಾ ಚೆನ್ನಾಗಿದ್ದು ಕೂಡ ಇನ್ನೊಂದ್ ಕಡೆ ಕಾಂಪೌಂಡ್ ಆರೋ ಅಂತ ಕಂತ್ರಿ ಮನಸ್ಥಿತಿ. ಅದ್ ಯಾಕೆ ಆರಿದ್ದು? ಯಾರಾದ್ರೂ ಸಹವಾಸ ದೋಷನ? ಇಲ್ಲ, ಕೇವಲ ಹೊಗಳಿಕೆಗೋಸ್ಕರ ಇಡೀ ತನ್ನ ಜೀವನವನ್ನ ಸರ್ವನಾಶ ಮಾಡ್ಕೊಂಡು ಕೊನೆಗೆ ಜೀವನು ಕಳ್ಕೊಂಡ್ಬಿಟ್ರು.
ಹಂಗಾಗಿ ಅಯ್ಯೋ ಇದು ಹೇಳ್ತಾ ಹೋದ್ರೆ ಈ ಅನೈತಿಕ ಸಂಬಂಧಗಳು ವರ್ಷಾನುಗಟ್ಲೆ ಬೇಕಾದ್ರೆ ಹೇಳ್ಬೋದು. ಇದು ಮುಗಿಯಲ್ಲ. ಕೇಸ್ ಸ್ಟಡಿ 1, 2 ಅಲ್ಲ, ನಾನು ಹೆಚ್ಚು ಕಡಿಮೆ ಒಂದು 7,000 ಕೇಸ್ ಸ್ಟಡಿಗಳನ್ನು ಮಾಡಿದ್ದೀನಿ ಈ ರೀತಿ, ಈ ವಿಷಯಕ್ಕೆ ಸಂಬಂಧಪಟ್ಟಿದ್ದು. 7,000 ನನ್ನ ಹತ್ರ ಅಷ್ಟು ಸ್ಟೋರಿಗಳಿದೆ. ಈಗ ಅಷ್ಟೊಂದು ವಿಶೇಷ ಡಿಸ್ಕಷನ್ ಮಾಡಕ್ಕೂ ಓಕೆ, ಕಾಮದಿಂದ ಸಮಾಧಿ ಸ್ಥಿತಿನ ನಾವು ಕಂಡ್ಕೊಳ್ಬೋದಾ? ಖಂಡಿತವಾಗ್ಲು. ಅದಕ್ಕೆ ಸಿಸ್ಟಮ್ ಅಂಡ್ ಪ್ರೋಸೆಸ್ನ ಫಾಲೋ ಮಾಡಲೇಬೇಕು. ಹಂತ ಹಂತವಾಗಿ ಮೊದಲು ನಿರ್ಧರಿಸ್ಬೇಕು. ಅದೊಂದು ಉದಾಹರಣೆಗೆ, ಈಗ ದರ್ಶನ್ಗೆ 1 ಕೋಟಿ ಲಾಟ್ರಿ ಹೊಡಿತು ಅಂತ ಇಟ್ಕೊಳ್ಳಿ. ಏನ್ ಮಾಡ್ತೀರಾ? 1 ಕೋಟಿ ಲಾಟ್ರಿ ಹೊಡೆದ್ರೆ ಏನ್ ಮಾಡ್ತೀರಾ? ಎಲ್ಲರೂ ಸಮಾಜದಲ್ಲಿ ಒಂದು ಸೈಟ್ ತಗತಾನೆ, ಮನೆ ತಗತಾನೆ, ಒಂದು ಲಕ್ಸುರಿ ಕಾರ್ ತಗತಾನೆ, ಮುಗ್ದೋಯ್ತು. ಈ ಸಮಾಧಿ ಸ್ಥಿತಿ ಕೇಳೋದಲ್ಲ, ಕಾಮದಿಂದ ಸಮಾಧಿ ಸ್ಥಿತಿ, ಇದು ಕೂಡ ಒಂದು ರೀತಿ ಲಾಟ್ರಿ ಹೊಡೆದಂಗೆ. ಆದ್ರೆ ಆ ದುಡ್ಡು ಬರಲ್ಲ, ಎನರ್ಜಿ ಬರ್ತದೆ. ಆ ಎನರ್ಜಿನ ತಗೊಂಡು, ಆ ಎನರ್ಜಿಯನ್ನ ಲಾಟ್ರಿನ ತಗೊಂಡು ನೀನ್ ಎಲ್ಲಿ ಖರ್ಚು ಮಾಡ್ತೀಯಾ ಗೊತ್ತಿಲ್ಲ. ಗೊತ್ತಿಲ್ಲ. ಕೆಲವರು ಇನ್ನೊಂದು ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಬರ್ತದೆ, ಅದು ಕುಂಡಲಿನಿ ಯೋಗ ಅಂತಾರೆ. ಈ ರೀತಿ ಯೋಗ ಕಲ್ತ್ಕೊಂಡು ಅದು ಹೆವಿ ಎನರ್ಜಿ ಆಗ್ಬಿಟ್ಟು ಹುಚ್ಚಾಸ್ಪತ್ರೆಯಲ್ಲಿ ಸೇರ್ಕೊಂಡಿದ್ದಾರೆ. 16 ಕೇಸ್ಗಳು ನಾನು ತೋರಿಸ್ತೀನಿ, 16 ಕೇಸ್. ಅದು ಜಾಗೃತವಾಗ್ಬಿಟ್ಟಿದೆ ಕುಂಡಲಿನಿ, ಬಟ್ ಅದನ್ನ ಎಲ್ಲಿ ಫ್ಲೋ ಮಾಡ್ಬೇಕು ಗೊತ್ತಿಲ್ಲ. ಈಗ ಉದಾಹರಣೆ, 100% ಮೊಬೈಲ್ ಚಾರ್ಜ್ ಆಗಿದೆ, ಮತ್ತೆ ಚಾರ್ಜ್ ಆಗ್ಬೇಕಾದ್ರೆ ಡಿಸ್ಚಾರ್ಜ್ ಮಾಡಯ್ಯ ಅದನ್ನ. ಮೊದಲು ಡಿಸ್ಚಾರ್ಜ್ ಮಾಡು. ಈ ಬ್ಲಾಕ್ ಮನಿ ರಾಜಕೀಯ ವ್ಯಕ್ತಿಗಳದೆಲ್ಲ ಸಿಗಾಕೊಳ್ತದಲ್ಲ, ಯಾಕೆ ಸಿಗಾಕೊಳ್ತದೆ ಅಂದ್ರೆ ಸಂಪಾದನೆ ಮಾಡೋನು ಖರ್ಚೆ ಮಾಡಲ್ವಲ್ಲ. ಇಟ್ಕೊಂಡು ತುಂಬ್ತಾ ಇರ್ತದೆ, ಒಂದ್ ದಿವಸ ಬಂದು ಬ್ಲಾಸ್ಟ್ ಆಗ್ಬಿಡ್ತದೆ. ಅದೇ ತರನೇ ಇವಾಗ ಅದು ಜಾಗೃತವಾಗ್ಬಿಟ್ಟಿದೆ, ಅದನ್ನ ಡಿಸ್ಚಾರ್ಜ್ ಮಾಡೋದಕ್ಕೆ ದಾರಿ ಇಲ್ಲ. ಅದು ಹೊಡೆತ ಬಿದ್ದೇ ಬೀಳ್ತದೆ. ಇಲ್ಲೆಲ್ಲವೂ ಸ್ಟೋರ್ ಆಗ್ತಾ ಇರ್ತದೆ. ಚೆನ್ನಾಗಿ ತಿಳ್ಕೊಂಬಿಡು. ನೆಗೆಟಿವ್ ಸ್ಟೋರ್ ಆಗುತ್ತೆ, ಪಾಸಿಟಿವ್ ಸ್ಟೋರ್ ಆಗುತ್ತೆ, ಎನರ್ಜಿನೂ ಸ್ಟೋರ್ ಆಗ್ತದೆ. ಸ್ಟೋರ್ ಆದ್ಮೇಲೆ ಅದು ಹೋಗೋದಕ್ಕೆ ನೀನ್ ಜಾಗ ಮಾಡ್ಲಿಲ್ಲ ಅಂದ್ರೆ ಒಂದ್ ದಿವಸ ಬ್ಲಾಸ್ಟ್ ಆಗುತ್ತೆ. ಯಾವ ಪ್ರಮಾಣದಲ್ಲಿ ಆಗ್ತದೆ ಅದನ್ನ ಊಹಿಸ್ಕೊಳಕ್ ಸಾಧ್ಯವಿಲ್ಲ. ಆ ಮಟ್ಟದಲ್ಲಿ ಡ್ಯಾಮೇಜ್ ಆಗ್ತದೆ. ಆದ್ರಿಂದ ಸ್ಟೋರೇಜ್ಗೆ ಎಷ್ಟು ಬೇಕು ಅಷ್ಟು ಮಾತ್ರ ದುಡಿ. ನಿನ್ನ ಜೀವನ ನಡೆಸೋದಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ಸಂಪಾದನೆ ಮಾಡು. ದುಡ್ಡು, ಕಾಮ, ಇದೆರಡನ್ನ ಏನೇನಕ್ಕೆ ಉಪಯೋಗಿಸ್ಬೋದು ಅಂದ್ರೆ, ದುಡ್ಡು ಬೇಕು ಕಂಫರ್ಟ್ಗೋಸ್ಕರ, ಚಾಯ್ಸ್ಗೋಸ್ಕರ, ಪೀಸ್ಗೋಸ್ಕರ. ಚೆನ್ನಾಗಿ ತಿಳ್ಕೊಂಬಿಡು. ಇಷ್ಟೇ ಬೇಕಾಗ ದುಡ್ಡನ್ನ ಕೆಲಸ ಏನು ಅಂದ್ರೆ ಅದರಿಂದ ನೀನು ಸುಖ ಸಂತೋಷನ ಪಡ್ಕೊಳಕ್ಕಾಗಲ್ಲ. ಕಂಫರ್ಟ್ಗೋಸ್ಕರ, ಚಾಯ್ಸ್ಗೋಸ್ಕರ, ಪೀಸ್ಗೋಸ್ಕರ. ಅದೇ ತರ ಕಾಮನು ಇದಕ್ಕೆ ಉಪಯೋಗಿಸ್ಬೇಕು, ಬೇರೆದಕ್ಕೆ ಉಪಯೋಗಿಸ್ಬಾರ್ದು. ಬೇರೆದಕ್ಕೆ ಉಪಯೋಗಿಸ್ತೋ ಅಲ್ಲೋಲ ಕಲ್ಲೋಲ ಆಗ್ಬಿಡ್ತದೆ. ಇತ್ತೀಚಿನ ದಿನಗಳಲ್ಲಿ ಕಾವಿ ಹಾಕಿರೋರು ಕಾಮಕ್ ಬಲಿ ಆಗ್ತಿದ್ದಾರೆ ಅಂತ. ಅದೇ ಯಾಕೆ ಬಲಿ ಆಗ್ತಾರೆ ನೋಡಿ. ಕಂಟ್ರೋಲ್ ಸಪ್ರೆಸ್ ಮಾಡಿ 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 ಒಂದ್ ದಿವಸ ಬ್ಲಾಸ್ಟ್ ಆಗೋಯ್ತು. ಅವನು ಕಾವಿ ಧರಿಸಕ್ಕಿಂತ ಮುಂಚೆ ಪ್ರತಿಜ್ಞೆ ಮಾಡ್ಬೇಕು, ನಾನು ಶುದ್ಧ ಬ್ರಹ್ಮಚಾರಿ, ಜೀವನ ಪರ್ಯಂತ ಈ ಉಸಿರು ಇರೋವರೆಗೂ ಬ್ರಹ್ಮಚಾರಿಯಾಗಿ ಉಳಿತೀನಿ ಅಂತ. ಅಂತ ಅಂದ್ಬಿಟ್ಟು ಅವಾಗ ಮಾಡ್ಬಿಟ್ಟು 1 ವರ್ಷ ಆದ್ಮೇಲೋ 10 ವರ್ಷ ಆದ್ಮೇಲೋ ಮತ್ತೆ ತಿರ್ಗಿ ಅವನು ಸಂಸಾರಸ್ಥರ ಆಗೋದು ಅಥವಾ ಕಾಮಕ್ಕೆ ಬಲಿಯಾಗೋದು ಎಷ್ಟರ್ಥ. ನೀನು ಕಾವಿನೇ ಹಾಕದೇ ಇದ್ರು ಕೂಡ ನೀನು ಇಲ್ಲಿ ಸಾಧು ಸನ್ಯಾಸಿ. ಸಾಧು ಅಂದ್ರೆ ಬಿಳಿ ಬಟ್ಟೆ ಹಾಕಿರ್ತಾರೆ. ಇವ್ರದ್ದು ಈಗ ಯಾರು ಶ್ರೀ ರವಿಶಂಕರ್ ಗುರುಜಿ ಅವರು ಬಿಳಿ ಬಟ್ಟೆ ಹಾಕಿದಾರೆ. ಅದ ಅರ್ಥ ಏನು ಅಂದ್ರೆ ಇವತ್ತು ಕೂಡ ಅವ್ರ ಮದುವೆ ಆಗ್ಬೋದು. ಬಿಳಿ ಬಟ್ಟೆ ಯಾರು ಹಾಕಿರ್ತಾರೆ ಇವರು ಬ್ರಹ್ಮಚಾರಿಗಳಲ್ಲ, ಸನ್ಯಾಸಿಗಳು, ಬ್ರಹ್ಮಚಾರಿಗಳು. ಇವರು ಸನ್ಯಾಸವನ್ನ ಸ್ವೀಕರಿಸಿದ್ಮೇಲೆ ಸಾಯೋವರೆಗೂ ಅವ್ರು ಸನ್ಯಾಸತ್ವದಲ್ಲೇ ಇರಬೇಕು. ಬಟ್ ಬಿಳಿ ಬಟ್ಟೆ ಹಾಕಿರೋರದ ಅರ್ಥ ಏನು ಅಂದ್ರೆ ಮುಂದೆ ಇವ್ರು ಯಾವತ್ತು ಬೇಕಾದ್ರೂ ಮದುವೆ ಆಗಬಹುದು. ಅದು ಗ್ರೀನ್ ಸಿಗ್ನಲ್ ಕೊಟ್ಟಂಗೆ. ಈಗ ಗ್ರೀನ್ ಸಿಗ್ನಲ್, ರೆಡ್ ಸಿಗ್ನಲ್, ಯೆಲ್ಲೋ ಸಿಗ್ನಲ್ ಅಂತ ಬರ್ತದೆ. ಇದನ್ನ ತಿಳ್ಕೊಳ್ಬೇಕು. ಈಗ ಯಾರಪ್ಪ ಅವರು, ರಾಮದೇವ್ ಬಾಬಾ ಅವರು ಬಾಲ್ಯದಲ್ಲಿ ಬಿಳಿ ಬಟ್ಟೆಯನ್ನು ಧರಿಸ್ತಾ ಇದ್ರು. ಒಂದು ಏಜ್ಗೆ ಬಂದ್ಮೇಲೆ ಇಲ್ಲ ನಾನು ಸನ್ಯಾಸವನ್ನ ಸ್ವೀಕರಿಸ್ತೀನಿ ಅಂತೇಳಿ ಬಿಳಿ ಬಟ್ಟೆಯನ್ನ ತ್ಯಜಿಸಿ, ಅಂದ್ರೆ ಸಾಧತ್ವವನ್ನು ತ್ಯಜಿಸಿ ಈಗ ಸನ್ಯಾಸಿ ಆದ್ರು. ಇವತ್ತವರೆಗೂ ಅವರು ಬ್ರಹ್ಮಚಾರಿಯಾಗೆ ಉಳಿದಿದ್ದಾರೆ. ಈಗ ಎಲ್ಲಾ ಆಪ್ಷನ್ಗಳಿದ್ದು ಯಾಕಯ್ಯ ನೀನ್ ಕಾವಿ ಬಟ್ಟೆ ಧರಿಸಿದ್ಮೇಲೆ ಯಾಕಯ್ಯ ನೀನು ಮತ್ತೆ ಈ ತರ ಕಾಮಕೃತ್ಯಗಳನ್ನ ಮಾಡ್ತಾ ಇದೀಯಾ? ಆಪ್ಷನ್ ಇತ್ತು ತಾನೇ ನಿನಗೆ. ಯಾರಾದ್ರೂ ಬಲವಂತ ಮಾಡಿದ್ರ ನೀನು ಹೋಗು ಸನ್ಯಾಸಿ ಆಗು ಸನ್ಯಾಸಿ? ಇಲ್ಲ, ನಿನ್ನಿಚ್ಛೆಯಿಂದ ಬಂದಿದ್ಯಾ, ಮತ್ತೆ ನಿನ್ನಿಚ್ಛೆಯಿಂದಾನೇ ಬದುಕ್ಬೇಕು. ಮುಂದೆ ಎಲ್ಲೋ ನಾನು ಎಡು ಬೀಳ್ತೀನಿ ಅಂದ್ರೆ ಇವರೆಲ್ಲ ಯಾಕೆ ಅಂದ್ರೆ ದೂರಾಲೋಚನೆ, ಮುಂದಾಲೋಚನೆ, ದೂರದೃಷ್ಟಿ ಇವ್ರಿಗಿಲ್ಲ. ದಿವ್ಯ ದೃಷ್ಟಿ ಅಂತಾರೆ, ಅದು ಇಲ್ಲ. ಇಲ್ಲದೆ ಇರೋದ್ರಿಂದ ಈ ರೀತಿ
ಕಾಮಕ್ರೀಡೆಗಳನ್ನು ಆಡ್ತಾರೆ. ಓಕೆ. ಅದಕ್ಕೆ ನಮ್ಮ ಭಾರತ ಸಂಸ್ಕೃತಿ ಎಲ್ಲ 360 ದಿಕ್ಕುಗಳಲ್ಲೂ ನೀನು ಎಲ್ಲಿ ಬೇಕಾದ್ರೂ ಸಾಗುವಂತ ಸ್ವತಂತ್ರ ಕೊಟ್ಬಿಟ್ಟಿದೆ. ಏನು ವಿದ್ಯೆಗಳಿಲ್ಲ ಇಲ್ಲಿ. ಏನ್ ಕಲೆಗಳು, ಯಾವ ವಿದ್ಯೆಗಳಿಲ್ಲ. ಹೇಳ್ಬಿಡಪ್ಪ ನೋಡೋಣ ಇಂಥ ವಿದ್ಯೆ ಇಲ್ಲ ಅಂತ. ಎಲ್ಲದಕ್ಕೂ ದಾರಿ ಇದೆ. ಹೌದು. ಬಟ್ ಆ ದಾರಿ ಆಯ್ಕೆ ಮಾಡ್ಕೊಳಕ್ ನಿನಗೆ ಬಿಟ್ಮೇಲೆ ಆ ದಾರಿಗೆ ಹೋಗ್ಬಿಟ್ಟು ಹಿಂಗ್ ಬರ್ತೀನಿ ಹಂಗ್ ಹೋಗ್ತೀನಿ ಅಂದ್ರೆ ಯಾಕೆ ಮಾಡ್ತೀಯ? ಬ್ರಹ್ಮಚರ್ಯ ಆಗೋದಕ್ಕೆ ದಾರಿ ಇದೆ, ಮದುವೆ ಆಗೋದಕ್ಕೆ ದಾರಿ ಇದೆ, 2 ಮದುವೆ ಆಗೋದಕ್ಕೆ ದಾರಿ ಇದೆ, ನೀನ್ ದುಡಿಯೋದಕ್ಕೆ ದಾರಿ ಇದೆ, ಕೆಲಸ ಮಾಡೋದಕ್ಕೆ ದಾರಿ ಇದೆ, ವ್ಯಾಪಾರ ಮಾಡೋದಕ್ಕೆ ದಾರಿ ಇದೆ. ಎಲ್ಲವೂ ನಿನಗೆ ಅನ್ಲಿಮಿಟಲ್ ಕೊಟ್ಟಿದೆ ನಿಸರ್ಗ. ಕೊಟ್ಟಾಗ ಯಾವುದೋ ಒಂದು ಆಯ್ಕೆ ಮಾಡ್ಕೊಂಡು ಆ ಹಾದಿಯಲ್ಲಿ ಸಾಗ್ಬೇಕೆ ಹೊರತು ಅದ್ರಲ್ಲಿ ನೀನ್ ಸಾಧನೆ ಮಾಡ್ಬೇಕು ಹೊರತು ಅಲ್ಲೋಗೋದು ಇಲ್ಲಿ ಬರೋದು ಇಲ್ಲೋಗೋದು ಅಲ್ಲೋಗೋದು ಮಾಡುವಂತ ಅವಶ್ಯಕತೆ ಇಲ್ಲ. ಅದಕ್ಕೇನಂದ್ರೆ ನನ್ನ ಮನಸ್ಸು ಸ್ಥಿಮಿತದಲ್ಲಿ ಇದೆಯಾ ಇಲ್ವಾ? ಹೌದು. ಈ ಡಿಸಿಷನ್ ಕೇವಲ ಒಂದ್ ದಿವಸಕ್ಕ, ವಾರಕ್ಕ, ತಿಂಗಳಗ, ವರ್ಷಕ್ಕ ನೋಡ್ಕೊಂಬಿಡು. ಇದೇನಾದ್ರೂ ವರ್ಷಕ್ಕಂದ್ರೆ ದೊಡ್ಡ ದೊಡ್ಡ ನಿರ್ಧಾರಗಳು ತಗೊಂಬೇಡ. ಸುಮ್ನೆ ಆಟ ಆಡಂಗೆ. ಒಂದು 50 ವರ್ಷ ಆದ್ಮೇಲೆ ಇಲ್ಲಪ್ಪ ನಂದು ಮನಸ್ಸು ಸ್ಥಿಮಿತದಲ್ಲಿ ಇದೆ ಅಂತಂದ್ರೆ ಈಗ ಸ್ವೀಕರಿಸು. ಹ್ಮ್. ಅಲ್ಲಿವರೆಗೂ ನೀನ್ ಸಾಧನೆ ಆಗಿರೋ ಬಿಳಿ ಬಟ್ಟೆನೆ ಹಾಕು, ಆಮೇಲೆ ಬೇಕಾದ್ರೆ ಕಾವಿ ಧರಿಸುವಂತೆ. ಎಲ್ಲಾ ಆಪ್ಷನ್ಗಳಿದ್ದು ಕೂಡ ಯಾಕೆ ಎಡವುತ್ತಾರೆ ಮನುಷ್ಯರು? ಅಜ್ಞಾನದಿಂದ, ದಡ್ಡತನದಿಂದ. ಆಗ್ಲೇ ಹೇಳದ್ನಲ್ಲ, ಒಂದೇ ಎಡವಕ್ ಕಾರಣ ವಿಕೃತಿ. ಹೌದು. ಆ ವಿಕೃತಿ ಮನಸ್ಥಿತಿಗಳು ಮನುಷ್ಯನ ಸರ್ವನಾಶ ಮಾಡಕ್ ಬಿಡ್ತದೆ. ಆಧ್ಯಾತ್ಮ ಅಂತಂದ್ರೆ ಪ್ರಾಕೃತಿ, ಅಂದ್ರೆ ಪ್ರಕೃತಿ ಜೊತೆಲಿ ಇರು, ನಿಸರ್ಗದ ಜೊತೆಲಿ ಇದ್ಬಿಡು. ಇದೇ ಆಧ್ಯಾತ್ಮ. ಅದು ನಿನ್ನನ್ನು ಯಾವುದೇ ರೀತಿ ಡ್ಯಾಮೇಜ್ ಮಾಡೋದಿಲ್ಲ. ಎಲ್ಲವನ್ನ ಹೇಳ್ಕೊಡ್ತದೆ, ಎಲ್ಲವನ್ನ ಕಲ್ಸ್ಕೊಡ್ತದೆ. ಹ್ಮ್. ಯಾವ ಗುರುಗಳು ಬೇಕಾಗಿಲ್ಲ. ನೀನ್ ನಿಸರ್ಗದ ಜೊತೆಲಿ ಇದ್ಬಿಡು, ಅದೇ ನಿನಗೆಲ್ಲ ಟ್ರಾನ್ಸ್ಫರ್ ಮಾಡ್ಬಿಡ್ತದೆ. ಈಗ ಒಂದು ಮ್ಯಾಗ್ನೆಟ್, ಒಂದು ಕಬ್ಬಣ ಹಿಂಗ್ ಮಾಡ್ತಾ ಇದ್ರೆ ಕಬ್ಬಣ ಏನಾಗುತ್ತೆ? ಒಂದ್ ದಿವಸ ಮ್ಯಾಗ್ನೆಟ್ ಆಗೇ ಆಗ್ತದೆ. ಇನ್ನೊಂದು ಸತ್ಯ ಹೇಳ್ತೀನಿ ಕೇಳಿ, ಸುಮ್ಮನೆ ಹಾಕ್ಬಿಟ್ಟು ಬಿಟ್ಬಿಡು 1 ತಿಂಗಳು, ಆಮೇಲೆ ಎತ್ ನೋಡು ಅದು ಕಬ್ಬಣ ಆಗ್ಬಿಟ್ಟು ಮ್ಯಾಗ್ನೆಟ್ ಆಗ್ಬಿಟ್ಟಿರ್ತದೆ. ಹೌದು. ನೀನು ಉಜ್ಜೋದು ಬೇಕಾಗಿಲ್ಲ, ಸುಮ್ಮನೆ ಹಿಂಗೆ ಇಟ್ಕೊಂಡ್ರೆ ಮ್ಯಾಗ್ನೆಟ್ ಆಗ್ಬಿಟ್ಟಿರ್ತದೆ. ಅದಕ್ಕೆ ಹೇಳೋದು, ಪ್ರಕೃತಿ ಜೊತೆಲಿರು, ಇಲ್ಲಾಂದ್ರೆ ಜ್ಞಾನಿಗಳ ಜೊತೆಲಿರು, ಸತ್ಪುರುಷರ ಜೊತೆಲಿರು. ಸತ್ಸಂಗ ಅಂತಾರೆ. ಸತ್ಯವಂತರ ಸಂಘವದು ಅಂತ. ಹೌದು. ಸಜ್ಜನರ ಸಂಘವದು ಹೆಜ್ಜೆಯನ್ನು ಸವಿದಂತೆ. ಸರ್ವಜ್ಞ. ಸರ್ವಜ್ಞ. ಆ ರೀತಿ ಸಾಂಗತ್ಯದಲ್ಲಿರು. ನೀನು ಮ್ಯಾಗ್ನೆಟ್ ಆಗೇ ಆಗ್ತೀಯ ಒಂದ್ಸಲ. ಅವ್ನ್ ಮ್ಯಾಗ್ನೆಟೇ. ಒಬ್ಬ ಗುರು ಅನ್ನೋನ್ ಮ್ಯಾಗ್ನೆಟ್ ಇದ್ದಂಗ ಅಯಸ್ಕಾಂತಿಕ ಶಕ್ತಿ ಹೊಂದಿರ್ತಾನೆ. ಶಿಷ್ಯಂದಿರ್ ಬಂದು ಅವಾಗ ಹಿಂಗ್ ಉಜ್ತಾ ಇರ್ಬೇಕು. ಹ್ಮ್. ಉಜ್ಜಿದ್ರೆ ಅವನು ಒಂದು ಮ್ಯಾಗ್ನೆಟ್ ಆಗ್ತಾನೆ, ಇನ್ನೊಂದ್ ದಿವಸ ಆಗ್ತಾನೆ. ಹಂಗಾಗಿರೋದ್ರಿಂದ ಇಲ್ಲಿ ಪ್ರಕೃತಿನೇ ಪರಮ ರಹಸ್ಯ. ಈ ರಹಸ್ಯವನ್ನ ತಿಳಿದ್ರೆ ಎಲ್ಲ ರಹಸ್ಯಗಳು ತಿಳಿದಂಗೆ. ಓಕೆ. ಲಾಸ್ಟ್ ಕ್ವಶನ್ ಒಂದು ನಿಮ್ಗೆ ಕೇಳಲೇಬೇಕಿದನ್ನ. Yes, yes. ಇಷ್ಟು ಈ ಟಾಪಿಕ್ ಮಾತಾಡಿದ್ಮೇಲೆ ಕಾಮ ಸರಿನಾ ತಪ್ಪ? ಸೂಪರ್ ಕಣೆ. ಬಹಳ ಖುಷಿ ಆಯ್ತು ನೀನ್ ಕೇಳೋ ಪ್ರಶ್ನೆಗಳು. ಕಾಮ ಸರಿನಾ ತಪ್ಪ ಅಂತಂದ್ರೆ, ನೀನು ಸರಿ ಅನ್ಕೊಂಡ್ರೆ ಸರಿ, ತಪ್ಪು ಅನ್ಕೊಂಡ್ರೆ ತಪ್ಪು. ಹ್ಮ್. ಕಾಮ ಸರಿನೂ ಹೌದು, ತಪ್ಪುನೂ ಹೌದು. ಅಗೈನ್ ನಾನು ಒಂದೇ ಪ್ರಶ್ನೆ ಹೇಳುದು, ಯು ವಾಂಟ್ ಟು ಪ್ಲೇ ದ ಗೇಮ್, ಯು ನೋ ದ ರೂಲ್. ಆ ಯಾವುದೇ ಆಟಗಳನ್ನ ಆಡ್ಬೇಕಾದ್ರೆ ಆಟದ ನಿಯಮಗಳು, ವಿಧಿವಿಧಾನಗಳು, ಅದರದ ರೀತಿ ನೀತಿಗಳನ್ನು ತಿಳ್ಕೊಂಡು ಆಡಿದ್ರೆ ನಿನ್ಗೆ ಅದರಿಂದನೂ ಲಾಭನೂ ಇದೆ. ತಿಳ್ಕೊಳ್ದರೆ ಆಡಿದ್ರೆ ನಷ್ಟ ಇದೆ. ಅದಕ್ಕೆ ನೀನು ಯಾವುದೇ ಸರಿನಾ ತಪ್ಪ ಅಂತಂದ್ರೆ ಸರಿಯಾಗಿ ಉಪಯೋಗಿಸ್ಕೊ, ಅದು ಸರಿ ದಾರಿ ಕರ್ಕೊಂಡು ಹೋಗ್ತದೆ, ಸರಿಯಾದ ಫಲಿತಾಂಶವನ್ನು ಕೊಡ್ತದೆ. ತಪ್ಪನ್ನ ಆಯ್ಕೆ ಮಾಡ್ಕೊ, ಅದು ಹೋಗಿ ನಿನ್ನನ್ನ ಪಾತಾಳಕ್ಕೆ ಬಿಸಾಕ್ಬಿಡ್ತದೆ. ವೆರಿ ಸಿಂಪಲ್. ಇದ್ರಲ್ಲಿ ಏನು ಕನ್ಫ್ಯೂಷನ್ ಇಲ್ಲ. ಸರಿನಾ ತಪ್ಪ ಅನ್ನೋದಕ್ಕಿಂತ ನಿನಗೆ ಉಪಯೋಗಿಸ್ಕೊಳಕ್ ಬರ್ತದ ಬರಲ್ಲ, ನಿನ್ಗೆ ಅದ್ರದ್ದು ಆಳ ಆಗಲ್ಲ, ಗೊತ್ತಿಲ್ವಾ? ಗೊತ್ತಿದ್ರೆ ಬೇರೆ. ಈಗ ನನಗೆ ಈಜು ಬರ್ತದೆ, ನಾನು ಹೋಗಿ ಈಜಾಡ್ತೀನಿ. ಒಬ್ಬನಿಗೆ ಈಜು ಬರಲ್ಲ, ಸಮುದ್ರಕ್ಕೆ ಬಿದ್ರೆ ಏನಾಗ್ತಾನೆ? ಸತ್ತೋಗ್ಬಿಡ್ತಾನೆ. ಹೌದು. ಈಗ ನೀರ್ ತಪ್ಪ ಸರಿನಾ ಅಂದ್ರೆ ಏನ್ ಹೇಳಲಿ ನಾನು? ಹ್ಮ್. ನೀರಿನ ತಪ್ಪ ಸರಿ? ನೀನ್ ಸರಿ ಇಲ್ಲ ಕಡೆಯ. ನನಗೆ ಈಜ್ ಬಂತು ಅದಕ್ಕೆ ನಾನು ಸರಿ, ನಿಂಗೆ ಈಜ್ ಬರ್ಲಿಲ್ಲ ಅದಕ್ಕೆ ನೀನ್ ತಪ್ಪು. ಬಟ್ ನೀರ್ ಬಗ್ಗೆ ಮಾತಾಡ್ಬೇಡ. ನೀರ್ ಸರಿನೂ ಅಲ್ಲ ತಪ್ಪು ಅಲ್ಲ, ಅದ್ರ ಪಾಡ್ಗ ಅದರ ಅಸ್ತಿತ್ವದಲ್ಲಿದೆ. ಕಾಮನು ಅಷ್ಟೇ, ಅದ್ರ ಪಾಡ್ಗ ಅದ್ರ ಅಸ್ತಿತ್ವದಲ್ಲಿದೆ. ನೀನ್ ಈಜ್ ಕಲ್ತಿಲ್ವಾ? ನಿನಗೆ ಜೀವನದ ರಹಸ್ಯಗಳು ಗೊತ್ತಿಲ್ವಾ? ಅದರದ ಆಟದ ನಿಯಮಗಳು ಗೊತ್ತಿಲ್ಲ. ಗೊತ್ತಿದ್ರೆ ಸರಿ, ಗೊತ್ತಿಲ್ಲ ಅಂದ್ರೆ ತಪ್ಪು. ಹ್ಮ್. ಇಲ್ಲೆಲ್ಲವನ್ನ ಕಲಿಬೇಕು. ಡ್ರೈವಿಂಗ್ ಬರ್ತದ ಬರಲ್ಲ? ಹೌದು. ಬರಲ್ಲ ಅಂತಂದ್ರೆ ಹೋಗ್ ಗುದ್ದುತ್ತೀಯ. ಬರ್ತದೆ ಅಂದ್ರೆ ಅದ್ಭುತವಾಗಿ ನೀನು ಅದನ್ನು ಸದುಪಯೋಗ ಪಡಿಸ್ಕೊಳ್ತೀಯ. ಅದೇ ತರ ಕಾಮ ಸರಿನಾ ತಪ್ಪ ಅಂದ್ರೆ, ಕಾಮ ಅನ್ನೋದು ಒಂದು ಡ್ರೈವಿಂಗ್ ಇದ್ದಂಗೆ. ನಿನಗೆ ಆಟ ಗೊತ್ತಿಲ್ವಾ? ಕಲ್ತ್ಕೊಂಡಿಲ್ವಾ? ಈಜ್ ಆಡ್ತೀಯ, ಆಡಕ್ ಬರ್ತದೆ ಈಜ. ಎಷ್ಟೋ ಜನಕ್ಕೆ ಈಜೇ ಗೊತ್ತಿಲ್ಲ.
ಬಟ್ ಭಯ ಇರ್ತದೆ ಗೊತ್ತಿಲ್ಲದೆ ಇರೋರು. ಗೊತ್ತಿರೋರಿಗೆ ಅದು ಆಳನೇ ನೋಡಕ್ ಹೋಗಲ್ಲ. ಸಮುದ್ರ ಆದ್ರೆ ಏನಂತ ನದಿ ನಾನು ಎಲ್ಲಾದ್ರೂ ತಗೊಂಡೋಗಿ ಹಾಕಿ ನೀರಿಗೆ ಬತ್ತೀನಿ. ಮಧ್ಯದಲ್ಲಿ ಹಾಕ್ಬಿಡಿ ಅಲ್ಲಿಂದನೂ ಈಜ್ಕೊಂಬತ್ತೀನಿ. ಗೊತ್ತು ತೇಲೋದು ಗೊತ್ತು, ಅದ್ಭುತವಾಗಿ ತೇಲ್ಕೊಂಬಂದ್ಬಿಡ್ತೀನಿ. ಗೊತ್ತಿಲ್ಲದೆ ಇರೋನು ಪಾಪ ಭಯ ಬೀಳ್ತಾನೆ, ಸರ್ಕಸ್ ಮಾಡ್ತಾನೆ. ಅದಕ್ಕೆ ಕಾಮ ಸರಿ ತಪ್ಪು ಅಂದ್ರೆ ಹೌದು. ನೀರು ಸರಿನಾ ತಪ್ಪ ಅಂದಂಗೆ ಪ್ರಶ್ನೆ. ನೀರು ಸರಿನೂ ಇಲ್ಲ ತಪ್ಪು ಇಲ್ಲ, ಅದು ಇರೋದೇ ಜೀವ ಉಳ್ಸಕ್ಕೆ. ಹೌದು. ಈಜ್ ಬಂದ್ರೆ ಬದುಕ್ತೀಯಾ, ಈಜ್ ಬರ್ಲಿಲ್ಲ ಸಾಯ್ತೀಯಾ. ಹೌದು. ಇದು ಅದೇ ತರ. ಥ್ಯಾಂಕ್ ಯು ಸೋ ಮಚ್ ಗುರುಜಿ. ಇಷ್ಟೊತ್ತಿಗೆ ಎಲ್ಲ ವಿಷಯಗಳನ್ನು ತಿಳಿಸ್ಕೊಟ್ರಿ. ತುಂಬ ಖುಷಿ ಆಯಿತು. ಧನ್ಯವಾದಗಳು ಮಿತ್ರ. ಬಹಳ ಅತ್ಯದ್ಭುತವಾದ ಪ್ರಶ್ನೆಗಳನ್ನು ಕೇಳಿದ್ಯಾ. ಸಮಾಜಕ್ಕೆ, ವೀಕ್ಷಕರಿಗೆ, ಜ್ಞಾನದಾಹಿಗಳಿಗೆ, ಪರಿಹಾರ ಪ್ರೇಮಿಗಳಿಗೆ, ಜ್ಞಾನ ಜಿಜ್ಞಾಸು ಅಂತಾರೆ ಇಂಥವ್ರಿಗೆಲ್ಲ ನನಗನ್ಸಿದ್ದು ಒಂಥರ ಮೃಷ್ಟಾನ್ನ ಭೋಜನ. ಥ್ಯಾಂಕ್ ಯು. ಎಲ್ಲ ಒಂದಷ್ಟು ವಾಟ್ ಈಸ್ ಲೈಫ್ ಅಂದ್ರೆ ಲೈಫ್ ಇಸ್ ಎ ಕ್ಲಾರಿಟಿ. ಯಾರ್ಯಾರಿಗೆ ಎಷ್ಟೆಷ್ಟು ಕ್ಲಾರಿಟಿ ಗೊತ್ತೋ ಅವನು ಅಷ್ಟಷ್ಟು ಸಕ್ಸಸ್ಫುಲ್ ಪರ್ಸನ್. ಕ್ಲಾರಿಟಿ ಗೊತ್ತಿಲ್ಲ ಅಂದ್ರೆ ಪಾಪ ಅವ್ರ ಇನ್ನೂ ಆ ಹಂತದಲ್ಲೇ ಇರ್ತಾರೆ. ಅಂದ್ರೆ ಇನ್ನು ಪೀಚು ಅಂತ, ಎಳೆಯೋದು ಅಂತ. ಸ್ವಲ್ಪ ಬಲ್ತಿದ್ಯಾ ಒಂಚೂರು ಬಲ್ತ್ಕೊಂಡು ಅದನ್ನ ಚೆನ್ನಾಗಿ ಹೋಗು ಬಲಿಬೇಕು. ಹಣ್ಣು ಅದು ಮರದಲ್ಲೇ ಹಣ್ಣಾದ್ರೆ ತಿನ್ನೋದಕ್ಕೆ ರುಚಿ. ಈ ಜ್ಞಾನ ಅನ್ನೋದು ಹಣ್ಣಿದ್ದಂಗೆ, ಜ್ಞಾನದ ಹಣ್ಣು. ಹೌದು. ಇದು ಹಣ್ಣಾಗ್ಬೇಕು ಅಂದ್ರೆ ನೋಡ್ಬೇಕಿಂತವೆಲ್ಲ ನೋಡಿದ್ರೆ ನಿಮ್ಮಂಥವ್ರು ಇನ್ನೊಂದಷ್ಟು ಜನ ಇದ್ರೆ ಎಲ್ಲರಿಗೂ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ನಮ್ಮ ಸಬ್ಸ್ಕ್ರೈಬರ್ಸಿಗೆ ಇನ್ನೂ ನಿಮ್ಮಂತ ಹಲವು ವಿಷಯಗಳನ್ನ ತಿಳಿಸ್ಕೋಬೇಕಾಗಿ ಕೇಳ್ಕೊಂತಿದ್ದೀನಿ. ನೆಕ್ಸ್ಟ್ ಖಂಡಿತ ಎಲ್ಲರೂ ವೆಯ್ಟ್ ಮಾಡ್ತಿರ್ತಾರೆ, ಒಂದು ಹೊಸ ವಿಷಯಕ್ಕೋಸ್ಕರ, ಒಂದು ಒಳ್ಳೆ ಕಂಟೆಂಟ್ಗೋಸ್ಕರ ವೆಯ್ಟ್ ಮಾಡ್ತಿರ್ತಾರೆ. ಹಲವು ವಿಷಯಗಳನ್ನ ನೀವು ಹಂಚ್ಕೊಬೇಕು ನಮ್ಮ ಜೊತೆ. ಮುಕ್ತವಾಗಿ ಎಲ್ಲವನ್ನ ನಾನು ಏನ್ ಕಲ್ತಿದ್ದೀನಿ. ನಾನು 3 ರೀತಿ ಮನುಷ್ಯ ನೋಡೋದ್ರ ಮುಖಾಲ ತನ್ನ ಲೈಬ್ರರಿಯನ್ನು ತುಂಬಿಕೊಳ್ತಾನೆ. ಅಂದ್ರೆ ಜ್ಞಾನದ ಲೈಬ್ರರಿ. ನೋಡೋದ್ರ ಮೂಲಕ, ಕೇಳೋದ್ರ ಮೂಲಕ, ಓದೋದ್ರ ಮೂಲಕ, 4ನೇದು ಅನುಭವದ ಮೂಲಕ. ಈ 4 ರೀತಿಯಲ್ಲಿ ಪ್ರತಿಯೊಬ್ಬ ಮನುಷ್ಯರು ತನ್ನ ಲೈಬ್ರರಿಯನ್ನು ತುಂಬಿಸ್ಕೊಳ್ತಾನೆ. ಅಂದ್ರೆ ಬುದ್ಧಿ ಜ್ಞಾನದ ಲೈಬ್ರರಿ. ವಿಶೇಷವಾಗಿ ಆಧ್ಯಾತ್ಮಿಕದಲ್ಲಿ ಇರುವಂತವ್ರು ಏನ್ ಮಾಡ್ತಾರೆ, ಗುರುಗಳು ಅನ್ನಿಸ್ಕೊಂಡವರು ಇದ್ರ ಜೊತೆಗೆ ಧ್ಯಾನದಿಂದ ಪಡ್ಕೊಳ್ತಾರೆ. ಅವ್ರ ಲೈಬ್ರರಿ 4+3. ಮತ್ತೊಂದು ಸಮಾಧಿ ಸ್ಥಿತಿ. ಸಮಾಧಿ ಸ್ಥಿತಿ ಅಂದ್ರೆ ಇನ್ನೊಂದು ಆಕಾಶಿಕ ರೆಕಾರ್ಡಿಂಗ್. ಅಂದ್ರೆ ನಾವು ಎಲ್ಲವನ್ನ ರೀಡ್ ಮಾಡ್ಬೋದು. ಈ 3 4+3 ಸಾಮಾನ್ಯ ಜನಕ್ಕೆ 4 ಗೊತ್ತು. ಗುರುಗಳಾದವ್ರಿಗೆ, ಈ ವಿದ್ಯೆ ಕಲ್ತವ್ರು, ಸೂಕ್ಷ್ಮ ವಿದ್ಯೆಗಳು ಕಲ್ತ್ಕೊಂಡವ್ರಿಗೆ ಇನ್ನು 3 ಎಕ್ಸ್ಟ್ರಾ ಗೊತ್ತು. ಆ ರೀತಿ ನನ್ನ ಅನುಭವಗಳು ಏನೇನಿದೆ, ನೀವು ಕೇಳೋವಂಥ ಪ್ರಶ್ನೆ ಎಲ್ಲವನ್ನ ಮುಚ್ಚುಮರೆ ಇಲ್ಲದೆ ಮುಕ್ತವಾಗಿ ಹೇಳ್ತೀನಿ. ಖಂಡಿತವಾಗ್ಲು ನಿಮ್ಮ ಅವಶ್ಯಕತೆ ತುಂಬಾ ಇದೆ ನಮ್ಮ ಪ್ರಿನ್ಸ್ ಸ್ಟುಡಿಯೋಸ್ಗೆ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತವರೆಗೂ ನಮ್ದು ಎಲ್ಲ ವಿಷಯಗಳನ್ನು ಹಂಚ್ಕೊಂಡಿದ್ದಕ್ಕೆ ಮತ್ತೆ ನಮ್ಮ ಕಾರ್ಯಕ್ರಮಕ್ಕೆ ಕೇಳ್ಕೊತಾ ಇದೀವಿ. ಥ್ಯಾಂಕ್ ಯು ಸೋ ಮಚ್. ಬರ್ತೀನಿ. ಸರ್ವಂ ನಮಸ್ತೆ. ಕೃಷ್ಣ ಅರ್ಪಣಮಸ್ತು.